ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋऽವ್ಯಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇತ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್. ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂಗಮಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋ ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तು ಭವन्तಃ ಸರ್ವ ಏವ ಹಿ. ಅರ್ಥಕಲ್ಪಿತಕಲ್ಪೋ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸದಾ ಅಶೇಷಸನ್ಮಂಗಲಾನಿ ಭವಂತು. ಶ್ರೀರಾಜೋವಾಚ ಸಮಪ್ರಿಯಃ ಸುಹೃದ್ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ. ನಖ್ಯಸ್ಯಾರ್ಥಃ ಸುರಗಣೈಃ ಸಾಕ್ಷಾತ್ ನಿಶ್ರೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷೋ ನೋದ್ವೇಗಸ್ತಗುಣಸ್ಯ ಹಿ ಇತಿ ನಃ ಸುಮಹಾಭಗ ನಾರಾಯಣ ಗುಣಾನ್ ಪ್ರತಿ ಸಂಶಯಃ ಸುಮಹಾನ್ ಜಾತಃ ತಂ ಭವಾನ್ ಛೇತ್ತುಮರ್ಹಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಮಂತ್ರಾಲಯ ಮಠಾಧೀಶರ ದಿವ್ಯ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಡುತ್ತಾ
ಹಾಗೆಯೇ ಇದೇ ದಿವ್ಯ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯ ಸಂಕಲ್ಪಕ್ಕೆ ಕುಳಿತಂತಹ ಪರಮ ಪೂಜ್ಯ ಅಕ್ಷೋಭ್ಯ ಮಠಾಧೀಶರು ನ್ಯಾಸರಾಜ ಮಠಾಧೀಶರ ದಿವ್ಯ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರಗಳನ್ನು ಮಾಡಿಕೊಳ್ತಾ ಶ್ರೀಮದ್ ಭಾಗವತ ಸಪ್ತಮ ಸ್ಕಂದದ ಆರಂಭದಲ್ಲಿ ರಾಜ ಪರೀಕ್ಷಿತ ಶುಕಾಚಾರ್ಯರಲ್ಲಿ ತನ್ನ ಸಂದೇಹವನ್ನು ಇಡ್ತಾ ಇದ್ದ. ಶುಕಾಚಾರ್ಯರಿಗೆ ಕೇಳ್ತಾ ಇದ್ದಾನೆ, ಭಗವಂತ ಎಲ್ಲ ಜೀವರಿಗೆ ಸಮ ಅಂತ ಕರೆಸಿಕೊಳ್ಬೇಕು. ಆ ಭಗವಂತನಿಗೆ ವೈಷಮ್ಯಾದಿಗ ದೋಷಗಳು ಅವನಿಗೆ ಇಲ್ಲ. ಕಾರಣ ಎಲ್ಲರಿಗೆ ಆತ ಅತ್ಯಂತ ಪ್ರಿಯನಾದ, ಸೌಹಾರ್ದವುಳ್ಳವರು. ಆದರೂ ಕೂಡ ನೀವು ಹೇಳುವ ಆ ಭಗವಂತನ ಅವತಾರಗಳ ಕಥೆಯನ್ನು ಕೇಳುತ್ತಾ ಇದ್ದರೆ ನನಗೆ ಅವನ ಗುಣಗಳಲ್ಲಿ ಏನು ಅವನಲ್ಲಿ ಸಮತ್ವ ಇದೆ, ಎಲ್ಲರಿಗೆ ಪ್ರಿಯರಾಗಿದ್ದಾನೆ, ಎಲ್ಲರಿಗೆ ಸುಹೃತ್ ಆಗಿದ್ದಾನೆ, ಈ ಗುಣದಲ್ಲಿ ನನಗೆ ನಂಬಿಕೆ ಬರ್ತಾ ಇದೆ. ಯಾಕಂದ್ರೆ ಪ್ರತಿ ಬಾರಿ ಭಗವಂತ ಅವತಾರ ಮಾಡಿದಾಗ ದುಷ್ಟರ ಸಂಹಾರ ಮಾಡ್ತಾನೆ, ಶಿಷ್ಟರ ಉದ್ಧಾರ ಮಾಡ್ತಾನೆ. ಭಗವಂತನಿಗೆ ಶಿಷ್ಟರು ಅಂದರೆ ದೇವತೆಗಳು, ದೇವತೆಗಳ ಅರಸನಾದಂತಹ ಇಂದ್ರ. ಆ ಒಬ್ಬ ಇಂದ್ರನ ಸಲುವಾಗಿ ಅನೇಕ ಬಾರಿ ಭೂಮಿಯಲ್ಲಿ ಅವತಾರ ಮಾಡಿ ಅನೇಕ ದುಷ್ಟರನ್ನ ಕೊಲ್ತಾನೆ ಅಂದರೆ ದೇವತೆಗಳು ಇಂದ್ರದೇವರನ್ನ ಕಂಡ್ರೆ ಭಗವಂತನಿಗೆ ಭಾರಿ ಪ್ರಿಯ, ದೈತ್ಯರು ಭಗವಂತನಿಗೆ ಅಪ್ರಿಯ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಷಷ್ಠ ಸ್ಕಂದದ ಕೊನೆಯಲ್ಲಿ ಹತಪುತ್ರ ದಿತಿಶಕ್ರ ಪಾರ್ಶ್ವಿಗ್ರಾಹೇಣ ವಿಷ್ಣುನ ಮನ್ಯುನ ಶೋಕದೀಪ್ತೇನ ಜ್ವಲಂತಿ ಪರ್ಯಚಿಂತಯತೆ. ಷಷ್ಠ ಸ್ಕಂದದ ಕೊನೆಯಲ್ಲಿ ಸ್ವಯಂ ಭಗವಂತ ಇಂದ್ರನ ಪಕ್ಷವನ್ನ ವಹಿಸಿ ದ್ವಿತೀಯ ಮಕ್ಕಳಾದ ದೈತ್ಯರನ್ನ ಸಂಹಾರ ಮಾಡಿದ. ಈ ಕಥೆಯನ್ನ ಕೇಳಿದ ರಾಜ ಅಂತಾನೆ, ಪ್ರತಿ ಬಾರಿ ಇಂದ್ರನ ಸಲುವಾಗಿ ಭಗವಂತ ಅವತಾರ ಮಾಡ್ತಾನೆ, ಅವನನ್ನ ಉದ್ಧಾರ ಮಾಡ್ತಾನೆ, ದೈತ್ಯರ ಸಂಹಾರ ಮಾಡ್ತಾನೆ. ಏನಿದ್ದಕ್ಕೆ ಕಾರಣ? ಇಂದ್ರಾದಿ ದೇವತೆಗಳಿಂದ ಭಗವಂತನಿಗೇನಾದರೂ ಸಹಾಯ ಇದೆಯಾ ಅಂತ ಕೇಳೋಣ, ಹೇಳೋಣ ಅಂದ್ರೆ ದೇವರು ಪೂರ್ಣ, ಅವನಿಗೆ ಯಾರಿಗೂ ಏನು ಆಗ್ಬೇಕಾದಿಲ್ಲ. ಇಂದ್ರಾದಿಗಳಿಂದ ಭಗವಂತನಿಗೇನು ಆಗ್ಬೇಕಾದಿಲ್ಲ. ಬೇಡ, ಈ ದೈತ್ಯರ ಸಂಹಾರ ಮಾಡ್ತಾನಲ್ಲ, ಅದಕ್ಕಾದ್ರೂ ಏನ್ ಕಾರಣ? ದೇವರು ಉದ್ವೇಗಕ್ಕೆ ಒಳಪಟ್ಟು ಏನಾದ್ರೂ ದೈತ್ಯರನ್ನ ಸಂಹಾರ ಮಾಡ್ತಾನ. ನಮ್ಮನೆಯಲ್ಲಿ ಹಾವು ಚೇಳು ಬಂದ್ರೆ ನಾವು ಹೊಡೆದು ಕೊಂದ ಹಾಕ್ತೀವಿ. ಯಾಕೆ? ಭಯ. ಅದೇನ್ ಮಾಡ್ಬಿಡತ್ತೋ ಅಂತ ಭಯ. ಹಾಗೆ ದೈತ್ಯರನ್ನ ಕಂಡ್ರೆ ದೇವರಿಗೆ ಭಯನ? ಅವರು ಸಂಹಾರ ಮಾಡಲಿಕ್ಕೆ ಏನ್ ಕಾರಣ? ದೇವತೆಗಳ ಉದ್ಧಾರಕ್ಕೆ ಏನ್ ಕಾರಣ? ದೈತ್ಯರ ಸಂಹಾರಕ್ಕೆ ಏನ್ ಕಾರಣ? ದೇವರು ಸಮ,
ವಿಷಮ ಭಾವ ಇಲ್ಲದವ, ಅವನಲ್ಲಿ ವೈಷಮ್ಯ ಇಲ್ಲ ಇತ್ಯಾದಿ ವ್ಯಾಸರು ಸೂತ್ರದಲ್ಲಿ ಏನು ಹೇಳಿದ್ದಾರೆ ಆ ಗುಣಗಳಲ್ಲಿ ನನಗೆ ಸಂಶಯ ಬರ್ತಾ ಇದೆ. ದಯಮಾಡಿ ನನ್ನ ಈ ಸಂಶಯಗಳನ್ನು ಪರಿಹಾರ ಮಾಡಿರಿ ಅಂತ ಪರೀಕ್ಷಿತ ಶುಕಾಚಾರ್ಯರಲ್ಲಿ ಕೇಳ್ತಾರೆ. ಇದು ನಿಜವಾಗಿ ಅವನ ಪ್ರಶ್ನೆ ಅಲ್ಲ, ಇದು ನಮ್ಮ ಪ್ರಶ್ನೆ. ನಮ್ಮ ಎಲ್ಲರಿಗೆ ದೇವರಲ್ಲಿ ನಂಬಿಕೆ ಇದೆ. ದೇವರಲ್ಲಿ ನಂಬಿಕೆ ಇಲ್ಲದೆ ಇದ್ದವರು ಪುರಾಣಕ್ಕೆ ಬರಲ್ಲ. ದೇವರಲ್ಲಿ ನಮಗೇನಿದೆ? ನಂಬಿಕೆ ಇದೆ, ಆದರೆ ದೇವರ ಗುಣದಲ್ಲಿ ನಂಬಿಕೆ ಇಲ್ಲ. ಏನು ದೇವರ ಗುಣ? ನಿಮ್ಗೆಲ್ಲ ಗೊತ್ತಿದೆ. ದೇವರು ಅಂದ್ರೆ ಜಗತ್ ರಕ್ಷಕ. ದೇವರು ಜಗತ್ ರಕ್ಷಕ ಹೌದಾ ಅಲ್ವಾ? ಜಗತ್ತಿನ ರಕ್ಷಣೆ ಮಾಡ್ತಾ ಇದ್ದಾನೋ ಇಲ್ಲೋ? ನಿಮ್ಗೆ ನಂಬಿಕೆ ಇದೆಯಾ ಅಂತ ಹೇಳಿ. ನಿಜ ನೋಡಿದ್ರೆ ನಮ್ಗೆ ನಂಬಿಕೆ ಇಲ್ಲ. ದೇವರು ಜಗತ್ ರಕ್ಷಣೆ ಮಾಡ್ತಾನೆ ಅಂತ ಬಾಯಲ್ಲಿ ಹೇಳ್ತೇವೆ, ಆದ್ರೆ ಪುರಾಣ ಬರುವಾಗ ಮನೆಗೆ ಬೀಗ ಹಾಕೊಂಡ್ ಬಂದಿದ್ದೀರೋ ಇಲ್ಲೋ? ಜಗತ್ತನ್ನ ರಕ್ಷಣೆ ಮಾಡುವ ದೇವರು ನಿಮ್ಮ ಮನೆ ರಕ್ಷಣೆ ಮಾಡದೇ ಇರ್ತಾನ? ಮಾಡ್ತಾನಾಚಾರ್ಯ, ಆದ್ರೂ ಬೀಗ ಹಾಕೊಂಡ್ ಬಂದ್ಬಿಟ್ಟಿದ್ದೀವಿ ಅಲ್ವಾ? ನಮ್ಗೆ ನಿಜವಾಗಿ ದೇವರಲ್ಲಿ ನಂಬಿಕೆ ಇಲ್ಲ. ರಾಮದೇವರ ಕಾಲದಲ್ಲಿ ಯಾರ ಮನೆಗೆ ಬಾಗಿಲೇ ಕಳ್ರೆ ಎಲ್ಲರಿಗೆ ರಾಮನ ಮೇಲೆ ಅಪಾರವಾದ ನಂಬಿಕೆ. ನಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನಮ್ಗೆ ನಮ್ಮವ್ರ ಮೇಲೆ ನಂಬಿಕೆ ಇಲ್ಲ, ಪಕ್ಕದ ಮನೆಯವ್ರ ನಂಬಿಕೆ ಇಲ್ಲ, ಗಂಡನ ಮೇಲೆ ನಂಬಿಕೆ ಇಲ್ಲ, ಹೆಂಡತಿ ಮೇಲೆ ನಂಬಿಕೆ ಇಲ್ಲ, ಹಡದ ಮಕ್ಕಳ ಮೇಲೆ ನಂಬಿಕೆ ಇಲ್ಲ. ದೇವರಲ್ಲಿ ನಂಬಿಕೆ ಬಾರ ಸುಲಭಕ್ಕೆ ಬಂದ್ಬಿಡುತ್ತ. ಅದಕ್ಕೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಪರೀಕ್ಷಿತ ಹೇಳ್ತಾನೆ, ನನಗೆ ದೇವರ ಗುಣದ ಬಗ್ಗೆ ಡೌಟ್ ಇದೆ. ಅಲ್ಲ, ದೇವರ ಬಗ್ಗೆ ಡೌಟ್ ಇದೆ ಇದ್ರೆ ಸರಿ, ಗುಣದ ಬಗ್ಗೆ ಇದ್ರೆ ಇಟ್ಕೊಳ್ಳಿ. ಹಾ ನೋಡಿ, ನಾನು ಬೇರೆ, ನನ್ನ ಗುಣ ಬೇರೆ, ನೀವು ಬೇರೆ, ನಿಮ್ಮ ಗುಣ ಬೇರೆ. ಹಾಗೆ ದೇವರು ಬೇರೆ, ದೇವರ ಗುಣ ಬೇರೆ ಅಂತಿಲ್ಲ. ದೇವರಲ್ಲಿ ನಂಬಿಕೆ ಇದೆ ಅಂದ್ರೆ ದೇವರ ಗುಣದಲ್ಲಿ ನಂಬಿಕೆ ಇರಬೇಕು. ದೇವರಿಗಿಂತ ಬೇರೆಯಾದ ದೇವರ ಗುಣಗಳು ಇಲ್ಲ. ಗುಣಗಳೇ ದೇವರು, ದೇವರೇ ಗುಣಗಳು. ವಿಷ್ಣುರೇವ ಸ್ವರೂಪಾಣ ತದ್ಗುಣಾನಾಂ ತಥೈವ ಚ ತಥೈವ ಶಿರ ಆದೀನಾಂ ನೈವ ಭೇದೋಸ್ತಿ ಕಶ್ಚನ. ಭಗವಂತನ ರೂಪ, ಗುಣ, ಅವಯವ, ಕ್ರಿಯ, ಅವನ ಯಾವುದಕ್ಕೂ ರೂಪಗಳಿಗೆ, ಗುಣಗಳಿಗೆ ದೇವರಲ್ಲಿ ಭೇದ ಇಲ್ಲ. ದೇವರ ಗುಣಗಳೇ ದೇವರು. ನಿಮಗೆ ಗುಣದಲ್ಲಿ ನಂಬಿಕೆ ಇಲ್ಲ ಅಂದ್ರೆ ದೇವರಲ್ಲಿ ನಂಬಿಕೆ ಇದ್ರೂ ಪ್ರಯೋಜನ ಇಲ್ಲ. ದಾಸರಂತಾರೆ, ನಿನ್ನ ಗುಣಗಳ ನಂಬುಗೆ ಎನಗಿಲ್ಲ. ಆ ನಂಬಿಕೆ ಅವನು ಕೊಟ್ಟರೆ ಕೊಟ್ಟು ಇದ್ದೇ ಇರಲಿಲ್ಲ. ಈ ಪರೀಕ್ಷಿತ ಅದನ್ನೇ ಹೇಳ್ತಾ ಇದ್ದಾನೆ, ನನಗೆ ದೇವರ ಗುಣದ ಬಗ್ಗೆ ಬಂದ ಸಂಶಯ, ಇದನ್ನ ನಿವಾರಣೆ ಮಾಡಿ. ಅಲ್ಲ, ಸಂಶಯ ಇಟ್ಕೊಂಡೇ ದೇವರ ಪೂಜೆ ಮಾಡ್ತೀವಿ. ಸಂಶಯಾತ್ಮ ವಿನಶ್ಯತಿ. ಯಾರು ಡೌಟ್ ಇಟ್ಕೊಂಡು ಪೂಜೆ ಮಾಡ್ತಾನೆ ಅವನ ಪೂಜೆ ದೇವರು ಸ್ವೀಕಾರ ಮಾಡೋದಿಲ್ಲ. ಹಾಗಾದ್ರೆ ದೇವರ ಗುಣವನ್ನ ನಂಬಿ ಅವನ ಸೇವಾದಿಗಳನ್ನ, ಪೂಜಾದಿಗಳನ್ನ ಮಾಡಬೇಕು. ನನಗೆ ಅದರ ಬಗ್ಗೆ ಹೇಳಿ ಇದ್ದಾಗ ಶುಕಾಚಾರ್ಯರು ಸಂತೋಷದಿಂದ ಹೇಳ್ತಾರೆ, ರಾಜ ಒಳ್ಳೆ ಪ್ರಶ್ನೆ ಮಾಡಿದೀಯಪ್ಪ. ಭಗವಂತ ಸಜ್ಜನರ ಉದ್ಧಾರ, ದುಷ್ಟರ ಸಂಹಾರ ಮಾಡುವ ಲೀಲೆ ಇದೆಯಲ್ಲ, ಅದು ಅತ್ಯಂತ ಅದ್ಭುತವಾದದ್ದು. ಅವನ ಮಹಿಮೆ ಎಷ್ಟು ವಿಚಾರ ಮಾಡ್ತಾ 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 ಕೇಳ್ತಾ ಕೇಳ್ತಾ ಅವನ ಪಾದಾರವಿಂದದಲ್ಲಿ ನಮಗೆ ನಿಶ್ಚಲವಾದ, ನಿರ್ವ್ಯಾಜವಾದ ಪ್ರೀತಿ, ಭಕ್ತಿ ಅದು ಹುಟ್ಟಲಿಕ್ಕೆ ಕಾರಣ ಆಗುತ್ತೆ. ಭಗವಂತನ ಈ ಸಜ್ಜನರ ಸಂಹಾರ, ಸಜ್ಜನರ ಉದ್ಧಾರ, ದುಷ್ಟರ ಸಂಹಾರ ಅನ್ನುವ ಲೀಲೆ
ಅದು ಕೇಳೋದು ಹೇಳೋದು ಅತ್ಯಂತ ಪುಣ್ಯದಾಯಕವಾದದ್ದು. ಹಾಗಾಗಿ ನಾರದರೇ ಮೊದಲಾದ ಮಹಾಮುನಿಗಳು ಕೂಡ ಎಲ್ಲ ಕಡೆಯಲ್ಲಿ ಆ ಭಗವಂತನ ಮಹಿಮೆಯನ್ನ ಮುಕ್ತ ಕಂಠದಿಂದ ಕೊಂಡಾಡ್ತಾ ಇದ್ದಾರೆ. ನೀನು ಕೇಳುವ ಪ್ರಶ್ನೆಗೆ ನಾನು ಮತ್ತೆ ಆ ಭಗವಂತನ ಮಹಿಮೆಯನ್ನ ಹೇಳಬೇಕು. ಹೇಳುವ ಮೊದಲು ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಯೇ ಹರೇ ಕಥಾ. ಮುನಯೇ ಕೃಷ್ಣಾಯ ನತ್ವಾ, ಮುನಿ ಕೃಷ್ಣನಿಗೆ ನಮಸ್ಕಾರ ಮಾಡ್ತೇನೆ ಅಂತಾರೆ ಶುಕಾಚಾರ್ಯರು. ಮುನಿ ಕೃಷ್ಣ ಅಂದ್ರೆ ಯಾರು? ಯಾದವ ಕೃಷ್ಣ ಅಂದ್ರೆ ಯಶೋದೆಯ ಸಾಕು ಮಗ, ದೇವಕಿಯ ಮಗ. ಅವನು ನಂದಗೋಪನ ಮಗ. ಅವನು ಈ ಯಾದವ ಕೃಷ್ಣ. ಮುನಿ ಕೃಷ್ಣ ಅಂತಂದ್ರೆ ವಸಿಷ್ಠರ ವಂಶದಲ್ಲಿ ಅವತಾರ ಮಾಡಿ ಬಂದಂತಹ ಭಗವಂತ ವೇದವ್ಯಾಸದೇವರು, ಅವರಿಗೆ ಮುನಿ ಕೃಷ್ಣ ಅಂತ ಕರೀತಾರೆ. ಶುಕಾಚಾರ್ಯರು ಹೇಳ್ತಾರೆ, ಇಂತಹ ನತ್ವ ಕೃಷ್ಣಾಯ ಮುನಯೇ, ವೇದವ್ಯಾಸದೇವರಿಗೆ ನಮಸ್ಕಾರ ಮಾಡಿ ಭಗವಂತನ ಮಹಿಮೆಯನ್ನ ಹೇಳ್ತೇನೆ. ಅಂದ್ರೆ ದೇವರ ಮಹಿಮೆ ಹೇಳಬೇಕು ಅಂತಾದ್ರೆ, ಕೇಳಬೇಕು ಅಂತಾದ್ರೆ ವ್ಯಾಸರ ಅನುಗ್ರಹ ಅತ್ಯವಶ್ಯಕವಾದದ್ದು. ಯಾರಿಗೆ ವೇದವ್ಯಾಸದೇವರ ಅನುಗ್ರಹ ಇಲ್ಲ, ಅವರಿಗೆ ಹೇಳುವ ಯೋಗವೂ ಇಲ್ಲ, ಕೇಳುವ ಯೋಗ್ಯತೆಯೂ ಇಲ್ಲ. ಆ ನಿಟ್ಟಿನಲ್ಲಿ ವೇದವ್ಯಾಸದೇವರಿಗೆ ನಮಸ್ಕಾರ ಮಾಡಿ ಸಪ್ತಮ ಸ್ಕಂದದ ಕಥೆಯನ್ನು ವರ್ಣನೆ ಮಾಡ್ತಾರೆ. ವೇದವ್ಯಾಸದೇವರು ಸೂತ್ರದಲ್ಲಿ ವೈಷಮ್ಯ ನೈರ್ಗುಣ್ಯಾದಿಗಳು ಭಗವಂತನಲ್ಲಿ ಇಲ್ಲ ಅಂತ ಏನು ಪ್ರತಿಪಾದನೆ ಮಾಡಿದ್ದಾರೆ, ಅದರ ವಿಸ್ತೃತ ರೂಪ ಈ ಸಪ್ತಮ ಸ್ಕಂದ. ಅದನ್ನು ಕಂಡೇ ಆಚಾರ್ಯರು ಆರಂಭದಲ್ಲಿ ಇದು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಅಂತ. ಭಾಗವತ ಅಂದರೆ ಅರ್ಥೋಯಂ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರದ ಅರ್ಥವನ್ನೇ ವಿಶದಪಡಿಸ್ತಾ ಇರ್ತಕ್ಕಂಥದ್ದು ಶ್ರೀಮದ್ ಭಾಗವತ. ಇದರ ಆರಂಭದಲ್ಲಿ ಶುಕಾಚಾರ್ಯರು ಹೇಳ್ತಾರೆ, ಭಗವಂತನಿಗೆ ಒಬ್ಬರು ಕಂಡ್ರಾಗತ್ತೆ, ಒಬ್ಬರು ಕಂಡ್ರಾಗಲ್ಲ. ಇದು ವಿಷಮ ಭಾವ ಇಲ್ಲ. ಯಾಕೆ ಇಲ್ಲ ಅಂದ್ರೆ ದೇವರು ನಿರ್ಗುಣ, ಅವನು ಅಜ, ಅವನು ಅವ್ಯಕ್ತ. ಆ ಭಗವಂತ ಪ್ರಕೃತಿಗಿಂತ ಭಿನ್ನನಾದವ. ಹೀಗಾಗಿ ಅವನಲ್ಲಿ ಏನಿಲ್ಲ, ವೈಷಮ್ಯ ಇಲ್ಲ. ಇದು ನಮ್ಗೆ ಸುಲಭಕ್ಕೆ ಅರ್ಥ ಆಗಲ್ಲ ರೀ. ಸಪ್ತಮ ಸ್ಕಂದದ ಮೊದಲ ಭಾಗವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅಥವಾ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ವೇದವ್ಯಾಸ ದೇವರ ದಯ ಬೇಕು. ಅದಕ್ಕೆ ನತ್ವಾ ಕೃಷ್ಣಾಯ ಮುನಯೇ. ಶುಕಾಚಾರ್ಯರಿಗೆ ಈ ಭಾಗ ಹೇಳುವಾಗ ವೇದವ್ಯಾಸ ದೇವರ ಅನುಗ್ರಹ ಬೇಕಾದ ಮೇಲೆ ನಮ್ಮಂಥವರಿಗೆ ಎಷ್ಟು ವೇದವ್ಯಾಸ ದೇವರ ಅನುಗ್ರಹ ಇದ್ರೆ ಇದನ್ನ ಹೇಳಿ ನಿಮಗೆ ಕನ್ಫ್ಯೂಷನ್ ಇಲ್ಲದೆ ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ. ಶುಕಾಚಾರ್ಯರು ಹೇಳ್ತಾರೆ, ದೇವರು ನಿರ್ಗುಣ. ನಿರ್ಗುಣ ಅಂದ್ರೆ ಏನು? ನಮಗೆ ನಿಮಗೆ ಯಾವ ಗುಣ ಇದೆ ಆ ಗುಣ ದೇವರಲ್ಲಿ ಇಲ್ಲ. ನಮ್ಮ ನಿಮ್ಮಲ್ಲಿರುವ ಗುಣ ಸತ್ವಗುಣ, ರಜೋಗುಣ, ತಮೋಗುಣ. ದೇವರಲ್ಲಿ ಸತ್ವ, ರಜ, ತಮೋಗುಣ ಇಲ್ಲ. ಯಾಕೆ? ಪ್ರಕೃತಿ ಪರಹ. ಇದು ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು. ದೇವರು ತ್ರಿಗುಣಾತೀತ ವಿದಾರಕ ಪರಿತೋ ದೇಹಿ ಸುಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಮಧ್ವಗುರುಗಳು ಹೇಳ್ತಾರೆ, ಭಗವಂತ ಮೂರು ಗುಣ ಮೀರಿದವ. ಈ ಮೂರು ಗುಣಗಳ ಕಟ್ಟುಪಾಡು ಬಂಧನ ಭಗವಂತನಿಗಿಲ್ಲ. ಅವನು ಮೂರು ಗುಣಗಳನ್ನ ಮೀರಿದ್ದಾನೆ. ಅಲ್ಲ, ಇದಕ್ಕೂ ವೈಷಮ್ಯಕ್ಕೂ ಏನು ಸಂಬಂಧ? ಸಂಬಂಧ ಇದೆ ನೋಡಿ. ನೀವು ಸತ್ವಗುಣದವರು, ಸಾತ್ವಿಕ, ಮನೆಯಲ್ಲಿ ದೇವರು, ಬ್ರಾಹ್ಮಣರು, ಪೂಜೆ, ಮಡಿ, ಮೈಲಿಗೆ ಇದೆಲ್ಲ ಇಟ್ಕೊಂಡಿರ್ತೀವಿ. ನಿಮ್ಮ ಪಕ್ಕದ ಮನೆ ಖಾಲಿ ಇರುತ್ತೆ.
ಆ ಮನೆಗೆ ಯಾರೋ ಟೆನೆಂಟ್ ಬರ್ತಾರೆ, ಅವರು ಚೂರು ಮಡಿ ಇಲ್ಲ ಎಂಥದ್ದಿಲ್ಲ, ತಿನ್ಬಾರದು ತಿಂತಾರೆ, ಕುಡಿಬಾರದು ಕುಡಿತಾರೆ. ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಲ್ಲ. ಅವ್ರು ಕಂಡ್ರೆ ನಿಮಗಾಗಲ್ಲ. ಯಾಕೆ? ನಿಮ್ಮ ಗುಣ ಅವ್ರ ಗುಣದ ಜೊತೆಗೆ ಮ್ಯಾಚ್ ಆಗ್ತಾ ಇಲ್ಲ. ಅದಕ್ಕೆ ನಿಮಗೆ ಅವ್ರನ್ನ ಕಂಡ್ರೆ ವಿಷಮ ಭಾವ. ಆದರೆ ಭಗವಂತನಿಗೆ ಈ ರೀತಿ ಮ್ಯಾಚ್ ಆಗಲಿಕ್ಕೆ ಗುಣವೇ ಇಲ್ಲ. ಸತ್ವ ರಜ ತಮ ಗುಣಗಳು ಅವನಿಗಿಲ್ಲ. ಅದರಿಂದ ಭಗವಂತನಿಗೆ ವೈಷಮ್ಯ ಇಲ್ಲ. ಅವನು ಅಜ. ಅಜ ಅಂದ್ರೆ ನ ಜಾಯತೆ ಇತಿ ಅಜ, ಹುಟ್ಟಿಲ್ಲ. ನೀವು ಯಾರ ಜೊತೆಗಾದ್ರೂ ಸಿಟ್ಟು ಮಾಡಬೇಕಾದ್ರೆ, ದ್ವೇಷ ಮಾಡಬೇಕಾದ್ರೆ ಹುಟ್ಟಿರ್ಬೇಕು. ದೇವರಿಗೆ ಹುಟ್ಟೇ ಇಲ್ಲ ಆದ ಕಾರಣ ಅವನಿಗೆ ಸಿಟ್ಟು ಇಲ್ಲ, ಯಾರ ಜೊತೆ ದ್ವೇಷವೂ ಇಲ್ಲ. ಅವ್ಯಕ್ತ. ವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣುವವ. ದೇವರು ಸಿಕ್ಕರಲ್ವ ನೀವು ಜಗಳ ಆಡ್ಲಿಕ್ಕೆ, ನೀವು ದ್ವೇಷ ಮಾಡಬೇಕಾದ್ರೆ ಸಿಗಬೇಕು. ಅವನು ಯಾರ ಕಣ್ಣಿಗೂ ಸಿಗಲ್ಲ, ಪ್ರಕೃತಿಯ ಬಂಧಕ್ಕೆ ಒಳಗಾಗಲ್ಲ. ಈ ಎಲ್ಲ ಕಾರಣಗಳಿಂದ ಭಗವಂತನಲ್ಲಿ ವೈಷಮ್ಯಾದಿಗಳು ದೇವರಲ್ಲಿ ಇಲ್ಲ. ಹಾಗಾದರೆ ಇದೆಲ್ಲ ಹೇಗಾಗುತ್ತೆ? ಒಬ್ಬರನ್ನ ಕಂಡ್ರೆ ಆಗದೆ ಇರೋದು, ಆಗೋದು, ಇದೆಲ್ಲ ಹೇಗೆ? ಅದು ಯಾಕಂದ್ರೆ ಈ ಭಗವಂತನ ಮಾಯ ಅಂದರೆ ಇಚ್ಛಾ. ಇಚ್ಛೆಯಿಂದ ಸ್ವಮಾಯೆಯ ಗುಣಂ ಆವಿಶ್ಯ, ತನ್ನ ಇಚ್ಛೆಯಿಂದಲೇ ಗುಣದ ಒಳಗೆ, ಆ ಗುಣ ಇರುವ ಗುಣಿಯ ಒಳಗೆ ಪ್ರವೇಶ ಮಾಡಿ ಬಾಧ್ಯ ಬಾಧಕನಾಗದೆ ಭಗವಂತ ಅಲ್ಲಿದ್ದಾನೆ. ಎಲ್ಲದರ ಒಳಗೆ ಭಗವಂತ ಇದ್ದು ಯಾವುದನ್ನು ಅಂಟಿಸಿಕೊಳ್ಳದೆ ಎಲ್ಲದರ ಒಳಗೆ ಆ ಭಗವಂತ ಇದ್ದು ಅದ್ಭುತವಾದ ಈ ವ್ಯಾಪಾರವನ್ನ ನಡೆಸ್ತಾ ಇದ್ದಾನೆ. ಯಾವ್ಯಾವ ಗುಣಕ್ಕೆ ಉನ್ನಾಹ ಕೊಡಬೇಕು ದೇವರಿಗೆ ಇಚ್ಛೆ ಬರುತ್ತೆ ಆಗ ಕೊಡ್ತಾನೆ. ನೋಡಿ, ಈ ಚೇತನ 3 ಕಟ್ಟುಗಳಿಂದ ಸುತ್ತಿದೆ. ಅದು ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳ ಒಳಗೆ ದೇವರು ಪ್ರವೇಶ ಮಾಡ್ತಾನೆ. ತತ್ಸೃಷ್ಟ್ವಾ ತದೇವ ಪ್ರಾವಿಶತು. ಸೃಷ್ಟಿ ಮಾಡಿದ ಆ ಗುಣಗಳ ಒಳಗೆ ಭಗವಂತನೇ ಪ್ರವೇಶ ಮಾಡಿ ಸತ್ವಗುಣಕ್ಕೆ ಉನ್ನಾಹ ಕೊಟ್ಟಾಗ ಸಾತ್ವಿಕರಿಗೆ ಜಯ ಬರುವ ಹಾಗೆ ಭಗವಂತ ಮಾಡ. ರಜೋಗುಣಕ್ಕೆ ಉನ್ನಾಹ ಕೊಟ್ಟಾಗ ರಜೋಗುಣ ಸ್ವಭಾವದವರಿಗೆ ಜಯವನ್ನು ಕೊಡ್ತಾನೆ. ತಮೋಗುಣದ ಒಳಗೆ ಭಗವಂತ ನಿಂತಾಗ ಅದಕ್ಕೆ ಜಯವನ್ನ ಕೊಡ್ತಾನೆ. ವಿನಃ ಜಯಕಾಲೇತು ಸತ್ವಸ್ಯ ದೇವರ್ಷೀನ್ ರಜಸೋಸುರ ತಮಸೋ ಯಕ್ಷ ರಕ್ಷಾಂಸಿ ತತ್ಕಾಲ ಗುಣೋಚನ್. ಸತ್ವಗುಣದ ವೃದ್ಧಿಯಲ್ಲಿ ದೇವತೆಗಳನ್ನು, ಋಷಿಗಳನ್ನ, ರಜೋಗುಣದ ವೃದ್ಧಿಯಲ್ಲಿ ಅಸುರರನ್ನ ತಮೋಗುಣದ ವೃದ್ಧಿ ಕಾಲದಲ್ಲಿ ಅನುಗುಣವಾಗಿ ಪ್ರವೇಶ ಮಾಡಿ ಅವರಿಂದ ಇತರರಿಗೆ ಪೀಡೆ ಉಂಟಾಗುವಂತೆ ಮಾಡುವ ಆ ಭಗವಂತನೇ ಇದ್ದಾನೆ. ಗುಣಿಗಳೊಳಗಿಪ್ಪ ಬಹುಗುಣವಂತ ಗುಣಬದ್ಧನಾದ ದೇಹ ಶ್ರೀಲಕ್ಷ್ಮೀಕಾಂತ ಅಂತ ದಾಸರಾಯರು ಅವನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಭಗವಂತನ ಅದ್ಭುತವಾದ ಮಹಿಮೆ ಇದು ಅಂತ. ನಾವು ಈ ಪ್ರಮೇಯ ನಿನಗೆ ಎಷ್ಟೊತ್ತು ಹೇಳಿದ್ರು ನಿಮಗೆ ಅಷ್ಟು ಸುಲಭಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಅದಕ್ಕೆ ನಿನಗೊಂದು ಇತಿಹಾಸವನ್ನು ಹೇಳ್ತೇನೆ. ಕಥೆ ಅಲ್ಲ, ಇತಿಹಾಸ. ಇತಿಹಾಸ ಬೇರೆ, ಕಥೆ ಬೇರೆ. ಕಥೆ ನಡೆದಿರಲೂಬಹುದು, ನಡೀದೇ ಇರಲೂಬಹುದು. ಕವಿಯ ಕಲ್ಪನೆಯಿಂದ ಬಂದದ್ದು ಕಥೆಯಾದರೆ ವಾಸ್ತವ ನೈಜ ಸ್ಥಿತಿಯನ್ನು ಹೇಳುವಂಥದ್ದು ಇತಿಹಾಸ. ಅಂತಹ ಒಂದು ಇತಿಹಾಸವನ್ನು ನಿನಗೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದೇನೆ. ಏನು ಪರೀಕ್ಷಿತ, ನಿನ್ನ ತಾತಂದಿರು ಪಾಂಡವರು ಅವರು ದೊಡ್ಡ ಯಾಗವನ್ನು ಮಾಡಿದ್ದಾರೆ, ರಾಜಸೂಯ ಯಾಗ. ಅದರಲ್ಲಿ ಯಾಗಕ್ಕೆ ಬಂದವರಿಗೆಲ್ಲ ಕಳಿಸುವಾಗ ಗೌರವ ಮಾಡುವಂಥದ್ದು. ಹಾಗಾಗಿ ಯಾರಿಗೆ ಮೊದಲ ಗೌರವ?
ಹಿರಿಯರಾದ ಭೀಷ್ಮಾಚಾರ್ಯರನ್ನ ಧರ್ಮರಾಜ ಕೇಳಿ. ಅವರಂದ್ರು, ಹಿರಿಯ ಯಾರು ಅಂತ ಕೇಳ್ತೀಯಲ್ಲ, ನಿನ್ ಪಕ್ಕದಲ್ಲಿ ನಿಂತಿದ್ದ ನೋಡು ಕೃಷ್ಣ, ಅವನಿಗೆ ಮಾಡು, ಅಗ್ರ ಪೂಜೆ ಅವನಿಗೆ ಮಾಡು. ಇದು ಇವ್ರು ಯಾಕೆ ಹೇಳಿದ್ರಂದ್ರೆ 520 ವರ್ಷ ಅಧ್ಯಯನ ಮಾಡಿದ ಮಹಾನುಭಾವರು ಭೀಷ್ಮಾಚಾರ್ಯ. ಆ ಎಲ್ಲ ತಮ್ಮ ಅಧ್ಯಯನದ ಸಾರ ಕೃಷ್ಣ. ಅದಕ್ಕೆ ಅವನಿಗೆ ಅಗ್ರ ಪೂಜೆ ಮಾಡು ಅಂತ ಹೇಳಿದ್ದೇ ತಡ. ಮತ್ತೇನು ಮಾತಾಡಿ ಧರ್ಮರಾಜ ಎತ್ತರದ ಆಸನದಲ್ಲಿ ಕೃಷ್ಣನ ಕೂಡಿಸಿ ಪಾತ್ಪೂಜೆ ಶುರು ಮಾಡಿ. ಅಷ್ಟರೊಳಗೆ ಅಲ್ಲಿ ಚೇದಿ ದೇಶದ ರಾಜ ದಮಘೋಷ, ಅವನ ಮಗ ಶಿಶುಪಾಲ, ಅವನು ಕೃಷ್ಣನ್ ಬೈಲಿಕ್ಕೆ ಶುರು ಮಾಡ್ದ. ಅವನು ದೇವರನ್ನ ಬೈಯೋದ್ರಲ್ಲಿ PhD ಮಾಡಿದ್ದ. ಅವನು ಡಾಕ್ಟರೇಟ್. ಅವನು ಅಲ್ಲ, ನಿಮ್ಗೇನು ಗೊತ್ತಾಚಾರ್ಯ ಅಂದ್ರೆ ವೇದವ್ಯಾಸದೇವರು ಇದರಲ್ಲಿ ಒಂದು ಶ್ಲೋಕ ಹಾಕಿದ್ದಾರೆ. ಇವನು ದೇವರನ್ನ ಬೈಲಿಕ್ಕೆ ಯಾವಾಗ ಶುರು ಮಾಡ್ದ ಅಂದ್ರೆ ಆರಭ್ಯ ಕಲಭಾಷಣ. ಅವನು ಯಾವಾಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ನೋ ಆಗಿಂದು ದೇವರನ್ನ ಬೈತಾನೆ ಇದ್ದ. ಅವನು ದೇವರನ್ನ ಬೈಲಿಕ್ಕಾಗಿಯೇ ಹುಟ್ಟಿದವ. ಅವನ ಸಾಧನೆ ದ್ವೇಷದ ಮೂಲಕವಾಗಿಯೇ ಅವನ ಸಾಧನೆ ಇತ್ತು. ಹೀಗಾಗಿ ದೇವರನ್ನ ಬೈದ ಕೇಳೋವರೆಗೂ ಕೇಳಿ ಕೃಷ್ಣ ಸುದರ್ಶನಕ್ಕೆ ಅಪ್ಪಣೆ ಕೊಟ್ಟ. ಸುದರ್ಶನ ಒಂದೇ ಕ್ಷಣಕ್ಕೆ ಬಂದು ಅವನ ತಲೆಯನ್ನೇ ಕತ್ತರಿಸಿ ಕೆಳಕ್ಕೆ ಹಾಕಿಬಿಡ್ತು. ಆದರೆ ಏನು ಆಶ್ಚರ್ಯ ಅಂದರೆ ಅವನ ಆತ್ಮಜ್ಯೋತಿ ಇದೆಯಲ್ಲ, ಅದು ನೇರವಾಗಿ ಕೃಷ್ಣನ ಹೃದಯವನ್ನೇ ಪ್ರವೇಶ ಮಾಡಿಬಿಡ್ತು. ವಾಸುದೇವೇ ಭಗವತಿ ಸಾಯುಜ್ಯಂ ಚೇದಿ ಭೂಭುಜ ವಾಸುದೇವೇ ಪರೇ ತತ್ವೇ ಪ್ರಾಪ್ತಿಶ್ಚೈತ್ಯಸ್ಯ ವಿದ್ವಿಷಃ ಅಹೋ ಏತದದ್ಭುತಂ. ಇದಕ್ಕಿಂತ ಇನ್ನು ಅದ್ಭುತ ಏನು ಬೇಕು? ದೇವರನ್ನ ಬೈದವನು ಸತ್ರೆ ಅವನ ಆತ್ಮಜ್ಯೋತಿ ದೇವರಲ್ಲೇ ಸೇರ್ಬಿಟ್ಟು. ಜಗನ್ನಾಥದಾಸರು ತುಂಬು ಹೃದಯದಿಂದ ತುಂಬಿ ತತ್ವವುಳ್ಳ ಮಾತನ್ನ ಒಂದೇ ಸಾಲಲ್ಲಿ ಹೇಳ್ತಾರೆ. ಕೆಟ್ಟ ಮಾತುಗಳು ಎನದೆ ಅಂದ್ರೆ ನೋಡದೆ, ಕೆಟ್ಟ ಮಾತುಗಳನ್ನ ನೋಡದೆ ಚೈತ್ಯನ ಎಲ್ಲೋ ಅಲ್ಲ ಹಾಕಲಿಲ್ಲ, ಹೊಟ್ಟೆಯೊಳಗೆ ಇಂಬಿಡೋದು ಅಂದ್ರೇನೆ ಯಾವುದನ್ನ ಎಲ್ಲಿಡಬೇಕೋ ಅದನ್ನ ಇಂಬಿಡೋದು ಅಂತ ಕರೀತಾರೆ. ಈ ಹೊಸದಾಗಿ ಮದುವೆ ಆದವ್ರು ಗಂಡ ಹೆಂಡತಿ ಮನೆಗೆ ಹಳೆಯ ಅಜ್ಜಿ ಏನಾದ್ರು ಬಂದ್ರೆ ಇದೇನು ಇಲ್ಲಿಡದ ಅಲ್ಲಿಡಬೇಕು ಅಂತ ಎಲ್ಲ ಇಂಬಿಡ್ತಾ, ಯಾವ್ಯಾವ್ದು ಎಲ್ಲೆಲ್ಲಿಡಬೇಕು ಅವ್ರಿಗೆ ಗೊತ್ತು ಅನುಭವದಲ್ಲಿ. ಹಾಗೆ ಭಗವಂತ ಈ ಚೇದಿಯ ಶಿಶುಪಾಲನ ಎಲ್ಲಂದ್ರಲ್ಲಿ ಇಡ್ಲಿಲ್ಲ ಅಂದ್ರೆ ಯಾವ್ಯಾವುದೋ ಮೋಕ್ಷ ಕೊಡ್ಲಿಲ್ಲ. ಮೋಕ್ಷದಲ್ಲಿ 4 ತರ ಮೋಕ್ಷ ಇದೆ, ಎಲ್ಲ ಅವನ ಕಂಟ್ರೋಲಲ್ಲಿ ಇದೆ. ಅದ್ಯಾವುದು ಅಂದ್ರೆ ಸಾಲೋಕ್ಯ ಇದೆ, ಅದ್ಯಾವುದು ಅಂದ್ರೆ ಸಾರೂಪ್ಯ ಇದೆ, ಅದ್ಯಾವುದು ಅಂದ್ರೆ ಸಾಮೀಪ್ಯ ಇದೆ, ಅದ್ಯಾವುದು ಅಂದ್ರೆ ಸಾಯುಜ್ಯ ಇದೆ. ಅವನಿಗೆ ಯಾವ್ದು ಕೊಡಬೇಕು ನೋಡ್ಕೊಂಡು ಸಾಯುಜ್ಯಂ ಚೇತಿ ಭೂಪೂಜ, ಸಾಯುಜ್ಯವನ್ನೇ ಕೊಟ್ಟ, ಎಲ್ಲಂದ್ರಲ್ಲಿ ಕೊಡ್ಲಿಲ್ಲ. ಯಾಕೆಂದ್ರೆ ಏಕಾಂತ ಭಕ್ತರಿಗೂ ದುರ್ಲಭವಾದ ಗತಿ ಅದು. ಯಾವುದು? ಸಾಯುಜ್ಯ. ಸಾಯುಜ್ಯ ಅಂದ್ರೆ ಏನು? ದೇವರ ದೇಹದ ಒಳಗೆ ಪ್ರವೇಶ ಮಾಡಿ ದೇವರ ದೇಹದ ಒಳಗೆ ಕೂತು ಸುಖವನ್ನ ಅನುಭವಿಸುವಂಥದ್ದು. ಊಟ ಎಲ್ಲರೂ ಮಾಡ್ತಾರೆ, ಇದ್ರ ಒಳಗೆ ಕೂತು ಊಟ ಮಾಡೋದಿದೆಯಲ್ಲ, ಅದು ಅಲಂಕಾರ ಪಂಕ್ತಿಯಲ್ಲಿ ಕೂತ್ಕೊಳ್ಳೋದಿದೆಯಲ್ಲ, ಅದು ಸ್ವಾಮಿಗಳ ಅದು ಬೇರೆ. ಎಲ್ಲರಿಗಲ್ಲಿ ಬಿಡಲ್ಲ ಅಲ್ವಾ? ಇಲ್ಲ ನಾವು ಪಂಚ ಉಟ್ಕೊಂಡಿದ್ದೀವಿ, ನಾವು ಅದು ಮಾಡಿದ್ದೀವಿ, ದೊಡ್ಡ ದೊಡ್ಡ ನಾಮ ಹಾಕೊಂಡಿದ್ದೀವಿ, ದೇವ್ರನ್ನಂತ ತುಳಸಿ ಮಣಿ ಹಾಕಿದ್ದೀವಿ, ಅದೆಲ್ಲ ಬಿಡಲ್ಲ. ಸ್ವಾಮಿಗಳಿಗೆ ಗೊತ್ತು, ದೇವರಿಗೆ ಗೊತ್ತು. ಅವ್ರು ಏನಂದ್ರೆ ನಮ್ಮಲ್ಲೆಲ್ಲ ಮಖ ನೋಡಿ ಮಣೆ ಹಾಕ್ತೀವಿ, ದೇವರು ಮಖ ನೋಡಲ್ಲ, ನಿಮ್ಮ ವೇಷ ನೋಡಲ್ಲ, ನಿಮ್ಮ ಭಾಷೆ ನೋಡಲ್ಲ, ನಿಮ್ಮ ಬಾಳೆ ಬಂದ ಮಾತನ್ನು ನೋಡಲ್ಲ, ಯೋಗ್ಯತೆ ನೋಡಿ ಒಳಗ. ಅದಕ್ಕೆ ಕೆಟ್ಟ ಮಾತುಗಳೇನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದೊಳಿಟ್ಟ ಭೀಷ್ಮನ ಅವಗುಣಗಳ ಕೌಂಟ್ ಮಾಡಿದನೆ. ಇಲ್ಲಿ ಒಂದು ಮುಂದೊಂದು ಶ್ಲೋಕ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಾಗ. ಇಲ್ಲಿ ಹೇಳ್ತಾರೆ,
ವಾಸುದೇವೇ ಪರೇ ತತ್ವೆ ಚೈತ್ಯ ಪ್ರಾಪ್ತಿಶ್ಚೈತ್ಯಸ್ಯ ವಿದ್ವಿಷ. ವಿದ್ವಿಷ ಅಂದರೆ ದ್ವೇಷ ಮಾಡೋದ್ರೊಳಗೆ ವಿದ್ವತ್ ಸಂಪಾದನೆ ಮಾಡಿದ್ದವು. ದೇವರನ್ನ ಬೈಯೋದ್ರಲ್ಲಿ ಅವನು ವಿದ್ವಾಂಸ. ಯಾರು? ಚೇದಿ ರಾಜ ಶಿಶುಪಾಲ ದಮಘೋಷ ಸುತಪಾಪ ಆರಭ್ಯ ಕಲಭಾಷಣ. ಅಂದರೆ ದೇವರನ್ನ ಬೈಯೋದ್ರಲ್ಲೂ ಈ ಮಟ್ಟದಲ್ಲಿ ಬೈಬೇಕಾದ್ರೆ ಭಾರಿ ಪ್ರಾಕ್ಟೀಸ್ ಬೇಕ್ರಿ. ದೇವರನ್ನ ಬೈಯೋಕ್ಕೂ ಅಷ್ಟು ಸುಲಭಕ್ಕೆ ಬರಲ್ಲ. ಈಗ ನಮ್ಗೇನಾದ್ರು ದೇವ್ರನ್ನ ಒಂದು ಅರ್ಧ ಗಂಟೆ ಬೈರಿ ಅಂದ್ರೆ ಬರಲ್ಲ ರೀ, ಅದಕ್ಕೂ ಪ್ರಾಕ್ಟೀಸ್ ಬೇಕು. ಇವನ್ನೆಲ್ಲ ಹಿಂಗೆ ಭಾಳ ಬೈದ ಈ ಧರ್ಮರಾಜನಿಗೆ ಆಶ್ಚರ್ಯ ಆಯಿತು. ಪಶ್ಯತಾಂ ಸರ್ವಲೋಕಾನ. ದೇವರು ಯಾವುದೋ ಒಂದು ರೂಮ್ ಒಳಗೆ ಚೈತ್ಯನ್ ಕರೆದು ಹಿಂಗೆಲ್ಲ ಮಾಡಬೇಡಪ್ಪ, ನೀನು ನನ್ನೊಳಗೆ ಸೇರಿಸ್ಕೊ ಹೇಳಿಲ್ಲ. 14 ಲೋಕದ ಜನ ನೋಡುವ ಹಾಗೆ ಬೈದ ಆ ಶಿಶುಪಾಲನ ಆತ್ಮಜ್ಯೋತಿ ದೇಹದ ಒಳಗೆ ಪ್ರವೇಶ ಆಯಿತು. ಪಶ್ಯತಾಂ ಸರ್ವಲೋಕಾನ ಲಯಮೀಯ ತುರಂಜಸ. ಬಹಳ ವೇಗವಾಗಿ ದೇವರ ದೇಹವನ್ನು ಸೇರ್ತಲ್ಲ. ಇದು ಬಹಳ ಆಶ್ಚರ್ಯ ಆಯಿತು. ಯಾರಿಗೆ? ಧರ್ಮರಾಜನಿಗೆ. ಅಲ್ಲ, ಪಾತ್ ಪೂಜೆ ಮಾಡಿದ ನನಗೂ ಈ ಮಟ್ಟದ ಶ್ರೇಯಸ್ ಸಿಗುತ್ತೋ ಇಲ್ಲೋ, ಬೈದವನಿಗೆ ಸಿಗ್ತಾ ಇದೆಯಲ್ಲ. ಹಾಗಾದ್ರೆ ದೇವರನ್ನು ಹೊಂದಲಿಕ್ಕೆ ಇದು ಒಂದು ಶಾರ್ಟ್ ರೂಟ್ ಇರಬೇಕು, ಶಾರ್ಟ್ ಕಟ್. ದೇವರನ್ನು ಹೊಂದಲಿಕ್ಕೆ ನೀವೆಲ್ಲ ಹೋದು ಬಹಳ ದೊಡ್ಡ ರಸ್ತೆ. ಅದು ದೇವರದ್ದು ಉಪಾಸನೆ ಮಾಡ್ಬೇಕು, ವ್ರತ ಮಾಡ್ಬೇಕು, ನೇಮ ಮಾಡ್ಬೇಕು, ಶಿಖಾ ಬಿಡ್ಬೇಕು, ಅಧ್ಯಯನ ಮಾಡ್ಬೇಕು, ಚಾತುರ್ಮಾಸ್ಯ ಮಾಡ್ಬೇಕು, 2 ಏಕಾದಶಿ ಮಾಡ್ಬೇಕು, ಶ್ರವಣೋಪವಾಸ, ಇವೆಲ್ಲ ಗೋಳು. ನಿಮಗೆ ಇಮ್ಮಿಡಿಯೇಟ್ ದೇವರೊಳಗೆ ಹೋಗ್ಬೇಕಂದ್ರೆ ದೇವ್ರನ್ನ ಬೈಯೋದೇ ಒಳ್ಳೆಯದು. ಯಾರು ಚೆನ್ನಾಗಿ ಬೈತಿರ್ತಾರೆ ಅವ್ರನ್ನ ದೇವ್ರ ಬಾಪ ಬೈಬೇಡ, ಇಲ್ಲಿ ಒಳಗೆ ಕೂತ್ಬಿಡು ಅಂತ ಕೂಡಿಸ್ಕೊಂಡು ಬಿಡ್ತಾನೋ ಏನೋ. ಈ ಫಂಕ್ಷನ್ ಅಲ್ಲಿ ತುಂಬಾ ಗಲಾಟೆ ಮಾಡ್ತಾ ಇದ್ರೆ ಅವ್ರಿಗೆ ಮೊದಲು ಎಲೆ ಹಾಕಿ ಕೂಡಿಸ್ಬಿಡ್ತಾರೆ. ಯಾಕಂದ್ರೆ ಅವ್ರ ಮನೆಯವ್ರು ಹೇಳ್ತಾರೆ, ನಮ್ಮ ಮನೆಯವ್ರು ಶುಗರು, ಮೊದಲು ಒಂದು ಎಲೆ ಹಾಕಿ ತಣ್ಣಗಾಗ್ತಾರೆ ಜೊತೆಲಿ. ಹಾಗೆ ದೇವರೇನಾದ್ರೂ ಲಂಚ ಕೊಟ್ಟು, ಲಂಚದ ಪುರಂದರ ಬಿಟ್ಟಲ್ಲ ಈ ಚೇದಿ ರಾಜನಿಗೆ ಶಿಶುಪಾಲನ ಆ ಬೈತಿದ್ನಲ್ಲ, ಬೈಯೋನ್ ಬಾಯಿಗೆ ಮೋಕ್ಷ ಹಾಕ್ಬಿಟ್ನೋ ಏನು ಕಥೆಯೋ. ಈ ಬಾಯಿ ಮುಚ್ಕೋಬೇಕಾದ್ರೆ ಏನಾರು ಹಾಕ್ಬೇಕು ಸಮಥಿಂಗ್. ಹಾಗಾದ್ರೆ ದೇವರು ಇವನ್ ಬಾಯಿಗೆ ಏನಾದ್ರು ಮೋಕ್ಷ ಹಾಕಿದ್ನ? ಏನ್ ಮಾಡ್ದ, ಯಾಕೆ ಮಾಡ್ದ? ಇದು ಬಹಳ ಆಶ್ಚರ್ಯ. ಯಾರನ್ನು ಕೇಳಲಿ ಅಂತ ಧರ್ಮರಾಜ ಆ ಕಡೆ ಈ ಕಡೆ ನೋಡ್ದ. ಪಕ್ಕದ ಸೀಟಲ್ಲೇ ನಾರದರು ಕೂತಿದ್ರು. ಮತ್ತೊಂದು ಪ್ರದಕ್ಷಿಣೆ ಮಾಡಿ ಅವರಿಗೆ ಕೈ ಮುಗಿದು ಕೇಳಿದ, ಏನು ಸ್ವಾಮಿ, ದೇವರನ್ನ ಹೊಂದಲಿಕ್ಕೆ ಇದೂ ಒಂದು ದಾರಿನ? ದೇವರ ನಿಂದೆ ಮಾಡಿದವರು ಭಗವಂತನನ್ನ ಹೊಂದಲಿಕ್ಕೆ ಸಾಧ್ಯ ಇದೆಯಾ? ನಾನು ಕಾಣುವ ಹಾಗೆ ಬಂದಾಗಿನ್ನೂ ಬೈದೆ ಬೀದ ದೇವರನ್ನೇ ಹೊಂದ್ಬಿಟ್ನಲ್ಲ. ಅಂದ್ರೆ ನಾರದರು ಹೇಳ್ತಾರೆ, ದೇವರನ್ನ ಹೊಂದಲಿಕ್ಕೆ ಕೆಲವರು ಬೇರೆ ಉಪಾಯವನ್ನ ಮಾಡಿದ್ದಾರೆ. ಏನು ಉಪಾಯ? ಕಾಮ, ಸ್ನೇಹ, ಭಯ, ದ್ವೇಷ, ಯಥಾ ಭಕ್ತಿ ಈಶ್ವರೇ ಮನಃ ಆವೇಶ್ಯ ತದಗಂ ಹಿತ್ವ ಭಾವ ಸದ್ಗತಿಂಗತ. ಅವರಿಗೆ ಯೋಗ್ಯವಾದ ಭಕ್ತಿಗೆ ಸಹಿತವಾದ ಕಾಮ, ಸ್ನೇಹ, ಭಯ, ದ್ವೇಷ ಯಾವ್ಯಾವುದೋ ಕ್ರಮದಲ್ಲಿ ದೇವರ ಪಾದಾರವಿಂದದಲ್ಲಿ ಮನಸ್ಸನ್ನ ಇಟ್ಟು ಬಹುಮಂದಿ ಪಾಪವನ್ನ ಪರಿಹಾರ ಮಾಡಿಕೊಂಡು ಪರಮಾತ್ಮನನ್ನ ಹೊಂದಿದ್ದಾರಪ್ಪ ಅಂದಾಗ ಮತ್ತೆ ಕೇಳಿದ, ಅಲ್ಲ ಆ ಥರ ಯಾರ್ಯಾರು ಹೋಗಿದ್ದಾರೆ ಆಚಾರ್ಯ, ನಮ್ಗೊಂದು ಪಟ್ಟಿ ಕೊಟ್ಬಿಡಿ. ಅದಕ್ಕೆ ಅವರಂದ್ರು, ಗೋಪ್ಯ ಕಾಮ ಭಯಾತ್ಕಂಸಃ ದ್ವೇಷ ಚೈತ್ಯಾದಯೋನೃತಾ ಸಂಬಂಧ ಕೃಷ್ಣಯ ಸ್ನೇಹ ಯೂಯಂ ಭಕ್ತ್ಯ ವಯಂ ವಿಭೋ. ಗೋಪಿಕಾ ಸ್ತ್ರೀಯರು ಕಾಮದಿಂದ, ಭಾಗವತದಲ್ಲಿ ಬರುತ್ತೆ, ಕಾಮ ಮಾರ್ಗಣ ಸಮರ್ಪಿತ ಚಿತ್ತ. ಗೋಪಿಕಾ ಸ್ತ್ರೀಯರು ಕಾಮ ಮಾರ್ಗದಿಂದ ತಮ್ಮ ಮನಸ್ಸನ್ನು ದೇವರ ಹತ್ರ ಇಟ್ಟಿದ್ದರು. ಭಯದಿಂದ ಕಂಸ ಇಟ್ಟಿದ್ದ, ಈ ಶಿಶುಪಾಲ ದ್ವೇಷದಿಂದ ಇಟ್ಟಿದ್ದ, ಈ ಯಾದವರೆಲ್ಲ ಸಂಬಂಧದಿಂದ ಇಟ್ಟಿದ್ರು. ಕೃಷ್ಣ ನಮ್ಮ ಚಿಕ್ಕಪ್ಪ ಅಂತ ಕೆಲವರು, ಕೃಷ್ಣ ನಮ್ಮ ಅಕ್ಕನ ಗಂಡ ಅಂತ ಕೆಲವರು, ಹೀಗೆ ಸಂಬಂಧದಿಂದ ಅವರಿಟ್ಟಿದ್ರು. ಭಕ್ತ್ಯಾಯೂಯಂ ಸ್ನೇಹಾದ್ಯೂಯಂ. ಪಾಂಡವರೇ, ನೀವು ದೇವರಲ್ಲಿ ಸ್ನೇಹ ಮಾಡಿ ನಮ್ಮ ಸ್ನೇಹಿತ ಅಂತ ತಿಳ್ಕೊಂಡಿದ್ದೀರಿ. ನಾವೆಲ್ಲ ದೇವರಲ್ಲಿ ಭಕ್ತಿಯಿಂದ ನಾವು ಭಗವಂತನ ಭಕ್ತರು, ದಾಸರು ಅಂತ ತಿಳ್ಕೊಂಡಿದ್ದೇವೆ ಅಂತ ಹೀಗೆಲ್ಲ ಹೇಳ್ತಾರೆ.
ನಿಜವಾಗಿಯೂ ದೇವರನ್ನ ಹೊಂದಲಿಕ್ಕೆ ಹೀಗೆ ಕಾಮ ಇದೆಲ್ಲ ಇದೆಯಾ ಅಂದ್ರೆ, ದೇವರನ್ನ ಹೊಂದಲಿಕ್ಕೆ ಈ ತರ ಕಾಮ, ಸ್ನೇಹ, ಭಯ ಇವ್ಯಾವುದು ದಾರಿ ಇಲ್ಲ. ನಾಣ್ಯಪಂಥಾಯನಾಯ ವಿದ್ಯತೆ. ವೇದಗಳಲ್ಲಿ ದೇವರನ್ನ ಹೊಂದಲಿಕ್ಕೆ ಒಂದೇ ದಾರಿ ಇಲ್ಲ. ದಾಸರು ಕೂಡ ಹೇಳ್ತಾರೆ ಒಂದೇ ದಾರಿ, ಇದೇ ದಾರಿನಿ ನಡಿ ನಡಿ, ಇದೇ ದಾರಿನಿ ನಡಿ ನಡಿ, ನಿನ್ನೆದುರಿಗೆ ಕಾಣುವುದೇ ಮಾರುತಿ ಗುಡಿ, ಬಲಕ ಮಾಡಿ ಮಾಡಿ ಬಂಡಿ ಹೊಡಿ. ಇದೇ ದಾರಿ. ಯಾವ ದಾರಿ? ಭಕ್ತಿ ಎನ್ನುವ ದಾರಿ. ಅದು ಮಾರುತಿ ಗುಡಿ ನೋಡಿ ಭಕ್ತಿ ಮಾಡು. ಯಾಕಂದ್ರೆ ಮಾರುತಿಯಂತೆ ಭಕ್ತಿ ಮಾಡಬೇಕು. ಮಾರುತಿ ಅಂದ್ರೆ ಮಧ್ವಾಚಾರ್ಯರು, ಅವರು ಹೇಳಿಕೊಟ್ಟಾಗ ಭಕ್ತಿ ಮಾಡು. ನಿನ್ನ ಮನಸ್ಸಿಗೆ ಬಂದಂಗೆ ಭಕ್ತಿ ಮಾಡಬೇಡ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಈ ರೀತಿ ಮಾಡಬೇಕು. ಭಕ್ತಿಯ ಮುಕ್ತಿ. ಭಕ್ತಿ ಇಲ್ಲ ಅಂದ್ರೆ ಮುಕ್ತಿ ಇಲ್ಲ. ಅಲ್ಲ, ಇಲ್ಲಿ ಭಾಗವತದಲ್ಲೇ ಶ್ಲೋಕ ಇದೆಯಲ್ಲ, ಗೋಪಿಕಾ ಸ್ತ್ರೀಯರು ಕಾಮ ಮಾರ್ಗದಿಂದ ಹಾಗರ್ಥ ಮಾಡ್ಕೊಳ್ಬಾರ್ದು. ಮಧ್ವಾಚಾರ್ಯರು ಬರಲಿಲ್ಲ ಅಂತಾದ್ರೆ ಭಾಗವತ ಓದಿ ನಾವೆಲ್ಲ ನಾನ್ ಸ್ಟಾಪ್ ನರಕಕ್ಕೆ ಹೋಗ್ತೇವೆ. ಮಧ್ವಾಚಾರ್ಯರು ಬಂದು ಇದೆಲ್ಲಿ ನೀವು ತಪ್ಪು ತಿಳ್ಕೊಳ್ತೀರಿ, ಅಲ್ಲಿ ಸರಿಯಾದ ಅರ್ಥವನ್ನ ಮಾಡಿಕೊಟ್ಟ ಮಹಾನುಭಾವರು ಆಚಾರ್ಯರು. ಅವರು ಹೇಳ್ತಾರೆ, ಹಾಗಾದ್ರೆ ಈ ಕಾಮ, ಈ ಭಯ, ಸ್ನೇಹ, ದ್ವೇಷ ಇದೆಲ್ಲ ಏನು ಅಂದ್ರೆ, ನಿಮ್ಗಾಗ್ಲೇ ಹೇಳಿದೆ, ಕೆಟ್ಟ ಮಾತುಗಳು ಎನದೆ, ಕೆಟ್ಟ ಮಾತುಗಳು ಎನದೆ ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ. ಈ ಗೋಪಿಕಾ ಸ್ತ್ರೀಯರ ಅಪರಾಧ ದೇವರನ್ನ ಕಾಮಿಸಿದ್ದು. ದೇವರನ್ನ ಕಾಮಿಸುವ ಯೋಗ್ಯತೆ ಮಹಾಲಕ್ಷ್ಮಿಗೆ ಮಾತ್ರ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ಯೇವನ ಸಂಶಯ. ಲಕ್ಷ್ಮಿ ಬಯಸೋದನ್ನ ನಾವೆಲ್ಲರೂ ಬಯಸಬೇಕಾಗತ್ತ. ಇವರು ಬಯಸಿದ್ರು ಅದು ದೋಷ. ಆದರೆ ಆ ದೋಷದ ಒಳಗೆ ಭಕ್ತಿ ಬೇರೆ ಇತ್ತು. ದೇವರೇನ್ ಮಾಡ್ದ? ದೋಷ ಬಿಟ್ಟ, ಭಕ್ತಿ ಸ್ವೀಕಾರ ಮಾಡ್ದ. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೇನೆ. ನಮ್ಮ ಬಂಗಾರ, ಚಿನ್ನ, ಬೆಳ್ಳಿಯನ್ನು ಕೊಟ್ರೆ ನಮ್ಮೆದುರಿಗೆ ತೂಕ ಹಾಕ್ತಾನೆ. ತೂಕ ಹಾಕಿದ್ರೆ 20 ಗ್ರಾಮ್ ಇರುತ್ತೆ. ಆದರೆ ಚಿನ್ನ, ಬೆಳ್ಳಿ ಆಚಾರ್ಯ ಹೇಳ್ತಾನೆ 20 ಗ್ರಾಮ್ ಎಲ್ಲ ಸಿಗಲ್ಲ, ನಿಮ್ಗೆ 18 ಗ್ರಾಮ್. ಯಾಕೆ? ಅದರೊಳಗೆ ಮಿಕ್ಸ್ ಇದೆ, ವೇಸ್ಟೇಜ್ ಇದೆ. ಹಾಗಾದ್ರೆ ಚಿನ್ನ, ಬೆಳ್ಳಿ ಆಚಾರಿ ಚಿನ್ನ ತಗೊಳ್ಳುವಾಗ ವೇಸ್ಟೇಜ್ ಬಿಟ್ಟು ಪ್ಯೂರ್ ಚಿನ್ನವನ್ನು ತೆಗೆದುಕೊಳ್ಳುವಂತೆ ಗೋಪಿಕಾ ಸ್ತ್ರೀಯರು ಚಿನ್ನದಂತ ಭಕ್ತಿಯನ್ನ ಭಗವಂತನಲ್ಲಿಟ್ಟಾಗ ದೇವರು ಅದರ ಒಳಗಿರುವ ವೇಸ್ಟೇಜ್ ಕಾಮ ಅದನ್ನು ಬಿಟ್ಟು ಕೆಟ್ಟ ಮಾತುಗಳೆಲ್ಲದೆ ಒಳಗೆ ತಗೊಂಡಿದ್ದಾನೆ. ಸ್ಮರಿಸುವರ ಅಪರಾಧ. ಯಾವ ಅಪರಾಧ? ಕಾಮದ ಅಪರಾಧ, ಸ್ನೇಹದ ಅಪರಾಧ. ದೇವರ ಹತ್ರ ಹೋಗುವಾಗ ಭಯ ಪಡಬಾರ್ದು. ನರಸಿಂಹದೇವರು ಬಂದಾಗ ಹತ್ರ ಹೋದವರು ಇಬ್ಬರೇ, ಇನ್ನೆಲ್ಲ ದೂರದಲ್ಲಿ ನಿಂತಿದ್ರು. ಹತ್ರ ಹೋದವರಲ್ಲಿಬ್ಬರಲ್ಲ, ಅಪ್ಪ ಬಂದು ಮಗ ಬಂದು. ಅಪ್ಪ ಭಯದಿಂದ ಹೋದ, ದೇವರು ಭಗದ. ಮಗ ಭಕ್ತಿಯಿಂದ ಹೋದ, ಎತ್ತಿ ತೊಡೆ ಮೇಲೆ ಕೂಡಿಸ್ಕೊಂಡು. ನೀವು ಹೇಗೆ ಹೋಗ್ಬೇಕು ವಿಚಾರ ಮಾಡಿ. ಭಯದಿಂದ ಹೋಗ್ತಿರೋ, ಭಕ್ತಿಯಿಂದ ಹೋಗ್ತಿರೋ. ಕೆಲವರಿಗೆ ಭಯವೋ ಭಯ. ನಮ್ಮನೆ ನರಸಿಂಹ ಸಾಗರಾಮಾಚಾರ್ಯ, ನಾನು ಮುಟ್ಟಲ್ಲ, ಆಚರಣೆ ಕಲಿಸ್ತೀನಿ ಅಂದ್ರೆ ನರಸಿಂಹದೇವ್ ಬಗದ್ರೆ ಆಚರಣೆ ಬಗ್ತೀನಿ. ಇವನು ಯಾಕೆ ಹೋಗಲ್ಲ? ಇವನು ಹಿರಣ್ಯಕಶಿಪು ಇದ್ದಾಗೆ. ಯಾಕೆಂದ್ರೆ ಟೇಬಲ್ ಕೆಳಗೆ, ಟೇಬಲ್ ಮೇಲೆ ಸಂಪಾದನೆ. ಆಡಬಾರದು ಮಾತಾಡ್ತಿರ್ತಾನೆ, ತಿನ್ನಬಾರದು ತಿಂತಿರ್ತಾನೆ, ನೋಡಬಾರದು ನೋಡ್ತಿರ್ತಾನೆ. ಬಾಯಲ್ಲಿ ಒಂದು ಮಂತ್ರ ಬರಲ್ಲ, ಬಾಯಿ ಬಿಟ್ರೆ ಬರೀ ಕೆಟ್ಟ ಕೆಟ್ಟ ಶಬ್ದ. ಅದಕ್ಕೆ ಹೋಗು. ಭಯ ಪಡಬಾರದು, ಭಕ್ತಿಯಿಂದ ಬರಬೇಕು. ಹಾಗಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು ದೋಷ ಇತ್ತು. ಅದನ್ನೆಲ್ಲ ತೆಗೆದು ಭಗವಂತ ಕೇವಲ ಭಕ್ತಿಯನ್ನ ಸ್ವೀಕಾರ ಮಾಡಿದ್ದಾನೆ. ನೋಡು, ನೀನಂತೀಯ ಈ ಶಿಶುಪಾಲ ಬೈದ, ಆದರೆ ದೇವರು ಅದನ್ನ ನಿಂದಾಸ್ತುತಿ ಅಂತ ಸ್ವೀಕಾರ ಮಾಡಿ. ದೇವರಿಗೆ ಕೆಲವರು ಬೈದ್ರು ಸ್ತೋತ್ರ ತರ ಇರುತ್ತೆ. ಈಗ ನಾವು ನೀವು ಪುರುಷ ಸೂಕ್ತ ಹೇಳಿದ್ರೆ ದೇವರಿಗೆ ಬೈದಾಗಿರುತ್ತೆ. ನೀವು ಪುರುಷ ಸೂಕ್ತ ಶುರು ಮಾಡಿದ ತಕ್ಷಣ ದೇವರು ಅಪ್ಪ ಇವನು ಶುರು ಮಾಡ್ಬಿಟ್ಟ, ಅಪ್ಪ ಇವನು ಅಂತ. ಅದೇ ಅವನಿಗೆ ಬೇಕಾದವರು ಏನು ಹೇಳಿದ್ರು ಅವನಿಗೆ ಚೆನ್ನ.
ಅದು ಹೇಗೆ? ಬಾಲಕನ ಕಲಭಾಷೆ ಜನನಿ ಕೇಳಿ ಸುಖ ಪಡುವಂತೆ ಭಗವಂತ. ಭಕ್ತಿ, ಆ ಬಾಲಕನಿಗೆ ಅಮ್ಮನ ಮೇಲೆ ಭಾರೀ ಪ್ರೀತಿ. ಹಾಗೆ ಭಕ್ತಿ ಇರುವ ಭಕ್ತ ಏನು ಹೇಳಿದ್ರು ದೇವರು ತಗೊಳ್ತಾನೆ. ಇವನ್ ಯಾರು ಅನ್ಕೊಂಡಿದೀಯಾ? ಇವು ಸಾಮಾನ್ಯ ಅಲ್ಲ, ಭಗವಂತನ ಅರಮನೆಯ ದ್ವಾರಪಾಲಕ. ಪಾರ್ಷದ ಪ್ರವರು ವಿಷ್ಣೋ ಪಾರ್ಷದ ಪ್ರವರು ವಿಪ್ರಶಾಪಾತ್ ಪದಾತ್ ಚ್ಯುತೌ. ಈ ಶಿಶುಪಾಲ ಇದ್ದಾನಲ್ಲ, ಇವನನ್ನು ಯಾರಂತ ತಿಳ್ಕೊಂಡಿದೀಯ? ಹರಿಯ ಮನೆಯ ಹಿರಿಯ ದ್ವಾರಪಾಲಕರು. ಹರಿಯ ಮನೆಯ ಹಿರಿಯ ದ್ವಾರಪಾಲಕರು. ಅದೇನದು ಅಂದರೆ ದೇವರ ಮನೆಗೆ 4 ಬಾಗಿಲಲ್ಲಿ 8 ಜನ ಕೀಪರ್ ಇದ್ದಾರೆ. ಆ 8 ಜನ ಗೇಟ್ ಕೀಪರ್ ಪ್ರಾರ್ಥನೆ ಮೊದಲು ಮಾಡಿಕೊಡ್ಬೇಕು ದೇವ್ರ ಪೂಜೆ ಮುಂಚೆ. ಪೂರ್ವ ದ್ವಾರೇ ದ್ವಾರಶ್ರೀ ನಮಃ. ಫಸ್ಟ್ ಅವರೇ. ಯಾರವರು? ಜಯಾಯ ನಮಃ, ವಿಜಯಾಯ ನಮಃ, ದಕ್ಷಿಣ ದ್ವಾರೇ ಬಲಾಯ ನಮಃ, ಪ್ರಬಲಾಯ ನಮಃ, ಪಶ್ಚಿಮ ದ್ವಾರೇ ನಂದಾಯ ನಮಃ, ಸ್ಕಂದಾಯ ನಮಃ, ಆಮೇಲೆ ಉತ್ತರ ದ್ವಾರಕ್ಕೆ ಮುದಾಯ ನಮಃ, ಮುದಾಕ್ಷ. 8 ಜನ. ಅದರಲ್ಲಿ ಸೀನಿಯರ್ ಮೋಸ್ಟ್ ಫ್ರಂಟ್ ಡೋರ್, ಮೇನ್ ಡೋರ್ ಯಾರು ನಿಂತಿರೋರು? ಇವರು ಪಾರ್ಷದ ಪ್ರವರು. ಹೌದಾ? ಮತ್ತೆ ಇಲ್ಲಿ ಅಂತ ಬಂದ್ರು ವಿಪ್ರಶಾಪ, ಬ್ರಾಹ್ಮಣರ ಶಾಪ. ಪದ ಅಂದ್ರೆ ಪದವಿ, ಅದರಿಂದ ಚ್ಯುತವು ಕೆಳಗೆ ಬಿದ್ದಿದ್ದಾರೆ. ಧರ್ಮರಾಜನಿಗೆ ಆಶ್ಚರ್ಯ ಆಯಿತು. ಅಲ್ಲ, ವೈಕುಂಠದ ಬಾಗಿಲಿಗೆ ಹೋಗಿ ಶಾಪ ಕೊಡೋ ಬ್ರಾಹ್ಮಣರು ಯಾರು? ವೈಕುಂಠಕ್ಕೆ ಹೋಗೋ ಬ್ರಾಹ್ಮಣರು ಬೇಗ ಜನ ಸಿಗ್ತಾರೆ. ಪ್ರತಿ ಸತಿ 13ನೇ ದಿನ ಎಲ್ಲೋಗಿದ್ರೆ ಆಚಾರ್ಯ ವೈಕುಂಠಕ್ಕೆ ಅಂತ. ಇಂಥ ವೈಕುಂಠದ ಆಚಾರ ಶಾಪ ಗೀಪ ಕೊಟ್ರೆ ಕೊಡೋ ಸಂಭಾವನೆಯೂ ಇಲ್ಲ. ಅಲ್ಲ, ವೈಕುಂಠಕ್ಕೆ ಹೋಗಿ ಶಾಪ ಕೊಟ್ಟು ಅಲ್ಲಿ ಪರ್ಮನೆಂಟ್ ಪೋಸ್ಟ್ ಅಲ್ಲಿ ಇರೋರನ್ನ ಕೆಳಗಾಗ್ತಾರೆ ಅಂದ್ರೆ ಆ ಆಚಾರ್ಯ ಯಾರು? ದೇವರ ಹತ್ತಿರ ಇರುವವರು ತಪ್ಪುಗಳನ್ನು ಮಾಡ್ತಾರ? ಏನ್ ತಪ್ಪಾಡಿದ್ರು? ಏನ್ ಶಾಪ ಕೊಟ್ಟರು? ಸ್ವಲ್ಪ ಕತೆ ಹೇಳಿ, ಸ್ಪೀಡಾಗಿ ಹೇಳ್ತೀನಿ ಕೇಳು. ಸ್ಲೋ ಹೇಳಲ್ಲ. ಆನೆ ಬಂದಾಯ್ತು, ರಥ ಬಂದಾಯ್ತು, ರಾಯರು ಕಾಯ್ತಿದ್ದಾರೆ, ಎಲ್ಲ ಸ್ಪೀಡಾಗಿ ಹೇಳ್ತೀನಿ, ಅರ್ಜೆಂಟಲ್ಲಿ ಹೇಳ್ತೀನಿ ಕೇಳ್ಕೊ ಅಂತ ಹೇಳ್ತಾ ಇದ್ದಾರೆ. ಒಂದ್ಸತಿ ಬ್ರಹ್ಮದೇವರ ಮಕ್ಕಳು ಸನಕಾದಿಗಳು ವೈಕುಂಠಕ್ಕೆ ಹೋದರು. ನಮ್ಮಲ್ಲಿ ಯಾವಾಗಲೂ ಏನೇ ಕತೆ ಹೇಳಿದ್ರು ಕತೆಗೆ ಮಧ್ಯ ಪ್ರಶ್ನೆ ಕೇಳ್ತಿದ್ರೆ ಚೆನ್ನಾಗಿ ಅಲ್ವಾ? ವೈಕುಂಠಕ್ಕೆ ಹೋದ್ರು, ಯಾಕೆ ಹೋದ್ರು ಅದನ್ನು ಕೇಳ್ಬೇಕ್ರಿ. ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ, ಯಾಕೆ ಹೋಗಿದ್ರಿ ಕೇಳ್ಬೇಕ್ರಿ. ಎಷ್ಟೋ ಜನ ಮಂತ್ರಾಲಯಕ್ಕೆ ಬರ್ತಾರೆ, ರಾಯನೇ ನೋಡ್ಲಿಲ್ಲ ಅಂದ್ರೆ. ಹಾಗಾದ್ರೆ ನಾವು ಬಂದಿದ್ಯಾಕೆ? ರಾಯ ನೋಡ್ಲಿಕ್ಕಲ್ವಾ? ಹಾಗಾದ್ರೆ ವೈಕುಂಠಕ್ಕೆ ಹೋಗೋದು ಯಾಕೆ? ದೇವ್ರು ನೋಡ್ಲಿಕ್ಕಲ್ವಾ? ಅಲ್ಲ, ಸನಕಾದಿಗಳು ವೈಕುಂಠಕ್ಕೆ ಹೋಗಿದ್ದು ದೇವರು ನೋಡ್ಲಿಕ್ಕಲ್ಲಂತೆ. ಸನಕಾದಿಗಳು ಬಿಡಿ, ವಿಜಯದಾಸರೇ ತಿರುಪ್ತಿಗೆ ಹೋದಾಗ ಏನ್ ದಾಸರೇ ತಿರುಪ್ತಿಗೆ ಬಂದ್ರಲ್ಲ ದೇವರು ನೋಡ್ಲಿಕ್ಕ? ನಿನ್ನ ನೋಡಲಿಕ್ಕೆ ಬಂದವನಲ್ಲವೋ? ವಿಜಯದಾಸರೇ ಹೀಗನ್ನೋದಾದ್ರೆ ಇನ್ನು ಸನಕಾದಿಗಳು ಅವರು ವಿಜಯದಾಸರಿಗೆ ಅಣ್ಣಂದ್ರು. ಅದ್ಯಾಕಾಚಾರ್ಯ? ವಿಜಯದಾಸರು ಬ್ರಹ್ಮದೇವರ ಮಕ್ಕಳು, ಭೃಗು ಋಷಿಗಳು. ಭೃಗು ಋಷಿಗಳು ಹುಟ್ಟಕ್ಕೆ ಮುಂಚೆ ಬ್ರಹ್ಮದೇವರ ಮೊದಲ ಸಂತಾನ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ. ಅವರು ಹೋಗಿದ್ರು. ಯಾಕೆ ಹೋಗಿದ್ರಿ ಎಂದ್ರು. ನಮ್ಗೇನು ಹೋಗ್ಬೇಕು ಅಂತಿಲ್ಲ, ದೇವರು ಕರೆದ ಹೋದ್ವಿ ಎಂದ್ರು. ಯದೃಚ್ಛಯ, ಭಾಗವತದಲ್ಲೇ ಶ್ಲೋಕ ಇದೆ. ದೇವರ ಇಚ್ಛಾನುಸಾರವಾಗಿ ಅವರು ವೈಕುಂಠಕ್ಕೆ ಹೋದರು. ಇದ್ರೊಳಗೂ ಒಂದು ಕಥೆ ಇದೆ. ಅದೇನು ದೇವರ ಇಚ್ಛೆ? ಏನು ಇಚ್ಛೆ ಗೊತ್ತಾ? ಅವ್ರು ಯಾವಾಗಲೂ ನಿನ್ನ ಇಚ್ಛೆಗೆ ಬಂದದ್ದು ಎನ್ನ ಇಚ್ಛೆಗೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ. ದೊಡ್ಡವರಾಗ್ತಾ ಆಗ್ತಾ ಅವರಿಗೆ ಭಗವಂತನಿಗೆ ವಿರುದ್ಧವಾದ ಇಚ್ಛೆ ಮಾಡುವ ಬುದ್ಧಿಯೇ ಬರಲ್ಲ. ದೇವರ ಇಚ್ಛೆ ಏನು? ಹಾಗೆ ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲಿ ನಿಲ್ಲುವಂತೆ ಹಾಗೆ ನಡೆಸುವಿ, ಹಾಗೆ ನಡೆಕೊಂಬೆ ಸ್ವಾಮಿ. ನೀನು ಹೇಗೆ ನಡೆಸ್ತೀಯ, ಒಂದೊಂದು ಹೆಜ್ಜೆ ನೀನು ನಡೆಸು. ನೀನು ಇಲ್ಲಿಡು, ಇಡ್ತೀನಿ, ಇಡಬೇಡ ಇಡ, ವಾಪಸ್ ಹೋಗು, ಹೋಗ್ತೀನಿ. ನನಗೆ ನಂದು ಅನ್ನುವ ಸ್ವಾತಂತ್ರ್ಯ ಏನೂ ಇಲ್ಲ. ನಾನು ಇಷ್ಟು ಅಸ್ವತಂತ್ರ, ನೀನು ಇಷ್ಟು ಸ್ವತಂತ್ರ. ಹರಿಮುಕುಂದನು ನೀನು, ನರಜನ್ಮ ಹುಳ ನಾನು. ಈ ಅನುಸಂಧಾನ ಇಟ್ಕೊಂಡು ಸಂಚಾರ ಮಾಡುವ ಅವರು ಒಮ್ಮೆ ವೈಕುಂಠಕ್ಕೆ ಹೋದರು. ವೈಕುಂಠಕ್ಕೆ ಹೋದಾಗ ಹೇಗಿದ್ರು ಅಂದರೆ 5 ವರ್ಷ ತುಂಬಿತ್ತು, 6 ವರ್ಷ ತುಂಬಲಿಲ್ಲ. ಅಲ್ಲ ಆಚಾರ್ಯ, ಯಾವಾಗೂ ತುಂಬೋದೇ ಇಲ್ಲ. ಅದಕ್ಕೆ ಅವ್ರಿಗೆ ಹೆಸರೇ ಸನತ್ ಕುಮಾರರು. ಸನತ್ ಅಂದ್ರೆ ಯಾವಾಗಲೂ,
ಕುಮಾರರು ಅಂದ್ರೆ ಮಕ್ಕಳಿದ್ದ ಹಾಗೆ ಇರ್ತಾರೆ. ಹಾಗಾದ್ರೆ ಮಕ್ಕಳ ಪೂರ್ವೇಶಾಮಪಿ ಪೂರ್ವಜ, ಹಿಂದಿನವರಿಗಿಂತಲೂ ಹಿಂದಿನವರು. ದೇವತೆಗಳಲ್ಲಿ ಹಿಂದಿನವರು ಅಂದ್ರೆ ರುದ್ರದೇವರು, ಅವರಿಗೆ ಮೊದಲು ಹುಟ್ಟಿದವರಿಗೆ ಪೂರ್ವೇಶಾಮಪಿ ಪೂರ್ವಜ. ಹಾಗಾದ್ರೆ ವಯಸ್ಸಾಗಿದೆಯಾ? ಇಲ್ಲ. ಸನತ್ ಕುಮಾರ ಎಷ್ಟು ವಯಸ್ಸು? ಪಂಚಕ್ಷಡಾನುಭಾವ, 5 ತುಂಬಿದೆ, 6 ತುಂಬಲ್ಲ. ಹೋಗಿ ನೋಡ್ಲಿಕ್ಕೆ ಹೇಗಿದ್ರು? ದಿಗಂಬರ, ಎಲ್ಲರೂ ದಿಗಂಬರರು. ಯಾಕೆ? ಅವರಿಗೆ ನಂದು ಅನ್ನುವ ಅಭಿಮಾನಕ್ಕೆ ಸಂಬಂಧಪಟ್ಟ ದೇಹವೇ, ದೇಹ ಇದೆ, ಅದರ ಮೇಲೆ ಅಭಿಮಾನ ಇಲ್ಲ. ದೇಹಾಭಿಮಾನ ತ್ಯಾಗ ಮಾಡಿದ ಮಹಾನುಭಾವರು. ಹಾಗೆ ದಿಗಂಬರರಾಗಿ ಹೋದರೆ ಈ ಸನಕಾದಿಗಳು ನೋಡಿದ್ರು, ಇದೇನಪ್ಪ ಪುಟ್ ಮಕ್ಕಳೆಲ್ಲ ಒಳಗೆ ಬರಕ್ಕೆ ಶುರು ಮಾಡ್ಕೊಂಡ್ಬಿಟ್ರಲ್ಲ, ಇವರು ಒಳಗೆ ಹೋದ್ರೆ ನಮ್ಮ ದೇವರ ಏಕಾಂತಕ್ಕೆ ಎಲ್ಲಿ ಡಿಸ್ಟರ್ಬ್ ಆಗತ್ತೋ ಅಂತ ಅವರು ಬಂಗಾರದ ಅಧಿಕಾರದ ದಂಡವನ್ನು ಅಡ್ಡ ಇಟ್ಟು ತಾನು ಪ್ರತ್ಯಕ್ಷ ಅವರನ್ನ ನಿಷೇಧ ಮಾಡಿ ಒಳಗೆ ಹೋಗಬೇಡಿ ಎಂದರು. ಇವ್ರಿಗೆ 4 ಜನ ಹುಡುಗರಿಗೆ ಸಿಟ್ಟು ಬಂತು, ನಮ್ಮನ್ನೇ ಒಳಗೆ ಬಿಡಲ್ವಾ? ಕಥೆ ಏನು ಗೊತ್ತಾ? ಬೈ ಚಾನ್ಸ್ ಅವರು ಒಳಗೆ ಬಿಟ್ಟಿದ್ರು, ಇವರು ಒಳಗೋಗುವಾಗಿಲ್ಲ. ಯಾಕಂದ್ರೆ ಯದ್ಗತ್ವ ನನಿ ಬರ್ತಂತೆ, ಅವನ ಪುರಕ್ಕೆ ಹೋದ ಜನರು ಒಮ್ಮೆ ಗನ್ನ ಹಿಂದಿರುಗಾರು. ಅಲ್ಲಿ ಒಂದು ಎಂಟ್ರಿ ಇದೆ, ವಾಪಸ್ ಬರೋ ಆಗಿಲ್ಲ, ಬಿಟ್ಟರು ಹೋಗೋ ಆಗಿಲ್ಲ. ಆದ್ರೆ ಇವ್ರಿಗೂ ಸಿಟ್ಟು, ನಮ್ಮನ್ನು ಬಿಡ್ಲಿಲ್ಲ ಅಂತ ಸಿಟ್ಟಲ್ಲಂತೆ. ಮತ್ತೆ ಯಾಕೆ ಸಿಟ್ಟು? ಶಾಪ ಯಾಕೆ ಕೊಟ್ಟಿದ್ರು? ತುಂಬಾ ದೊಡ್ಡ ಕಥೆ ರೀ. ವಾದಿರಾಜರು ವೈಕುಂಠ ವರ್ಣನೆ ಅಂತ ಒಂದು ಗ್ರಂಥವನ್ನ ಮಾಡಿದ್ದಾರೆ. ತತ್ವಸಾರ ಅಂತ ಅದಕ್ಕೆ ಮತ್ತೊಂದು ಹೆಸರಿದೆ. ಅದ್ಭುತವಾಗಿ ಈ ಪ್ರಸಂಗವನ್ನ ಅಲ್ಲಿಯೂ ತಗೊಂಡಿದ್ದಾರೆ. ಯಾವ ಈ ಜಯ ವಿಜಯರು 7ನೇ ಬಾಗಿಲಲ್ಲಿ, ಹೊರಬಾಗಿಲಲ್ಲಿ ಇಬ್ಬರಿದ್ದಾರೆ, ಒಳಬಾಗಿಲಲ್ಲಿ ಇಬ್ಬರಿದ್ದಾರೆ. ಒಳಬಾಗಿಲಲ್ಲಿರುವ ಜಯ ವಿಜಯರು ಮುಕ್ತರಾದರು, ಹೊರಗಿರುವವರು ಮುಕ್ತರಾಗಬೇಕಾದರು. ಅವರಿಗೆ ಶಾಪ ಕೊಟ್ಟದ್ದು. ಅವರಿಗೆ ಯಾಕೆ ಶಾಪ ಕೊಟ್ಟದ್ದು ಅಂದ್ರೆ, ನಮ್ಮ ಒಳಗಿರುವ ಭಗವಂತನ ರೂಪಕ್ಕೂ ನೀವು ಭೇದ ಎಣಿಸ್ತಾ ಇದ್ದೀರಿ. ಭಗವಂತನ ರೂಪಕ್ಕೆ ಭೇದ ಎಣಿಸುವ ಬುದ್ಧಿ ಇದು ರಜೋಗುಣದ ವ್ಯಾಪಾರ. ರಜೋಗುಣ ತಮೋಗುಣ ವ್ಯಾಪಾರ ಇಲ್ಲದವರು ಮಾತ್ರ ಭಗವಂತನ ಮನೆಯ ದ್ವಾರಪಾಲಕರಾಗಬೇಕು. ನೀವಾಗಿದ್ದೀರಿ, ಆದರೂ ನಿಮ್ಮಲ್ಲಿ ಇನ್ನೂ ರಜೋಗುಣ ಇದೆ ಅಂದ್ರೆ ಇದ್ದೇ ಇರುತ್ತೆ. ಅದೇನು ಗೊತ್ತಾ? ಅಲ್ಲಿ ಆ 7ನೇ ಬಾಗಿಲಾದ್ಮೇಲೆ ಒಂದು ನದಿ ಇದೆ, ಅದರ ಹೆಸರು ವಿರಜ. ದೇವರ ಮೈ ಬೆವರು ನದಿಯಾಗಿ ಹರಿದಿದೆ, ಅದಕ್ಕೆ ವಿರಜ ಅಂತ ಕರೀತಾರೆ. ಅದರಲ್ಲಿ ಮುಳುಗುವ ತನಕ ರಜೋಗುಣದ ವ್ಯಾಪಾರ ಜೀವರಲ್ಲಿ ನಡೀತಾನೆ ಇದೆ. ನಿಮ್ಮಲ್ಲಿ ಇನ್ನೂ ನಡೀತಾ ಇದೆ. ನೆಕ್ಸ್ಟ್ ಟೈಮ್ಗೆ ನೀವು ಅದರೊಳಗೆ ಮುಳುಗಬೇಕು. ಇಷ್ಟೊಂದಿಟ್ಟು ಬರಬಾರದು, ಕಳ್ಕೊಂಡು ಬನ್ನಿ, ಹೋಗಿ 3 ಜನ್ಮದಲ್ಲಿ ದೈತ್ಯ ಯೋನಿಯಲ್ಲಿ ಹುಟ್ಟಿ ಅಂತ ಶಾಪ. ನೋಡಿ, ಆಫೀಸಲ್ಲಿ ಬಾಸ್ ಕೂತು ಎಲ್ಲರೂ ಮುಂದೆ ನಡೆಯೋದನ್ನ ಕೂತ್ ಕಡೆನೆ ನೋಡ್ತಾನೆ, CCTV ಅಂತ. ದೇವರು ವಿಶ್ವದ ಚಕ್ಷು, ಅವನು ಗೊತ್ತಿಲ್ವಾ ಹೊರಗೆ ಯಾರು ಬಂದಿದ್ದಾರೆ, ಆಚಾರರು ಏನಿದೆ ಎಲ್ಲ ಗೊತ್ತಿತ್ತು. ನಂಬರ್ 1 ಕಳ್ಳ ದೇವರು. ಸುಮ್ಮನಿದ್ದ. ಯಾಕೆ ಸುಮ್ಮನಿದ್ದ ಅಂದ್ರೆ, ಶಾಪ ಕೊಡೋವರೆಗೂ ಸುಮ್ಮನಿರ್ತೇನೆ, ಶಾಪ ಕೊಟ್ಮೇಲೆ ಹೋಗೋದಿದ್ದೇ ಇರುತ್ತೆ. ಶಾಪ ಕೊಡೋವರೆಗೂ ಸುಮ್ಮನಿದ್ದು ಮೆಲ್ಲಗೆ ಲಕ್ಷ್ಮೀ ಸಮೇತನಾಗಿ ಭಗವಂತನೇ ಹೊರಗೆ ಬಂದ. ಅವನು ಬಂದಿದ್ದೇ ತಡ ಈ ಸನಕಾದಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೆಲ್ಕೆನೆ ತಟ್ಕೊಂಡ್ರು. ಸ್ವಾಮಿ, ನಿಮ್ಮ ಲೋಕಕ್ಕೆ ಬಂದು ನಿಮ್ಮವ್ರಿಗೆ ಶಾಪ ಕೊಟ್ಬಿಟ್ವಿ, ನಮ್ದು ಭಾರಿ ಮಿಸ್ಟೇಕ್ ಆಗಿದೆ, ನಮ್ಮನ್ನು ಯಾವ ನರಕಕ್ಕೆ ಹಾಕಿದ್ರು ಹೋಗ್ತೇವೆ ಎಂದು. ದೇವರನ್ನ ನಿಮ್ಮನ್ನ ನರಕಕ್ಕೆ ಹಾಕೋದ? ನಾನು ಫೇಮಸ್ ಆಗಿರೋದೇ ನಿಮ್ಮಿಂದ. ನೀವು ಎಲ್ಲ ಊರಲ್ಲೂ ಮೈ ಮುಂದೆ ಹರಿತಗೋತ್ತಮ ವಾಯುತಿಗೋತ್ತಮ ಕೂಗಿ ನನ್ನನ್ನು ಎತ್ತರ ಕರ್ಕೊಂಡು ಹೋಗಿದ್ದೀರಿ. ನಾನಲ್ಲ, ನಿಮ್ಮ ವಿರುದ್ಧವಾಗಿ ಯಾರೇ ಹೋಗು ಬಿಡಲ್ಲ. ಚಿಂದ್ಯಾಂ ಸ್ವಭಾವಮಪಿ ಪ್ರತಿಕೂಲ ವೃತ್ತಿ. 21 ಬಾರಿ ಭಗವಂತ ಪರಶುರಾಮ ಅವತಾರದಲ್ಲಿ ದುಷ್ಟರಾದ ಕ್ಷತ್ರಿಯರ ತಲೆಯನ್ನು ಕತ್ತರಿಸಿ ತನ್ನ ಮಾತು ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡ ಭಗವಂತ ಬ್ರಾಹ್ಮಣರ ವಿರುದ್ಧ ನಾನು ನಮ್ಮ ಯಾರು ಗೊತ್ತಿಲ್ಲ, ಇವು ನಿಮ್ಮ ವಿರುದ್ಧ
ವಿರುದ್ಧ ಹೋಗಿದ್ದಾರೆ. ದೇವರು ಸನಕಾದಿಗಳಿಗೆ ಕಿವಿಲಿ ಹೇಳ್ದ, ನಾನೇ ಶಾಪ ಕೊಡಬೇಕು ಅಂದ್ಕೊಂಡಿದ್ದೆ, ನಿಮ್ಮ ಕೈ ಕೊಡಿಸ್ತಿರಲಿಲ್ಲ. ಅವ್ರು ಕೇಳಿದ್ರು, ನೀ ಯಾಕೆ ಕೊಡು? ಅದೇನಾಯ್ತು, ಒಂದ್ಸತಿ ನಾರಾಯಣ ಒಬ್ಬೇ ಒಳಗಿದ್ದ, ಈ ಲಕ್ಷ್ಮಿ ಅದು ಯಾಕೆ ಹೋಗಿದ್ಲೋ, ಎಲ್ಲಿ ಹೋಗಿದ್ಲೋ, ಏನು ಕಥೆಯೋ ಹೊರಗೋಗಿದ್ಲು. ಅವಳು ಒಳಗೆ ಬಂದರೆ ಇವರಿಬ್ಬರು ಲಕ್ಷ್ಮೀನೇ ಒಳಗೆ. ಇವತ್ತು ಬೆಳಗ್ಗೆ ಸ್ವಾಮಿಗಳು ಇವತ್ತು ನಿನ್ನೆ ಒಂದು ಕತೆ ಹೇಳ್ತಿದ್ರು, ಒಳಗೆ ಹೋಗ್ಬೋದು ಆರಾಧನೆ ಟೈಮಲ್ಲಿ ಮಧ್ಯಾರಾಧನೆ ಏನು ಜನವೋ ಜನ ಈ ದರ್ಶನಕ್ಕೆ ನುಗ್ಗುತ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹೋಮ್ ಮಿನಿಸ್ಟ್ರು ಬಂದಿದ್ರು, ಆಂಧ್ರ ಪ್ರದೇಶ ಹೋಮ್ ಮಿನಿಸ್ಟ್ರು, ಆಮೇಲಿಂದ ಇನ್ಯಾರು ತುಂಬ ದೊಡ್ಡ ದೊಡ್ಡವರೆಲ್ಲ ಬಂದಿದ್ರೆ ಎಲ್ಲರೂ ತಳ್ಳಿದ್ರೆ ಆ ಹೋಮ್ ಮಿನಿಸ್ಟ್ರ್ ತಲೆನೇ ಆ ಗ್ರಿಲ್ಲೊಳಗೆ ಸಿಕ್ಕಾಕೊಂಡು ಏನು ಮಾಡಬೇಕು ಸ್ವಾಮಿಗಳ ಆಮೇಲೆ ಹೇಳ್ಕೊಂಡು ಎಲ್ಲರನ್ನು ನಿಲ್ಲಿಸಿ ಸಮಾಧಾನ ಮಾಡಿ ಕಳಿಸಿದ್ದಾಯ್ತು. ಅಂದರೆ ಈ ಜೋರು ಗಲಾಟೆಗಳಾಗುವ ಯಾರ್ಯಾರು ಎಲ್ಲೆಲ್ಲಿ ಸಿಕ್ಕಾಕೊಳ್ತಾರೋ ಏನಾಗುತ್ತೋ ಸ್ವಾಮಿ ಶ್ರೀಯರಿಗೆ ಗೊತ್ತು. ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಸ್ವಾಮಿಗಳು ಜನಗಳನ್ನ ಅವರ ಭಕ್ತಿ ಅವರ ಪರವಶತೆ. ಮಹಾಮಂಗಳಾರತಿ ಟೈಮ್ ಅಂದರೆ ಸ್ವಲ್ಪ ಕೆಂಪು ಕಲರ್ ಬಟ್ಟೆ ಇರುತ್ತೆ, ಸ್ವಾಮಿಗಳು ಪರಿಚಯ ಇರೋದ್ರಿಂದ ಅವ್ರನ್ನ ಯಾರು ತಳ್ಳಲ್ಲ, ಬಿಟ್ಟರೆ ಅವ್ರೇನಾದ್ರೂ ಬೇರೆ ಡ್ರೆಸ್ಸನ್ನು ಅವ್ರನ್ನೂ ತಳ್ಳಲ್ಲ. ಅಂಥದ್ದು ಮಿನಿಸ್ಟ್ರು ಏನು ಗೊತ್ತಾ, ತಳ್ಳೋದೇ, ಕಂಟ್ರೋಲ್ ಮಾಡೋದು ಕಷ್ಟ. ಹಾಗೆ ಈ ಲಕ್ಷ್ಮಿ ಎಲ್ಲೋ ಹೊರಗೋಗಿದ್ದಾರೆ, ಹೊರಗೋದ್ರೆ ಅವಳು ಬಂದರೆ ಅವಳೇ ಹೊರಗ್ಬಿಟ್ಟು. ಆದರೆ ಲಕ್ಷ್ಮಿ ವೈಕುಂಠ ಅಂದರೆ ಲಕ್ಷ್ಮಿ, ಲಕ್ಷ್ಮಿ ಅಂದರೆ ವೈಕುಂಠ. ಅವಳೇ ಆ ವೈಕುಂಠದ ಇಂಜಿನಿಯರ್. ಅದು ಎಲ್ಲೆಲ್ಲಿ ಬಾಗಿಲಿದೆ ಅವಳು ಗೊತ್ತಿತ್ತು. ಹೇಗೋ ಯಾವುದೋ ಬಾಗಿಲಲ್ಲಿ ಹೋಗಿ ದೇವ್ರ ಹತ್ರ ಹೋಗಿ ಒಳ್ಳೆ ಗೇಟ್ ಕೀಪರ್ ಇಟ್ಕೊಂಡಿದ್ದೀರಿ, ಮನೆ ಓನರ್ ಹೆಂಡತಿ ನಾನು ಬಂದರೆ ನನ್ನೇ ಬಿಡಲಿಲ್ಲ ಅಂದರೆ ದೇವ್ರಂತ ಏನು ಈಗ ಅವ್ರಿಗೋಗಿ ಶಾಪ ಕೊಟ್ಬಿಡ್ಲ? ನನಗೆ ಶಾಪ ಕೊಡೋದೇನು ದೊಡ್ಡದಲ್ಲ, ನಾನು ಈಗ ಹೋಗಿ ಶಾಪ ಕೊಟ್ಟರೆ ಅವರೇನು ತಿಳ್ಕೊಳ್ತಾರೆ, ಹೆಂಡತಿ ಮಾತು ಕೇಳ್ಕೊಂಡು ಬಂದ ಅಂತ ಅಲ್ವಾ? ಅದು ಬೇಡ, ನಿಮಗೆ ಶಾಪ ಕೊಡಿಸ್ಬೇಕಲ್ವಾ? ನೋಡಿ ಈಗ ಆಚಾರ ಕಲಿಸ್ತೀನಿ ಅಂತ. ಧಿಯೋ ಯೋ ನ ಪ್ರಚೋದಯ ಯದೃಚ್ಛಯ, ಭಗವಂತ ಅವರಿಗೆ ಪ್ರೇರಣೆ ಮಾಡ್ದ. ಎಲ್ಲೋ ಹೋಗ್ತಿದ್ದ ಆಚಾರ, ಇಲ್ಲಿ ಯಾಕೆ ಬರ್ಬೇಕ್ರಿ? ದೇವರು ಯಾಕೆ ಮನೆಯವ್ರು ಕೊಡಬೇಕಿತ್ತು, ಕೊಡಿಸಿದ ಶಾಪ. ಸರಿ ಆಯ್ತಾ? ಲಕ್ಷ್ಮಿ ಆನಂದವೋ ಆನಂದ. ಆನಂದ ತೀರ್ಥರಿಗೆ ಪರಾನಂದ ವರದನಾದ ಪರಮಾತ್ಮ ಆನಂದ ತೀರ್ಥರಿಗಿಂತಲೂ ಕೋಟಿ ಕೋಟಿ ಗುಣಗಳಿಂದ ಅಧಿಕಳಾದ ಲಕ್ಷ್ಮಿಗೆ ಇನ್ನೆಷ್ಟು ಪರಾನಂದ ವರದನಾಗಬೇಡ. ಅವಳಿಗೆ ಭಾರಿ ಆನಂದ ಕೊಡ್ತಾನೆ. ಅವಳು ಮಾತು ಒಂದು ತೆಗೆದಾಕಲ್ಲ, ಯಾಕೆಂದ್ರೆ ಅವಳಷ್ಟು ಹಿರಿಯ ಹರಿಭಕ್ತರು ಮತ್ಯಾರಿಲ್ಲ. ಛತ್ರ ಚಾಮರ ಗಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ನಿತ್ಯದಲ್ಲಿ ಆ ಭಗವಂತನ ಸೇವೆ ಮಾಡುವ ಮಹತಾಯಿ, ಪ್ರಳಯ ಕಾಲದಲ್ಲೂ ಎಡೆಬಿಡದೆ ಮಾಡುವ ಮಹತಾಯಿಯನ್ನು ಭಗವಂತ ಯಾಕೆ ಬಿಡ್ತಾನ್ರಿ? ಈಗ ಅವಸರ ಒಂದು ಶಾಪ ಕೊಟ್ಟ, ಹೇಗೆ ನಮ್ಮ ಹಿಮ ಅಂತ. ಸ್ವಾಮಿ ತಿಳಿಯೋದು ನಿನ್ನಾಟ, ನೈಗೋದಾಪೋ ಗೃಣೋಂತೋಂತಂ ಯದ್ಗುಣಾನ ಮುಖ್ಯಂತಿ ಎಂ ಸೂರಯ. ಲಕ್ಷ್ಮಿಗೂ ಕೂಡ ಭಗವಂತನ ಮಹಿಮೆ ಆಟ ತಿಳಿಯೋಲ್ಲ. ಶಾಪ ಬಂದ್ಮೇಲೆ ಮತ್ತೊಂದು ಹೊಸ ನಾಟಕ ಶುರು ಮಾಡ್ದ. ಆ ದ್ವಾರಪಾಲಕರಿಗೆ ಹೇಳಿದ, ನೀವೇನು ಯೋಚನೆ ಮಾಡಬೇಡಿ, ನೀವು ಎಲ್ಲೇ ನಿಮ್ಮನ್ನು ಮತ್ತೆ ವಾಪಸ್ ಕರ್ಕೊಂಡು ಬರೋ ಡ್ಯೂಟಿ ನಂದು. ಯಾಕೆಂದ್ರೆ ಭಗವಂತನನ್ನು ಬಿಟ್ಟು ಹೋದವರಿಗೆ ಭಗವಂತ ಮರ್ತು ಹೋಗ್ಬಿಡ್ತಾನ್ರಿ. ದೇವರೇ ನೆನಪು ಮಾಡ್ಕೋಬೇಕು. ನೋಡಿ, ಮನೆ ಗೇಟ್ ಕೀಪರ್ ಹೊರಗೋದ್ರೆ ಎಲ್ಲಿಯಾದ್ರೂ ಓನರ್ ಹೋಗಿ ಕರ್ಕೊಂಡ್ಬರೋ ಕತೆ ಕೇಳಿದ್ದೀರಾ? 14 ಲೋಕದ ಓನರ್ ಆದ ಭಗವಂತ ಹೇಳ್ತಾ ಇದ್ದಾನೆ, ನೀವು ಎಲ್ಲೇ ಇರ್ರಿ ನಾನೇ ಬಂದು ನಿಮ್ಮನ್ನ ಉದ್ಧಾರ ಮಾಡ್ತೀನಿ ಅಂತ ಸ್ವಾಮಿ ಅನುಗ್ರಹ ಮಾಡಿದ. ಅವರೇ ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಾಗಿ ಬಂದಿದ್ದಾರೆ. ಹಿರಣ್ಯಾಕ್ಷನನ್ನ ಭೂಮಿಯನ್ನ ನೀರಿನ ಒಳಗೆ ಮುಗಿಸಿದ ಸಂದರ್ಭದಲ್ಲಿ ದೇವರು ವರಾಹದಿಂದ ವರಾಹರೂಪದಿಂದ ಸಂಹಾರ ಮಾಡಿದ. ಅವರ ಅಣ್ಣ ಇನ್ನೊಬ್ಬ ಹಿರಣ್ಯಕಶ್ಯಪು ಮಗ ಭಗವದ್ಭಕ್ತ ಪ್ರಹ್ಲಾದನ ಮೇಲೆ ದ್ವೇಷ ಮಾಡಿದಾಗ ಸ್ವಯಂ ಭಗವಂತ ನರಸಿಂಹನಾಗಿ ಅವನನ್ನು ಸಂಹಾರ ಮಾಡಿದ. ಅವರೇ ರಾವಣ ಕುಂಭಕರ್ಣರಾದಾಗ ಸ್ವಯಂ ಭಗವಂತ ರಾಮನಾಗಿ ಬಂದು ಉದ್ಧಾರ ಮಾಡಿದ. ತಾವೇ ವಾಕ್ಯ ಕ್ಷತ್ರಿಯೋ ಜಾತವು, ಅವರೇ ಈಗ ಕ್ಷತ್ರಿಯರಾಗಿ ಹುಟ್ಟಿದ್ದಾರೆ, ಶಿಶುಪಾಲದಂತ ಭಕ್ತರನಾಗಿ. ಅದೇ ಭಗವಂತ ಕೃಷ್ಣನಾಗಿ ಬಂದು ಮಾಡಿದ್ದು ಇದು ಸಂಹಾರ ಅಲ್ಲ, ಉದ್ಧಾರ. ನೀನ್ ಅನ್ಕೊಂಡೆ ಸಂಹಾರ, ನೀನ್ ಅನ್ಕೊಂಡೆ ಮರ್ಡರ್ ಅಲ್ಲ, ಇದು ಆಪರೇಷನ್. ಡಾಕ್ಟರ್ ಮಾಡಿದ್ರೆ ಆಪರೇಷನ್, ಬೀದಿಲಿ ಒಬ್ಬರು ಮಾಡಿದ್ರೆ ಮರ್ಡರ್, ಭಗವಂತ ಮಾಡಿದ್ರೆ ಉದ್ಧಾರ, ಯಾರತ್ರವರು ಮಾಡಿದ್ರೆ ಸಂಹಾರ. ದೇವರು ಮಾಡಿದ್ದನ್ನ ಅನ್ಬೇಡಿ ಸಂಹಾರ, ದೇವರು ಏನ್ ಮಾಡಿದ್ರು ಉದ್ಧಾರ. ಅದು ಭಗವಂತ ಮಾಡಿದ ಉದ್ಧಾರ ಅಂತ ಹೇಳಿದಾಗ
ಡೌಟೇ ಇಲ್ಲ. ನಮ್ಗೆ ಈ ಪಾಠ ಮಾಡುವ ಮೇಷ್ಟ್ರೆಲ್ಲ ಕೇಳೋರು ಎನಿ ಡೌಟ್ಸ್ ಅನ್ನೋದು, ನಾವು ಕೇಳಲೇ ಇಲ್ಲ, ಡೌಟೇ ಇಲ್ಲ. ಡೌಟ್ ಬರೋದು ಯಾರಿಗೆ? ಏನಾದರೂ ಅರ್ಥ ಆಗಿದ್ರೆ ಬರುತ್ತೆ, ಅರ್ಥವೇ ಆಗಿರಲ್ಲ, ಡೌಟ್ ಎಲ್ಲಿಂದ ಬರುತ್ತೆ? ಇನ್ನು ಡೌಟ್ ಬರಬೇಕಾದ್ರೆ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ಎದ್ದು ಕೂತಾಗ ಬರುತ್ತೆ. ಹಾಗೆ ನಿದ್ದೆ ಮಾಡಿಬಿಟ್ರೆ ಆಚಾರ ಪುರಾಣ ಹೇಳಿದ್ದೇ ಡೌಟ್. ಯಾಕಂದ್ರೆ ಆರಂಭದಲ್ಲಿದ್ದೆ ಅಂತ್ಯದಲ್ಲಿದ್ದೆ ಅದು ಗೊತ್ತೇ ಆಗ. ಆದ್ರಿಂದ ಧರ್ಮರಾಜನಿಗೆ ಭಾರಿ ಡೌಟ್. ಧರ್ಮರಾಜ ಮತ್ತೆ ಕೇಳಿದ, ಕೆಟ್ಟ ಮಕ್ಕಳನ್ನ, ಒಂದು ಮಾತು ಕೇಳದ ಮಕ್ಕಳನ್ನ ಮುದ್ದು ಮಾಡುವ ತಂದೆ ತಾಯಿಗಳು ಜಗತ್ತಲ್ಲಿರುವಾಗ ಒಳ್ಳೆ ವಿದ್ಯಾವಂತ, ಬುದ್ಧಿವಂತ, ವಿನಯವಂತ ಆ ತಂದೆ ತಾಯಿಗಳಲ್ಲಿ, ಗುರುಗಳಲ್ಲಿ, ಹರಿವಾಯುಗಳಲ್ಲಿ ಅತ್ಯಂತ ಭಕ್ತಿ ಮಾಡುವ ಉತ್ತಮನಾದಂಥ ಪ್ರಹ್ಲಾದನ ಮೇಲೆ ಅವರಪ್ಪ ಸಿಟ್ಟು ಮಾಡಿಕೊಂಡಲ್ಲ. ಇದು ಬಹಳ ಆಶ್ಚರ್ಯ. ಆ ಕಥೆಯನ್ನ ನಮಗೆ ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾ ಇದ್ದಾನೆ. ವಿದ್ವೇಷೋದಯಿತೆ ಪುತ್ರೇ ಕಥಮಾಸೀತ್ ಮಹಾತ್ಮನಿ ಬ್ರೂಹ್ಮೇ ಭಗವನ್ಯೇನ ಪ್ರಹ್ಲಾದ ಅತ್ಯುತಾತ್ಮನಿ. ಪ್ರಹ್ಲಾದ ಎಂತವ ಅಂದ್ರೆ ಸದಾ ಭಗವಂತನಲ್ಲಿ ಮನಸ್ಸುಳ್ಳವ, ದೇವರಲ್ಲಿ ಮನಸ್ಸುಳ್ಳವನ ಮೇಲೆ ಅವರಪ್ಪನಿಗೆ ಯಾಕೆ ದ್ವೇಷ? ಆ ಕಥೆಯನ್ನ ನಮ್ಗೆ ಹೇಳ್ರಿ ಎಂದಾಗ ಬಹಳ ಚೆನ್ನಾಗಿ ಹೇಳ್ತಾರೆ. ನಾವೆಲ್ಲ ದೇವರನ್ನ ಶ್ರೀನಿವಾಸ ದೇವರು ನಮ್ಮ ಕುಲದೇವರು, ನರಸಿಂಹ ದೇವರು ನಮ್ಮ ಕುಲದೇವರು ಅಂತಾರೆ. ಹಿರಣ್ಯಕಶ್ಯಪು ನಾರಾಯಣ ನಮ್ಮ ಕುಲವೈರಿ ಅಂತ ಇಟ್ಕೊಂಡು ಏನ್ ಫಂಕ್ಷನ್ ಆದ್ರೂ ಮೊದಲು ದೇವರನ್ನು ಬೈಬೇಕು. ನಮ್ಮಲ್ಲಿ ಏನ್ ಫಂಕ್ಷನ್ ಆದ್ರೂ ಕುಲದೇವ್ರ ಸ್ತೋತ್ರ, ಅವನು ಕುಲದೇವರನ್ನು ಬೈಬೇಕು. ಯಾಕೆ ಅದು ಬುದ್ಧಿ? ಯಾಕೆಂದ್ರೆ ತಮ್ಮನಾದ ಹಿರಣ್ಯಾಕ್ಷನನ್ನ ದೇವರು ಹಂದಿ ರೂಪದಲ್ಲಿ ಬಂದು ಕೊಂದ ಕಾರಣ ಆ ದೇವರು ನಮ್ಮ ವಂಶದ ವೈರಿ ಅಂತ ತಿಳ್ಕೊಂಡಿದ್ದ. ಅದಕ್ಕೆ ಏನಾದರೂ ಮಾಡಿ ಈ ದೇವರನ್ನೇ ಮುಗಿಸ್ಬಿಡ್ಬೇಕು ಅಂತ ಭಾರಿ ಟ್ರೈ ಮಾಡ್ದ. ಅಲ್ಲ, ಪೂಜೆ ಮಾಡ್ತೀನಿ ಅಂದ್ರೇನೆ ಸಿಗೋಲ್ಲ, ಮುಗಿಸ್ತೀನಿ ಅಂದ್ರೆ ಎಲ್ಲಿ ಸಿಗ್ಬೇಕ್ರಿ? ಹುಡುಕುದ ಕಡೆಗೆ ಅವ್ರದೇ ಒಂದು ಮಿನಿಸ್ಟರ್ದೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ದ. ಈ ದೇವರು ಸಿಗ್ತಿಲ್ಲ, ಅವನು ಮುಗಿಸ್ಬೇಕು. ಏನ್ ಮಾಡ್ಬೇಕು? ಆ ಮಿನಿಸ್ಟರ್ಗಳೆಲ್ಲ ಅವನು ತರ್ತವೆ. ಅವೆಲ್ಲ ಹೇಳಿದ್ರು ಈ ದೇವರು ಇಷ್ಟು ಕೊಬ್ಬಿರೋದೇ ಈ ಬ್ರಾಹ್ಮಣರಿಗೆ. ಈ ಬ್ರಾಹ್ಮಣರು ತುಪ್ಪ ಹಾಕಿ 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 ಸ್ವಾಹ ದೇವರನ್ನ ಚೆನ್ನಾಗಿ ಕೊಬ್ಬಿಸ್ಬಿಟ್ಟಿದ್ರು. ಈ ತುಪ್ಪನ ಕಟ್ ಮಾಡಬೇಕು, ಮಂತ್ರ ಹೇಳೋ ಬ್ರಾಹ್ಮಣರನ್ನು ಮುಗಿಸ್ಬಿಡ್ಬೇಕು. ಹೋಮ ಇರಬಾರ್ದು, ಹಸುಗಳು ಇರಬಾರ್ದು, ಮಂತ್ರಗಳು ಇರಬಾರ್ದು. ಅದು ಮಾಡಿದ್ರೆ ದೇವರಿಗೆ ಹೋಮ ಇಲ್ಲ, ತುಪ್ಪ ಇಲ್ಲ, ಊಟ ಇಲ್ಲ. ಯಾವಾಗಲೂ ಕಳ್ಳನ್ನ ಹಿಡಿಬೇಕಾದ್ರೆ ಫುಡ್ ಸಪ್ಲೈ ಕಟ್ ಮಾಡಿಬಿಟ್ರೆ ಕಳ್ಳ ಎಲ್ಲ ಉಚ್ಚಿಕೊಂಡು ಈಚೆಗೆ ಬಂದು, ಹಾಗೆ ಫುಡ್ ಸಪ್ಲೈ ಆಗ್ತಿರೋದು ಈ ಬ್ರಾಹ್ಮಣರು. ಅವ್ರನ್ನೇ ಮುಗಿಸ್ಬಿಟ್ರೆ ಫುಡ್ ಸಪ್ಲೈ ಆಗದೆ ಇದ್ರೆ ದೇವರು ಸಣ್ಣಗಾಗಿ ಒಂದಿನ ಅವನೇ ಹೋಗೇ ಬಿಡ್ತಾರೆ ಅಂತ ಅಂದ್ರು. ಹಿರಣ್ಯಕಶಿಪು ರೈಟ್ ಅಂದ, ಇದೇ ಕರೆಕ್ಟ್ ಅಂದ. ಹಾಗಾದ್ರೆ ಎಲ್ಲವನ್ನು ಹಾಳು ಮಾಡಿ ಅಂತ ಹೇಳಿದ. ಅವ್ರು ಕಾಯ್ತಾ ಇದ್ರು. ಪಟ್ಟಣಾನಿದವು, ದೊಡ್ಡ ದೊಡ್ಡ ಸಿಟಿಗಳನ್ನೇ ಸುಟ್ಟಾಕ್ತಾರಂತೆ, ಎಲ್ಲ ಕಡೆ ಸುಟ್ಟಾಕೋದು, ಧ್ವಂಸ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಇವು ಹಿರಣ್ಯಕಶಿಪು ಮನೆಗೆ ಬಂದ್ರೆ ಎಲ್ಲರೂ ಅಳ್ತಾ ಇದ್ರು. ಯಾರು? ಅಮ್ಮ ಅಳ್ತಿದ್ಲು. ಅಮ್ಮ ಯಾರು? ದಿತಿ. ತಮ್ಮನ ಹೆಂಡತಿ ಅಳ್ತಿದ್ಲು. ಯಾರು? ಋಷದ್ಭಾನು ಅಂತ ಅವಳ ಹೆಸರು. 9 ಜನ ಮಕ್ಕಳು, ಅವೆಲ್ಲ ಅಳ್ತಾ ಇದ್ರು. ಯಾಕೆ? ಹಿರಣ್ಯಕಶ್ಯಪ ಸತ್ತಿದ್ದ, ಹಿರಣ್ಯಾಕ್ಷ ಸತ್ತಿದ್ದ. ಅಳೋರು ನೋಡಿ ಹಿರಣ್ಯಕಶ್ಯಪ ಹೇಳ್ತಾನೆ, ಅಳಬೇಡಿ ಅಂತ. ಈ ಹುಟ್ಟಿದವರೆಲ್ಲ ಒಂದಿನ ಸಾಯಲೇಬೇಕು ಅಮ್ಮ, ಇದಕ್ಕೆ ಯಾಕೆ ಅಳುತ್ಯ ಅಂತ. ನಿಮ್ಗೊಂದು ಕಥೆ ಹೇಳ್ತೀನಿ ಅಂತ. ಅದು ಅವನು ಹೇಳಿದ್ದೆಲ್ಲ ಒಳಗೊಬ್ಬಿದ್ರು, ಜಯಾಚಾರ ಅಂತ. ಅದು ಒಂದೇ ದೇಹ, ಒಳಗೆ 2 ಜೀವದ್ವಯ ಆವೇಶ. ಅದರಲ್ಲಿ ಜಯ ಅನ್ನುವ ಅರಮನೆಯ ದ್ವಾರಪಾಲಕ ಸಾತ್ವಿಕವಾದ ಮಾತನ್ನ ಹೇಳ್ತಾ ಇದ್ದಾನೆ. ಮಗನ ಮಾತು ಕೇಳಿ ದಿತಿದೇವಿ ತತ್ಕ್ಷಣದಲ್ಲಿಯೇ ಪುತ್ರ ಶೋಕಂ ಕ್ಷಣಾತ್ಯಕ್ವ ತತ್ವೇ ಚಿತ್ತಮದಾರೆ ಪರಮಾತ್ಮನ ಪಾದಾರವಿಂದದಲ್ಲಿ ಮನಸ್ಸಿಟ್ಲು. ಅವಳ ಮನಸ್ಸು ಕನ್ವರ್ಟ್ ಆಗುವ ಹಾಗೆ ಉಪನ್ಯಾಸ ಮಾಡಿದ ಹಿರಣ್ಯಕಶ್ಯಪನ ಮನಸ್ಸು ಕನ್ವರ್ಟ್ ಆಗಿಲ್ಲ. ಅಂದ್ರೆ ಪುರಾಣ ಕೇಳೋರೆಲ್ಲ ಒಳ್ಳೆಯವರಾಗ್ಬಿಡ್ತಾರೆ, ಹೇಳೋದೇ ಪ್ರಾಬ್ಲಮ್. ಅವ್ರಿಗೆ ಒಳ್ಳೆ ಬುದ್ಧಿ ಬರೋ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಹೇಳೋ ಆಚಾರ್ಯ ಯಾರು? ಹೇಳಿದ ಆಚಾರ್ಯ ಯಾರು? ಹಿರಣ್ಯಕಶ್ಯಪಾಚಾರ್ಯರು. ಅವ್ರದ್ದು ಪ್ರವಚನ ಅವ್ರು ರಿಪೇರಿ ಆಗಲಿಲ್ಲ, ಅವ್ರ ಅಮ್ಮ ರಿಪೇರಿ ಆಗ್ಬಿಟ್ಲು. ಅವ್ರೇನು ಅನ್ಕೊಂಡ್ರು? ಹಿರಣ್ಯಕಶ್ಯಪ ನಾನು ಅಜೇಯನಾಗಬೇಕು, ಅಮರನಾಗಬೇಕು. ಜರ ಅಂದ್ರೆ ಮುಪ್ಪು ಬರಬಾರ್ದು, ಅಮರ ಅಂದ್ರೆ ಸಾವು ಬರಬಾರ್ದು. ತಪಸ್ ಮಾಡ್ಬೇಕು. ಮಂದರ ಪರ್ವತದಲ್ಲಿ ತಪಸ್ಸು ಕೂತ
ದೈತ್ಯ ತಪಸ್ಸು. ಎಂಥ ತಪಸ್ಸು? ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಟಾಶ್ರಿತಾವನಿ. ಒಂದು ಬೆರಳಲ್ಲಿ ಎಂಟೈರ್ ಬಾಡಿ ವೆಯ್ಟ್ ಹಾಕ್ಬಿಟ್ಟು ನಿಂತು ಎರಡೂ ಕೈ ಮೇಲೆತ್ತಿದ್ದಾನೆ, ಸೂರ್ಯನನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಇವನಿಗೆ ಎಷ್ಟು ವರ್ಷ ತಪಸ್ಸು ಮಾಡಿದ ಅಂತ ಬ್ರಹ್ಮದೇವರು ಲೆಕ್ಕ ಹಾಕೊಂಡು ಹೇಳ್ತಾರೆ. ದೇವತೆಗಳ ಕಾಲಮಾನದಲ್ಲಿ 100 ವರ್ಷ ಒಂದು ಡ್ರಾಪ್ ನೀರು ಕುಡಿದೇ ತಪಸ್ಸು ಮಾಡಿದ. ನಾವು 2 ದಿನ ನೀರು ಕುಡಿದೇ ಇದ್ದದ್ದಕ್ಕೆ 3ನೇ ದಿನ ಹಂಡೆಗೆ ಎಳ್ಳೀರು ಸ್ಟ್ರಾ ಹಾಕೊಂಡು ಕುಡಿಯೋಟ್ಟು ಬಾಯಾರಿಕೆ. ದೊಡ್ಡದೊಂದು ಸ್ಟ್ರಾ ಸಿಕ್ಕರೆ ಹಂಡೆಗೆ ಹಾಕಿ ಸ್ವರ್ರ ಅಂತ ಹೇಳ್ಕೊಂಡು ಬಿಡೋಣ, ಕುಡಿಯಕ್ಕಾಗಲ್ಲ, ಅಷ್ಟು ಬಾಯಾರಿಕೆ. ಅವನು 100 ವರ್ಷ ದೇವತೆಗಳ ಕಾಲದಲ್ಲಿ ನಿರಂಬು ಪ್ರಾಣಧಾರೆ, ನಿರಂಬು ಅಂಬು ಅಂದರೆ ನೀರು, ನೀರೇ ಇಲ್ಲದೆ ಪ್ರಾಣಧಾರಣೆ ಮಾಡಿದವ್ರನ್ನ ನಾನು ನೋಡಲೇ ಇಲ್ಲ. ಅದ್ಭುತವಾದ ತಪಸ್ಸು ಮಾಡಿದ. ಬ್ರಹ್ಮದೇವರು ಓಡೋಡಿ ಬಂದರು. ಉತ್ತಿಷ್ಟೋತ್ತಿಷ್ಟ ಭದ್ರಂತೆ ತಪಸ್ಸಿದ್ದೋಸಿ ಕಾಶ್ಯಪ ವರದೋಹಮು ಪ್ರಾಪ್ತೋ ಪ್ರಿಯತೋ ಇಪ್ಸಿತೋ ವರ. ಏನ್ ಬೇಕು ಕೇಳು, ನಿನಗೆ ವರ ಕೊಡ್ಲಿಕ್ಕೆ ಸತ್ಯಲೋಕದಿಂದ ಬಂದಿದ್ದೆ. ಈ ಕೆಲವರು ಮನೆಗೆ ಬರ್ತಾರೆ, ಏನು ಬಂದ್ರಲ್ಲ, ಇಲ್ಲ ಅಲ್ಲಿ ಎಲ್ಲೋ ಹೋಗಿದ್ದೆ ಹಾಗೆ ಬಂದು ಹೋದೆ. ಹಾಗೆ ಬಂದಿಲ್ಲ, ನಾನು ನಿನಗೋಸ್ಕರ ಬಂದು. ಎಂಥ ನೈಷತ್ಪೂರ್ವಂ, ನಿಂತರ ತಪಸ್ಸು ಹಿಂದೆ ಯಾರು ಮಾಡಿರಲಿಲ್ಲ. ಏನು ದಂಶ ಭಕ್ಷಿತ ದೇಹಸ್ಯ ಪ್ರಾಣಾಸ್ತಿ ಸುಷೇರತೆ. ಎಂಥ ಆಶ್ಚರ್ಯಮಯ ತಪಸ್ಸು. ಕಾಡಿನ ಇರುವೆ ಗೊದ್ದಗಳು, ಕಾಡಿನ ಇರುವೆ ಮತ್ತು ಗೊದ್ದಗಳು ಅವನ ದೇಹದ ಎಲ್ಲ ಮಾಂಸವನ್ನು ಕಿತ್ಕೊಂಡೇ ಹೋಗುತ್ತೆ. ಮೂಳೆ ಚಕ್ರ ಬರೀ. ಎಂಥ ತಪಸ್ಸು. ನಮ್ಮದು ಮಾಡ್ತೀವಿ, ನಾವು ತಪಸ್ಸು ಮಾಡಿ, ನಾವೇ ಕಡಿಮೆ ಇಲ್ಲ. ನಾವು ಈ ಗಾಯತ್ರಿ ಮಾಡ್ತೀವಲ್ಲ, ಅದೇ ತಪಸ್ಸು. ಅದು ಮಾಡೋದೇ 5 ನಿಮಿಷ. 5 ನಿಮಿಷ ಹಿಂಗೆ ಕಣ್ಣು ಮುಚ್ಕೊಂಡು ಕೂತಿರ್ತೀವಿ. ಶುರು ಮಾಡಿರ್ತೀವಿ, 2ನೇದು ಹೇಳೋಟ್ರು ಒಂದು ಸೊಳ್ಳೆ ಅದು ಕಡಿಲಿಕ್ಕೆ ಕೂತಿರ್ತೀವಿ. ಇನ್ನೂ ಪಾಪ ಮೂತಿ ಹಾಕಿರುತ್ತೆ, ಇನ್ನೂ ಪರಿಶೇಚನೆ ಕೂಡ ಮಾಡಿರಲ್ಲ. ಹಾಗೆ ರಪ್ಪ ಹೊಡೆದು ಆ ಕಡೆ ನೋಡೋದೇ ಇಲ್ಲ. ಮತ್ತು ಅದು ರಕ್ತ, ಸತ್ತು ಹೆಣ, ಯಾವ ಸೊಳ್ಳೆ ಹೆಣ, ಅದು ಸಮೇತ ನಮ್ಮ ತಪಸ್ಸಿಗೆ. ಇನ್ನೇನಾದರೂ ಬಂದು ಇಲಿ ಹೆಗ್ಗಣ ಎಲ್ಲ ನಮ್ಗೆ ಕಿತ್ಕೊಂಡೇ ಹೋಗಿದ್ರೆ ನಾವು ತಪಸ್ಸು ಮಾಡ್ತೀವಿ. ಅವನು ನೋಡಿ ದೈತ್ಯ, ಎಂಥ ತಪಸ್ಸು. ಇಂಥ ತಪಸ್ಸು ಮಾಡಿ 100 ವರ್ಷ ಬ್ರಹ್ಮದೇವರನ್ನ ಮೆಚ್ಚುಗೆ ಪಡೆದ. ಬ್ರಹ್ಮದೇವರಿಗೆ ಆಶ್ಚರ್ಯ ಆಯಿತು. ಕಮಂಡಲು ನೀರು ತಗೊಂಡು ಅವನಿಗೆ ಹೀಗೆ ಹಾಕಿದ್ರಿ, ಅದೇನು ಹಸ್ತೋದಕ, ಹಸ್ತದ ಉದಕ, ಎಂಥ ಪುಷ್ಟಿ ಕೊಡ್ತು. ದೊಡ್ಡವರ ಕೈ ನೀರು, ಬ್ರಾಹ್ಮಣರ ಕೈ ನೀರು, ಬ್ರಾಹ್ಮಣರ ಪಾದದ ನೀರು. ಯಾವತಿ ವೈದೇವತಾ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇ ಅಪ್ಯೋ ವೇದ ವಿದ್ಯೋದಿವೇದಿ ಇವೆ ನಮಸ್ಕುರ್ಯಾನ್ನಾಶ್ಲೀಲಂ ಕೀರ್ತಯೇ ದೇವ ಪೃಥಿವ್ಯಾನ್ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೆ ಸಾಗರ ಸರ್ವ ತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ. ಅಲ್ಲ, ಬ್ರಾಹ್ಮಣರ ಕೈ ನೀರು ಕಾಲು ನೀರಿಗೆ ಇಷ್ಟು ಪುಣ್ಯ ಆಗೋದಾದ್ರೆ ಬ್ರಾಹ್ಮಣರಲ್ಲಿ ಉತ್ತಮ ಆಶ್ರಮ ಸನ್ಯಾಸ. ಸನ್ಯಾಸಿಗಳ ಪಾದದ ನೀರಿನಿಟ್ಟಿರಬೇಡ. ಸನ್ಯಾಸಿಗಳ ಪಾದದ ನೀರಿಗೆ ಇಷ್ಟು ಮಹಿಮೆ ಆದರೆ ಸನ್ಯಾಸಿಗಳಲ್ಲಿ ಚಕ್ರವರ್ತಿಗಳು ಮಂತ್ರಾಲಯಕ್ಕೆ ಅವರ ಪಾದೋದಕ. ಎಂಥ ಎಪ್ಪಿ ಬೇಜಲ ಮೇದೇನ ಸ್ತೋತ್ರೇಣಿ ಅಭಿಮಂತ್ರಿತಂ ತಸ್ಯ ಕ್ಷಿತ ಪಾದೋಜ ಸರ್ವೇ ನಶ್ಯಂತಿ ತತ್ಕ್ಷಣ. ಹೇಳಿದವರು ಅಪ್ಪಣ್ಣಾಚಾರ್ಯರು. ಸುಳ್ಳು ಹೇಳಿದಾರ, ನಿಜ ಹೇಳಿದಾರ? ಹೇಳಿ, ನಿಜನೇ ಹೇಳಿ. ಅಲ್ಲ, ನಮಗಾಗ್ತಿಲ್ವಲ್ಲ, ನೀವು ಎಲಿಜಿಬಲ್ ಅಲ್ಲ, ನೀವು ಅವರಲ್ಲಿ ಅಷ್ಟು ಭಕ್ತಿ ಮಾಡಲಿಲ್ಲ. ಅಪ್ಪಣ್ಣಾಚಾರ್ಯರ ಎತ್ತರದ ಭಕ್ತಿ ಅಷ್ಟಿತ್ತು, ಅವರಿಗೆ ಅನುಭವಕ್ಕೆ ಬಂದಿತ್ತು. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ಜಗತ್ತಿನ ಎಲ್ಲ ನದಿಗಳ ಸನ್ನಿಧಾನ ಮಂತ್ರಾಲಯ ಪ್ರಭುಗಳ ಜ್ಞಾನಿಗಳ ದೊಡ್ಡವರ ಪಾದದ ಜಲವಿದೆ. ಮಂದಭಾಗ್ಯರಿಗೆ ದೊರೆಯ ದಿವರ ಸೇವಾ, ಮಂದಭಾಗ್ಯರಿಗೆ ದೊರೆಯ ದಿವರ ಸೇವಾ. ತುಂಬಾ 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 ಪುಣ್ಯದ್ದು ಜನ್ಮದ ಪುಣ್ಯ ಒಟ್ಟಿಗೆ ಎನ್ಕ್ಯಾಶ್ ಆದರೆ ಮಾತ್ರ ಮಂತ್ರಾಲಯಕ್ಕೆ ಬರುವ ಯೋಗ, ರಾಯರನ್ನ ನೋಡುವ ಯೋಗ್ಯತೆ. ನಿನ್ನ ಮನೆ ಅಂಗಳದಿ ಹಿಡಿ ಅನ್ನ ತದನ್ನ ಮೇರುಣ ತುಲ್ಯಂ ತಜ್ಜಲಂ ಸಾರ್ವಭೌಮಂ. ಯತಿಗಳ ದೃಷ್ಟಿ ಬಿದ್ದ ಅನ್ನದ ಬೆಲೆ ಭಾರೀ ಎತ್ತರ. ಅದನ್ನು ವರ್ಣನೆ ಮಾಡಲಿಕ್ಕೆ ಎಂಜಲ್ಸೋರು ಈ ನಾಲ್ಗೆ
ಚಾಡಿ ಹೇಳೋ ಈ ಮೈಲಿಗೆ ನನಗೆ ಯೋಗ್ಯತೆ ಇಲ್ಲ ಅಂಥದ್ದು. ಇನ್ನ ಅದಕ್ಕೆಲ್ಲ ಕಾರಣವಾದ ಬ್ರಹ್ಮದೇವರ ಕೈ ನೀರಿನ ಹಾಗೆ ಬೇಡ ಹಾಕಿದ್ದೇ ತಡ ಉತ್ತಿತ ಹೇಮಾದ. ಆಶ್ಚರ್ಯ ಅಂದ್ರೆ ಅವನ ಮೈ ಬಂಗಾರದಂತೆ, ಪುಟಕ್ಕಿಟ್ಟ ಬಂಗಾರದಂತೆ ಮೈ ಆಗ್ಬಿಟ್ಟು, ಒಳ್ಳೆ ವಯಸ್ಸು, ತಾರುಣ್ಯದ ವಯಸ್ಸು, ಕಟ್ಟಿಮುಟ್ಟಾದ ದೇಹ ಇದೆಲ್ಲ ಬಂದ್ಬಿಡ್ತು, ಬಂಗಾರದ ಶರೀರ ಬಂತು. ಎದ್ದು ನೋಡ್ತಾ ಇದ್ದಾನೆ. ಆಕಾಶ ಮಾರ್ಗದಲ್ಲಿ ಹಂಸಾರೂಢರಾಗಿ ಬ್ರಹ್ಮದೇವರು ನಿಂತಿದ್ರು. ಸ್ತೋತ್ರ ಮಾಡಿದ. ಅವರಂದ್ರು, ನೋಡಪ್ಪ ಸ್ತೋತ್ರ ಇದ್ರ ಟೈಮ್ ಇಲ್ಲ, ವರ ಬೇಕಂದ್ರೆ ಕೇಳು, ಅರ್ಜೆಂಟಲ್ಲಿ ಕೇಳು, ಅರ್ಜೆಂಟಲ್ಲಿ ಕೊಟ್ಟು ಹೋಗ್ತೀನಿ ಅಂದಾಗ ಅವನಂದ, ಇಲ್ಲ ನೀವು ವರ ಕೊಡೋದಾದರೆ, ನೀವು ವರ ಕೊಡಲಿಕ್ಕೆ ಬಂದಿದ್ದು ನಿಜ, ಆದರೆ ನನಗೆ ಮೃತ್ಯುರ್ಮಾದೂತ್ ಮಮ ಪ್ರಭೋ, ನನಗೆ ಸಾವು ಬೇಡ. ಬ್ರಹ್ಮದೇವ್ ತಥಾಸ್ತು ಅಂದು. ಅಲ್ಲ ಈ ಥರ ಯಾರೂ ವರ ಕೇಳೇ ಇಲ್ಲ. ನಾ ಕೇಳಿದೆ, ಅರ್ಜೆಂಟಲ್ಲಿ ಬ್ರಹ್ಮದೇವಿ ಎಸ್ ಅಂದ್ಬಿಟ್ರು. ಮನೆಗೆ ಹೋಗಿ ಫೋನ್ ಮಾಡಿ ಕೊಡೋಗಿಲ್ಲ ಅಂತಪ್ಪ, ಚೇಂಜ್ ಮಾಡ್ಕೊಂಡ್ರೆ ಏನು ಮಾಡಬೇಕು? ಅದಕ್ಕೆ ಹೀಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಬ್ರಹ್ಮದೇವರೇ, ನಾ ಏನು ವರ ಕೇಳಿದೆ ಗೊತ್ತಾ? ತ್ವದ್ಭಿ ಸೃಷ್ಟೇಭ್ಯ ಭೂತೇಭ್ಯ ಮೃತ್ಯುರ್ಮಾದು ಮಮ ಪ್ರಭು, ನಿಮ್ಮಿಂದ ಸೃಷ್ಟಿಯಾದ ಯಾವ ಭೂತ ಪ್ರಪಂಚದಿಂದಲೂ ನನಗೆ ಸಾವು ಬರಬಾರ್ದು ಅಂದಾಗ ಬ್ರಹ್ಮದೇವ್ ತಥಾಸ್ತು ಅಂದು. ಯಾಕೆಂದ್ರೆ ನಾನು ಸೃಷ್ಟಿ ಮಾಡದ ಒಂದು ಭೂತ ಇದೆ ಅನ್ನೋದು ಈ ಪ್ರೇತನಿಗೆ ಗೊತ್ತಿಲ್ಲ. ಯಾವುದೋ ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವ ಭಗವ್ಯಯ. 3 ಲೋಕವನ್ನು ಬುಕ್ಕತ್ ಬಾಯಿಗಾಕೊಳ್ಳೋ ಒಂದು ಭೂತ ಇದೆ, ಈ ಪ್ರೇತ ಗೊತ್ತಿಲ್ಲ. ತಥಾಸ್ತು ಅಂದ್ರು. ಹಿರಣ್ಯಕಶಿಪುಗೆ ಇನ್ನೂ ಆಶ್ಚರ್ಯ ಆಯ್ತು. ಇಷ್ಟು ಹೇಳ್ತಿದ್ರು ನಿಮ್ಗೇನು ಅರ್ಥ ಆಗ್ತಾ ಇದೆಯಾ ಬ್ರಹ್ಮದೇವರಿಗೆ? ಇನ್ನೊಂದ್ಸತಿ ಹೇಳ್ತೀನಿ ಕೇಳಬೇಡಿ ಅಂತ ಬ್ರಹ್ಮದೇವ್ರಿಗೆ ಹೇಳ್ತಾ, ನಂಗೆ ಸಾವು ಬೇಡ ಅಂದ್ರೆ ಏನು ಗೊತ್ತಾ? ಒಳಗೆ ಬೇಡ, ಹೊರಗೆ ಬೇಡ, ಮೇಲ್ ಬೇಡ, ಕೆಳಗೆ ಬೇಡ, ಪಕ್ಷಿಗಳಿಂದ ಬೇಡ, ಪ್ರಾಣಿಗಳಿಂದ ಬೇಡ, ಮನುಷ್ಯರಿಂದ ಬೇಡ, ಜೀವದಿಂದ ಬೇಡ, ನಿರ್ಜೀವದಿಂದ ಬೇಡ, ಮೇಲ್ ಬೇಡ, ಕೆಳಗೆ ಬೇಡ, ಹಗಲು ಬೇಡ, ರಾತ್ರಿ. ಇದು ಅವನ ಕತೆ ಅಲ್ಲ. ಯಾರ ಕತೆ ಇದು? ಅದೇ ಹೇಳ್ತೇನೆ ಆಚಾರ್ಯ. ನೋಡಿ, ನೀವು ಪುರಾಣ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ, ಮನೆಗೆ ತಿಳ್ಕೊಂಡು ಯಾರೋ ನ್ಯೂಸ್ ಚಾನಲ್ ಅವರು ಬಂದು ನಿಮ್ಮ ಮುಂದೆ ಮೈಕ್ ಹಿಡಿದ್ರು. ಏನು ಭಾಗವತಕ್ಕೆ ಹೋಗಿದ್ರ? ಅಲ್ಲ, ನೀವು ಹೇಗೆ ಸಾಯ್ಬೇಕು ಅಂದ್ಕೊಂಡಿದ್ದೀರಿ? ನಿಮ್ಮ ಮನೆ ಒಳಗ ಸ್ಕೂಟ್ರ್ ಮೇಲೆ ಹೋಗ್ತಿರುವಾಗ ಲಾರಿ ಬಂದು ಬಿಡ್ಬೇಕಾ, ಅಥವಾ ಲಾರಿ ನೀವೇ ಬಿಡ್ಬೇಕಾ? ಕಾಫಿ ಕುಡಿಯುವಾಗ ಪ್ರಾಣ ಹೋಗ್ಬೇಕಾ? ಟಿವಿ ಸೀರಿಯಲ್ ಕೇಳಿದ್ರೆ ನಾವೇನಂತೀವಿ? ನಿಂಗೇನೇ ಬಂತು, ನಾನು ಯಾಕೆ ಅಂತೀವೇ ವಿನಃ ನಮಗೂ ಆಸೆ ಏನು? ಹಿರಣ್ಯಕಶಿಪು ತರಾನೇ ಆಸೆ, ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು ಆಸೆ. ಕೇಳಕ್ ಧೈರ್ಯ ಇಲ್ಲ ಅವನಿಗೆ, ನಾಚಿಕೆ ಇಲ್ಲ, ಮಾನ ಇಲ್ಲ, ಕೇಳು ಅಂಥದ್ದೆಲ್ಲ ಕೇಳಬಾರ್ದು. ನಾಚಿಕೆ ಬೇಡ, ಅವನು ಕೇಳ, ನಾಚಿಕೆ ಬಿಟ್ಟು ಕೇಳ. ಬ್ರಹ್ಮದೇವರು ತಥಾಸ್ತು ಅಂದ್ರು. ಖುಷಿಯಾಯಿತು. 2 ಬಲ, ಒಂದು ವರಬಲ. ಅದು ವರಬಲ ಬಂದದ್ದು ಹುಟ್ಟಿನ ಒಟ್ಟಿಗಿದ್ದ ದೈತ್ಯ ಬಲ ವರಬಲದಿಂದ ಅವನೇನ್ ಮಾಡಿದ? 10 ದಿಕ್ಕುಗಳಿಗೆ ಲಗ್ಗೆ ಇಟ್ಟ. ಎಲ್ಲರನ್ನು ಬಗ್ಗಿಸಿ ಅವರ ಭುಜದ ಮೇಲೆ ಕಾಲಿಟ್ಟು ನಿರಂಕುಶ ಪ್ರಭುವಾಗಿ ಎಲ್ಲ ದೇವತೆಗಳನ್ನ ಪೀಡಿಸಲಿಕ್ಕೆ ಶುರು ಮಾಡಿದ. ಇದು ಅವನ ಕತೆ ಅಲ್ಲ, ನಮ್ಮ ಕತೆ. ನಮಗೂ ಅಷ್ಟೇ ಜೀವನದಲ್ಲಿ 2 ಬಲ ಒಟ್ಟಿಗೆ ಬರುತ್ತೆ. ಒಂದು ಯೌವನ, ಇನ್ನೊಂದು ಸಂಪತ್ತು. ಸಂಪತ್ತು ಯೌವನ ಬಂದ್ಬಿಟ್ರೆ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯ ಅಭಿಜನವಾನಸ್ಮಿ ಕೋಮ್ಯೋಸ್ತಿ ಸದೃಶೋ ಯಾರು ನನ್ನ ಸಮ. ಕೆಲವರು ಮಾತಾಡೋ ಹಂಗೆ ಅಂತಾರೆ, ನನ್ನ ಯಾರು ಅನ್ಕೊಂಡಿದ್ದೀರಿ, ಇನ್ನು ನನ್ನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ಅಂತಾರೆ. ಏನು ಗೊತ್ತಾ? ನೀವೇನು ಹಿರಣ್ಯಕಶಿಪುನ ಅವನೇ ಅಡ್ರೆಸ್ ಇದ್ದಲ್ಲಿ ಹೋಗ್ಬಿಟ್ಟ. ನಿಮ್ಮನ್ನ ಯಾಕೆ ಹೇಳ್ತಾರೆ? ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೋಗಿ ನಮ್ಮ ಸಮಯ ಮೇಲೆ ಇವನು ಎಲ್ಲ ಮೆರೆದ ದೇವತೆಗಳಿಗೆ ತಡ್ಕೊಳ್ಳಕ್ಕೆ ಆಗಲಿಲ್ಲ. ಎಲ್ಲರೂ ದೇವರ ಶರಣಾಗತರಾದ್ರು. ದೇವರಿಂದ ಮದ್ದರ್ಶನಮ್ಮಿ ಭೂತಾನ ಸರ್ವಶ್ರೇಯೋಪತ್ತಯೇ. ನನ್ನ ದರ್ಶನ ಮಾಡಿದ್ರಲ್ಲ ಮನೆಗೆ, ನೀವು ಅವ್ರಿವ್ರ ಮೇಲೆ ಕಂಪ್ಲೇಂಟ್ ನನ್ನ ಹತ್ರ ಹೇಳಬೇಡಿ. ಸ್ವಾಮಿ ಹಿರಣ್ಯಕಶಿಪುಗಳು ಹೋಗ್ತಾ ಇದ್ದಾನೆ ಅದೆಲ್ಲ ಹೇಳಬೇಡಿ. ಯಾಕೆಂದ್ರೆ ಅವ್ರ ಒಳಗೆ ನಾನೇ ಇರೋದಿಲ್ಲ. ನಾನೇ ಅವನಿಗೆ ದಿಯೋ ಪ್ರಚೋದಯ. ಎಲ್ಲ ನನಗೆ ಗೊತ್ತಿಲ್ಲದೆ ಏನು ನಡೆಯಲ್ಲ. ನೀವು ಕಂಪ್ಲೇಂಟ್ ಹೇಳ್ಬೇಡಿ. ತಸ್ಯ ಶಾಂತಿ ಕರಿಷ್ಯಾಮಿ ತಾವತ್ಕಾಲ ಪ್ರತೀಕ್ಷತ. ನಾನು ಬಂದು ಅವನಿಗೆ ಶಾಸ್ತಿ ಮಾಡೋವರೆಗೂ ನೀವು ಕಾಯಬೇಕು ಅಂತ
ಇವರಂದ್ರು ನೀ ಬರೋದು ಯಾವಾಗ, ಕಾಯೋದು ಯದಾ ವೇದೇಶು ದೇವೇಶು ವಿಪ್ರೇಕ್ಷು ಸಾಧುಷು, ಯಾವಾಗ ವೇದಗಳಲ್ಲಿ, ದೇವರಲ್ಲಿ, ಧರ್ಮದಲ್ಲಿ, ಆಚಾರದಲ್ಲಿ, ನನ್ನ ಭಕ್ತರಲ್ಲಿ, ಅದರಲ್ಲೂ ವಿಶೇಷವಾಗಿ ಪ್ರಹ್ಲಾದನಲ್ಲಿ, ಸ್ವಸುತಾಯ ಮಹಾತ್ಮನೆ, ಅವನ ಮಗನಾಗಿರುವ ಪ್ರಹ್ಲಾದನಲ್ಲಿ ದ್ವೇಷ ಮಾಡ್ತಾನೆ. ಅವನು ಎಷ್ಟೇ ವರ ತಗೊಂಡಿರಲಿ ಆ ಎಲ್ಲ ವರಗಳನ್ನು ಮೀರಿ ಅವನನ್ನು ಸಂಹಾರ ನಾನು ಮಾಡ್ತೇನೆ, ನೀವೆಲ್ಲ ಮನೆಗೆ ಹೋಗಿ ಇಂದಾಗ ಆ ದೇವತೆಗಳಿಗೆಲ್ಲ ಖುಷಿಯಾಗಿ ಅವತ್ತಿಂದ ಅವರು ದೇವರ ಪೂಜೆ ಮಾಡುವಾಗ ಹಿರಣ್ಯಕಶ್ಯಪ ಮಗನಿಗೆ ಜಗಳ ಉಂಟಾಗಿ ಸ್ವಾಮಿ ಡೈಲಿ ಇದೇ ಪ್ರಾರ್ಥನೆ, ಅಪ್ಪ ಮಗ ಫೈಟಿಂಗ್ ಶುರುವಾಗಲಿ, ಅದು ಶುರುವೇ ಆಯ್ತ್ರಿ. ಆ ಮಗನಿಗೆ, ಅಪ್ಪನಿಗೆ 4 ಜನ ಮಕ್ಕಳು. ತಸ್ಯ ಪುತ್ರ ಚತ್ವಾರ ಪರಮಾತ್ಮಕ, 4 ಜನ ಮಕ್ಕಳು, ಪ್ರಹ್ಲಾದ, ಸಕ್ಲಾದ, ಆಹ್ಲಾದ, ಅನುಕ್ಲಾದ. ಅದರಲ್ಲಿ ಸಕ್ಲಾದರೆ ಜಗನ್ನಾಥದಾಸರು, ಪ್ರಹ್ಲಾದರೇ ಮಂತ್ರಾಲಯ ಪ್ರಭುಗಳು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇಂಥ ಮುದ್ದುಮುಖದ ಪ್ರಹ್ಲಾದ ರಾಜರು ದೊಡ್ಡ ಮಗ ಅಂದ್ರೆ ಮೊದಲು ಹುಟ್ಟಿದ್ದ ಕಲ್ಲಂತೆ. ಗುಣೈರ್ ಮಹದುಪಾಸಕ, ತುಂಬ ಗುಣಗಳಿಂದ ಭಗವಂತನನ್ನು ತಿಳಿದು ಭಜನೆ ಮಾಡುವವ ಪ್ರಹ್ಲಾದ. ಅದಕ್ಕೆ ಅವನು ದೊಡ್ಡವ. ಅಡ್ಡ ಬಿದ್ದವರನ್ನು ದೊಡ್ಡವರನ್ನಾಗಿ ಮಾಡುವ ವಿಜಯ ವಿಠಲನ ಕರುಣೆಗೆ ಪಾತ್ರನಾದ ವಾಯುದೇವರ ಸನ್ನಿಧಾನದಿಂದ ಯುಕ್ತನಾದ ಮಹಾನುಭಾವ ಪ್ರಹ್ಲಾದ. 4 ಜನರಲ್ಲಿ ದೊಡ್ಡವ. ಹೇಗಿದ್ದ ಅವನ ಬಗ್ಗೆ ವ್ಯಾಸರಿಗೆ ಎಷ್ಟು ಹೇಳಿದ್ರೂ ಕಡಿಮೆ. ಇಡೀ ಭಾಗವತದಲ್ಲಿ ಒಬ್ಬನೇ ಒಬ್ಬ ಭಕ್ತನಿಗಾಗಿದ್ದ ಒಂದೇ ಒಂದು ಸ್ಕಂದ ಅಂದ್ರೆ ಸಪ್ತಮ ಸ್ಕಂದ. ಅದರಲ್ಲಿ ಇನ್ನೊಬ್ಬ ಭಕ್ತರಿಗೆ ನೋ ಎಂಟ್ರಿ, ಓನ್ಲಿ ಪ್ರಹ್ಲಾದರಾಜ ಮಾತ್ರ ಹೋಗಿದ್ದಾರೆ. ಅಂತ ಪ್ರಹ್ಲಾದರಾಜರ ಬಗ್ಗೆ ತುಂಬಿ ಎದೆ ತುಂಬಿ ವ್ಯಾಸರು ಬರೆದಿದ್ದಾರೆ. ಬ್ರಹ್ಮಣ್ಯ ಶೀಲ ಸಂಪನ್ನ ಜಿತೇಂದ್ರಿಯ ಸತ್ಯವ, ಎಷ್ಟು ಗುಣ ಹೇಳ್ತಾರೆ. ಇಷ್ಟು ಗುಣ ಅವರಲ್ಲಿ ಎಲ್ಲಿಂದ ಬಂತು ಪ್ರಹ್ಲಾದರಾಜನಲ್ಲಿ ಅಂದ್ರೆ ಅಷ್ಟು ಗುಣಗಳಿಂದ ದೇವರ ಆರಾಧನೆ ಮಾಡ್ತಿದ್ರು. ಅಷ್ಟು ಗುಣ ಆ ಪ್ರತಿಬಿಂಬನಲ್ಲಿ ಪ್ರತಿಪಾದಿಸ್ತಾ ಇತ್ತು. ಬಿಂಬನಲ್ಲಿ ಏನೆಲ್ಲ ಗುಣಚಿಂತನೆ ಮಾಡ್ತೀವಿ ಅದು ಪ್ರತಿಬಿಂಬನಲ್ಲಿ ಕಾಣುತ್ತೆ. ಅನೇಕ ಗುಣಗಳಿಂದ ಭಗವಂತನ ಆರಾಧನೆ ಮಾಡ್ತಿದ್ರು. ಎಷ್ಟು ಗುಣಗಳಿಂದ ಆರಾಧನೆ ಮಾಡ್ತಿದ್ರು ಅಂದ್ರೆ ಅವರ ಪ್ರಾತಃ ಸಂಕಲ್ಪ ಗದ್ಯ ನೋಡ್ಬೇಕು. ಆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವಾಯುದೇವರು ಭಗವಂತನನ್ನ ಹೇಗೆ ನೋಡ್ತಾರೆ ಅನ್ನೋದನ್ನ ಹೇಳಬೇಕಾ, ಇವರು ಹಾಗಾಗಿ ನೋಡ್ಬೇಕು. ವಾಯುನಾಚ ಸಮಾವಿಷ್ಟ ಅಂದ್ರೆ ಸಮ್ಯಕ್ ಚೆನ್ನಾಗಿ ಆವಿಷ್ಟರಾಗಿದ್ದಾರೆ. ಅದು ವಾಯುದೇವರ ಒಂದು ರೂಪದ ಹೆಸರು ಭಕ್ತಿ ಅಂತ. ಆ ಭಕ್ತಿ ಎನ್ನುವ ರೂಪದ ವಾಯುದೇವರೇ ಇವರಿಗೆ ಪ್ರವೇಶ ಮಾಡುವುದರಿಂದ ಎತ್ತರವಾದ ಭಕ್ತಿಯನ್ನು ಜಗತ್ತಿಗೆ ಮಾಡುವುದನ್ನು ತೋರಿಸಿದ ಮುದ್ದುಮುಖದ ಪ್ರಹ್ಲಾದರಾಜರು ಭಾರಿ ಭಕ್ತಿ ಮಾಡ್ತಾ ಇದ್ರು. ಅವರಿಗೇನು ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಏನ್ ನೋಡಿದ್ರು ತದಾಕಾರ ತದ್ಭಿನ್ನ ತದ್ವಾಚನಾದ ಭಗವಂತನನ್ನೇ, ವ್ಯಾಪ್ತನಾದ ಭಗವಂತನನ್ನೇ ಉಪಾಸನೆ ಮಾಡುವಂತ ಹಿರಿಯ ಚೇತನ ಚಿಂತನೆ ಪ್ರಹ್ಲಾದರಾಜ. ಎಲ್ಲರಂತಿರ್ಲಿಲ್ಲ ಪ್ರಹ್ಲಾದರಾಜರು. ದಾಸರಾಗಿ ವರ್ಣನೆ ಮಾಡ್ತಾರ್ರಿ, ಅಂಥ ಇಂಥವರಲ್ಲ. ಯಾರು? ಪ್ರಹ್ಲಾದರಾಜ, ಮಂತ್ರಾಲಯ ಪ್ರಭುಗಳು, ವ್ಯಾಸರಾಜರು. ಅಂಥ ಇಂಥವರಲ್ಲ, ಇವರಂಥವರೇ ಬೇಕು ಅಂತ ಹುಡುಕಿದರಿಲ್ಲ. ಎಂತೆಂಥ ವಿಷಯದಿ ಭ್ರಾಂತಿ ಇಲ್ಲವೇ ಇಲ್ಲ, ಸಂಶಯವಿಲ್ಲ, ಡೌಟೇ ಇಲ್ಲ ಶಾಸ್ತ್ರದಲ್ಲಿ. ಅದಕ್ಕೆ ಅಪ್ಪಣ್ಣಾಚಾರ್ಯರು ಇವರನ್ನು ವರ್ಣನೆ ಮಾಡುವಾಗ ಸರ್ವತಂತ್ರ ಸ್ವತಂತ್ರ ಅಂತ. ವೇದವ್ಯಾಸ ದೇವರ ತಂತ್ರದಲ್ಲಿ ಸ್ವತಂತ್ರವಾಗಿ ವಿಹಾರ ಮಾಡುವಂಥದ್ದು ಶಕ್ತಿ ಮಂತ್ರಾಲಯ ಪ್ರಭುಗಳಿಗೆ ಇದ್ದದ್ದು. 5 ಬಗೆಯಿಂದ ವ್ಯಾಖ್ಯಾನ ಮಾಡಿದ್ದಾರೆ. ವೇದವ್ಯಾಸ ದೇವರ ಗ್ರಂಥ ಬ್ರಹ್ಮಸೂತ್ರಕ್ಕೆ ನೇರ ವ್ಯಾಖ್ಯಾನ, ತಂತ್ರದೀಪಿಕಾ ಸೂತ್ರಗಳಿಗೆ ನೇರ ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿಂದ ಆಚಾರ್ಯರ ಗ್ರಂಥಗಳಿಗೆ ನೇರ ವ್ಯಾಖ್ಯಾನ, ಅಲ್ಲಿಂದ ವ್ಯಾಸ ಟೀಕಾಚಾರ್ಯರ ಗ್ರಂಥಗಳಿಗೆ ನೇರ ವ್ಯಾಖ್ಯಾನ, ಅಲ್ಲಿಂದ ವ್ಯಾಸತೀರ್ಥರ ಚಂದ್ರಿಕಾ ಮೊದಲಾದಕ್ಕೆ ನೇರ ವ್ಯಾಖ್ಯಾನ. ಅದು ಬಿಟ್ಟು ಸ್ವತಂತ್ರ ಗ್ರಂಥ 5 ಬಗೆಯಿಂದ 5 ಬಗೆಯ ವಾಗ್ದೇವತ ಸರಿದ ಗುಂಪಿನಲ್ಲಿರುವುದು. ಇಂಥ ವಾಗ್ದೇವತ ಅವರ ಬಾಯಿಂದ ಬಂದದ್ದು ಅಂತ ಅವರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇಂಥ ಬುದ್ಧುಮುಖದ ಪ್ರಹ್ಲಾದರಾಜರ ಗುಣ ಎಷ್ಟು ಹೇಳಿದ್ರು ಕಮ್ಮಿ. ಈ ಪ್ರಹ್ಲಾದರಾಜರಿಗೆ ಸ್ವಲ್ಪ ವಯಸ್ಸಾಯಿತು, 5 ವಯಸ್ಸು, ಸ್ಕೂಲಿಗೆ ಸೇರಿಸಬೇಕು ಅಂತ. ಅಲ್ಲಿದ್ದದ್ದು ಒಂದೇ ಯೂನಿವರ್ಸಿಟಿ, ಶಂಡಾನರ್ಕ ಯೂನಿವರ್ಸಿಟಿ ಅಂತ. ಅದರಲ್ಲಿ 2 ಸಿಲೆಬಸ್, ಒಂದು ಅರ್ಥ, ಇನ್ನೊಂದು ಕಾಮ. ದುಡ್ಡು ಹೇಗೆ ಮಾಡೋದು, ಎಂಜಾಯ್ ಹೇಗೆ ಮಾಡೋದು, ಇದು ಬಿಟ್ಟರೆ 3ನೇ ಪಾಠವೇ ಇಲ್ಲ. ಅದನ್ನೇ ಹೇಳ್ಕೊಡ್ತಿದ್ರು. ಪ್ರಹ್ಲಾದರಾಜರು ಕಿವಿ ಮೇಲೆ ಕೂಡ ಹಾಕ್ಕೊಡ್ತಿದ್ರು. 6 ತಿಂಗಳಾಯ್ತು, ಅಪ್ಪ ಮಗನ ಕರೆಸಿದ್ರು. ಮಿಡ್ ಟರ್ಮ್ ಎಕ್ಸಾಮ್, ಮಗನ ಕೇಳಿದ್ರು
ದಿನಾ ಸ್ಕೂಲ್ಗೆ ಹೋಗ್ತಿದೀಯಾ? ಯಾವುದು ಚೆನ್ನಾಗಿ ಬರುತ್ತೋ ಶಾರ್ಟ್ ಆ್ಯಂಡ್ ಸ್ವೀಟ್ ಬೇಗ ಹೇಳು. ಅವರೊಂದು ನಾನು ಬೇಗ 4-5 ರಥದಲ್ಲಿ ಹೋಗ್ಬೇಕಿದೆ, ಸ್ವಲ್ಪ ಹೇಳ್ತೀನಿ ಕೇಳು ಅಂತಂದರು. ಏನು ಹೇಳಿದ್ರು? ತತ್ಸಾಧುಮನ್ಯೇ ಅಸುರವರಿಯ ದೇಹಿನ ಸದಾ ಸಮುದ್ವಿಗ್ನತಿಯಾಮ ತದ್ಗ್ರಹ ಹಿತ್ವತ್ಮಪಾದಂ ಗ್ರಹಮಂಧಕೂಪಂ ವನಂಗತೋ ಯದ್ಹರಿಮಾಶ್ರಯೇತ. ಅಪ್ಪ, ಜೀವನದಲ್ಲಿ ಹಿಂದೆ ಬಾರದ ವಸ್ತುಗಳು ಅದನ್ನು ಪಡೆಯೋದ್ರೊಳಗೆ ತಮ್ಮ ಆಯುಷ್ಯವನ್ನು ವ್ಯರ್ಥ ಮಾಡಿಕೊಳ್ತಾರೆ. ಹಾಗೆ ಆಯುಷ್ಯವನ್ನು ಮೋಕ್ಷ ಬಯಸುವವ ವ್ಯರ್ಥ ಮಾಡಿಕೊಳ್ಬಾರ್ದು. ದೇವರನ್ನು ಹೊಂದುವ ಬಯಕೆ ಇದ್ದವ ವನಂಗತೋ ಯದ್ಹರಿಮಾಶ್ರಯೇತ. ಕಾಡಿಗೆ ಹೋಗ್ಬೇಕು ಆಚಾರ್ಯ, ಕಾಡಿಗೆ ಹೋಗ್ಬೇಕು ಆಚಾರ್ಯ, ನಾವೇನೋ ಪುರಾಣಕ್ಕೆ ಬಂದ್ಬಿಟ್ವಲ್ಲ, ಮೊದಲೇ ಹೇಳಿದ್ರೆ ಕಾಡಿಗೆ ಹೋಗ್ತಿದ್ವಿ. ಆಹಾ, ವನ ಅಂತಂದ್ರೆ ಸಜ್ಜನ ಸಮೂಹ. ಮಂತ್ರಾಲಯಕ್ಕೆ ಬನ್ನಿ, ಸಜ್ಜನರು ಸಿಗ್ತಾರೆ. ಸಜ್ಜನ ಶಿಖಾಮಣಿಗಳಾದ ಮಂತ್ರಾಲಯ ಪ್ರಭುಗಳು ಸಿಗ್ತಾರೆ ನಿಮಗೆ. ಇಲ್ಲಿ ಬರಬೇಕು, ದೇವರನ್ನ ಆಶ್ರಯ ಮಾಡಬೇಕು. ಹೇಳಿದ್ರೆ ಅವ್ರ ಅಪ್ಪನ ಸಿಟ್ಟು ಬಂತು, ಇಂಥ ಕೆಟ್ಟ ಪಾಠ ಹೇಳ್ಕೊಟ್ಟು ಗುರುಗಳು ಯಾರು ಅಂತ. ಆ ಗುರುಗಳಂದ್ರು, ನಾವೇನು ಹೇಳ್ಕೊಟ್ಟಿಲ್ಲ, ನಿಮ್ಮ ಮಗನ ಬುದ್ಧಿನೇ ಆಗಿದೆ, ನಾವಿನ್ನೂ ಶುರು ಮಾಡಿಲ್ಲ, ಶುರು ಮಾಡಿದ್ರೆ ಸರಿ ಹೋಗ್ತಾರೆ ಅಂತ ಕರ್ಕೊಂಡು ಹೋದ್ರು. ಮತ್ತೆ 6 ತಿಂಗಳಾಯ್ತು, ಮತ್ತೆ ಕರ್ಕೊಂಡು ಬಂದರು. ಏನು ಪಾಠ? ಹೋದ್ ಸತಿ ನಾ ಪ್ರಶ್ನೆ ಕೇಳಿದ್ದೆ ತಪ್ಪು, ನಿಂಗೇನು ಬರುತ್ತೋ ಹೇಳು ಮುಂದೆ, ಬಾಯಿಗೆ ಬಂದಿದ್ದೆಲ್ಲ ಹೇಳು. ಕೆಲವರು ವಾಯುಸ್ತುತಿ ಕಾಂಪಿಟೇಷನ್, ರಾಯರ ಸ್ತೋತ್ರ ಕಾಂಪಿಟೇಷನ್ ಅಂತ ಕೊಟ್ಟಿರ್ತಾರೆ. ರಾಯರ ಸ್ತೋತ್ರ ಹೇಳಿದ್ರು ಏನೇನೋ ಹೇಳು, ಕಡೆಗೆ ಅವ್ರು ಹೇಳ್ಬೇಕು, ಅಪ್ಪಣ್ಣಾಚಾರ ಮಾಡಿದ್ದು ಹೇಳಪ್ಪ, ನೀ ಮಾಡಿದ್ದು ಹೇಳ್ಬೇಡ, ಅವರೇ ಮಾಡ್ಕೊಂಡಿದ್ದೆಲ್ಲ ಹೇಳ್ಕೊಳ್ತೀವಿ. ವಾಯುಸ್ತುತಿ ಹೇಳು ಅಂದರೆ ಯಾವುದೋ ಅದು ಬೇಡ, ತ್ರಿವಿಕ್ರಮ ಪಂಡಿತಾಚಾರ್ಯ ಮಾಡಿದ್ದಾರಲ್ಲ ಅದನ್ನು ಅದಾಚಾರ್ಯ ಅಂತ ಶುರು ಮಾಡ್ತಾರೆ. ಹಾಗಾಗಿ ನಾವೇನು ಬಾಯಿಗೆ ಬಂದಿದ್ದು ಹೇಳಬಾರ್ದು, ಗುರುಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಹೇಳು ಅಂತ ಹಿರಣ್ಯಕಶ್ಯಪ ಮಗನಿಗೆ. ಹಿರಣ್ಯಕಶ್ಯಪನಿಗೇನು, ಗುರುಗಳಿಗೆ ಶಾಲೆಯಲ್ಲಿ ಏನು ಪಾಠ ಹೇಳಬೇಕು ಅನ್ನೋ ಸ್ಟಡಿ ಮೆಟೀರಿಯಲ್ ನಾನೇ ಸಪ್ಲೈ ಮಾಡಿದ್ದೀನಿ ಅಂತ ಅವನು ಅದೇ ಹೇಳ್ಕೊಟ್ಟಿರ್ತಾರೆ. ಇವರು ಪ್ರಹ್ಲಾದ, ಅಲ್ಲ ನಾ ಹೇಳಿದ್ ಕೇಳಕ್ಕೆ ನಿಂಗಾಗಲಿಲ್ಲ, ಇನ್ನು ನಮ್ಮ ಗುರುಗಳು ಇವನು ಅನ್ಕೊಂಡಿದ್ದಾರೆ ಚಂಡಾಮರು. ಪ್ರಹ್ಲಾದರಾದ ಗುರುಗಳು ಅಂತ ರಿಜಿಸ್ಟ್ರೇ ಮಾಡ್ಕೊಂಡಿಲ್ಲ. ಗುರುಗಳು ಯಾರಿಗೆ ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಸ್ಕೂಲ್ಗೆ ಸೇರಿಸ್ಕೊಂಡು ಪಾಠ ಹೇಳ್ಕೊಟ್ಟು ಮೇಟ್ರು ಜಗತ್ತಲ್ಲಿ ಒಬ್ಬರೇ ನಾರದ. ನಮ್ಮ ಗುರುಗಳು ಅಂದ್ರೆ ಅವ್ರು ಹೇಳ್ಕೊಟ್ಟಿದ್ದು ಹೇಳು ಹೇಳ್ತಾ ಇದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ ಕಡೆ ಕಡೆಯದು ಆತ್ಮನಿವೇದನೆ. ಅವ್ರ ತಮ್ಮ ಸಕಲಾದರು ಜಗನ್ನಾಥದಾಸರು ಇಷ್ಟನ್ನೇ ಕಾಪಿ ಮಾಡಿ ಸರ್ವ ಸಮರ್ಪಣೆಯ ಸದುಪಾಯ, ದೇವರನ್ನು ಹೊಂದುವ ಉಪಾಯ 9 ವಿಧದ ಭಕ್ತಿ ನಮ್ಮಣ್ಣಂದ್ರು ಹೇಳಿದ್ದಾರೆ. ಯಾವುದದು? ಶ್ರವಣ, ಶ್ರವಣ, ವಿಷ್ಣೋರ್ ಕೀರ್ತನ, ವಿಷ್ಣೋರ್ ಪಾದ ಸೇವನ, ವಿಷ್ಣೋರ್ ವಂದನ, ವಿಷ್ಣೋರ್ ದಾಸ್ಯಂ, ವಿಷ್ಣೋರ್ ಸತ್ಯಂ, ವಿಷ್ಣೋರ್ ಆತ್ಮನಿವೇದನ. ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ ಅಂತ ಕಟ್ಟ ಕಡೆಯದಾಗಿ ಅರ್ಪಣೆ ಮಾಡಬೇಕು. 9 ದಳಾತ್ಮಕವಾದ ಭಕ್ತಿ ದೇವರಿಗೆ ನಾವು ಅರ್ಪಣೆ ಮಾಡಬೇಕಾದ ಕಮಲ. ಇತಿ ಪುಂಸಾನ್ ಪಿತಾ ಭಕ್ತಿಶ್ಚೇ ನವಲಕ್ಷಣ ಕ್ರಿಯತೆ ಭಗವತ್ಯದ್ದ ತನ್ಮನ್ಯೇ ಅಧೀತ ಉತ್ತಮಂ. ಪ್ರಹ್ಲಾದರಾಜರು ಹೇಳ್ತಾರೆ, ವಿಷ್ಣು ಭಕ್ತರಾದ ವೈಷ್ಣವರೆಲ್ಲ ಜೀವನದಲ್ಲಿ ಕಲಿಯಬೇಕಾದ 9 ಗುಣಗಳು, ಪಾಠಗಳು, ಭಗವಂತನಲ್ಲಿ ಮಾಡಬೇಕಾದ 9 ದಳಾತ್ಮಕವಾದ ಭಕ್ತಿ. ಆ ಭಕ್ತಿಯ ಮೊದಲ ದಳ ಶ್ರವಣ, ನೀವು ಮಾಡ್ತಿರೋದು. ಎರಡನೇದು ನಾ ಹೇಳ್ತಿರೋದು ಕೀರ್ತನ. ಇದು 2 ಇಲ್ಲದೆ ಇದ್ದಾಗ ಸ್ಮರಣ. ಆಮೇಲೆ ಪಾದ ಸೇವನ, ಪದಸೇವನ. ಪದಸೇವನ ಅಂದ್ರೆ ಶಾಸ್ತ್ರದ ಅಧ್ಯಯನ, ಪಾದ ಸೇವನ ಅಂದ್ರೆ ದೊಡ್ಡವನ ಪಾದ ಸೇವ. ಅರ್ಚನ, ಪೂಜೆ ಮಾಡ್ಬೇಕು, ವಂದನೆ ಮಾಡ್ಬೇಕು, ದಾಸ್ಯ ಮಾಡ್ಬೇಕು, ಆತ್ಮನಿವೇದನೆ ಮಾಡ್ಬೇಕು. ಮಾಡಿದ್ರೆ ಭಗವಂತನಿಗೆ ಭಾರಿ ಖುಷಿ. ಅರಳಕ್ ಮುಂಚೆ ಮರಳಕ್ ಮುಂಚೆ ಅರಳಬೇಕ್ರಿ. ನಮ್ಮಲ್ಲಿ ಅರಳೋ ಮರಳೋ ಅಂತ. ಅರಳೋ ಮರಳೋ ಅಂದ್ರೆ 60 ಆಯ್ತು ಮರ್ತು ಹೋಗ್ತಿದೆ ಅಲ್ಲರಿ. ಮರಳುವ ಕಾಲ ಬಂತು, ಅರಳು ಅಂತ. ಏನ್ ಅರಳು? ಹೃದಯದಲ್ಲಿ ಕಮಲವನ್ನ ಅರಳಿಸ್ಕೋ. ದೇವರಿಗೆ ಕಮಲ ಅಂದ್ರೆ ಇಷ್ಟ. ಗಜೇಂದ್ರ ಕೊಟ್ಟದ್ದು ಕಮಲ. ಲಕ್ಷ್ಮಿ ಬರುವಾಗಲೇ 2 ಕೈಯಲ್ಲಿ ಕಮಲವನ್ನ ಹಿಡಿದು ಭಗವಂತನಿಗೆ ಅರ್ಪಣೆ ಮಾಡಿದ್ದಾಳೆ. ದೇವರಿಗೆ ಕಮಲ ಅಂದ್ರೆ ಭಾರಿ ಇಷ್ಟ. ಅದಕ್ಕೆ ಒಂದು ಮುಖ ಕಮಲ, ಕಣ್ಣು ಕಮಲ, ಕೈ ಕಮಲ, ಕಾಲು ಕಮಲ, ಹೃದಯ ಕಮಲ, ಎಲ್ಲ ಕಮಲ ಕಮಲ ಕಮಲ. ಅವನು ನಮ್ಮ ಹತ್ರ ಬಂದು ಒಂದು ಕಮಲ ಇದ್ರೆ ಕೊಡ್ತೀರಾ? ಯಾವ ಕಮಲ? ನಿಮ್ಮ ಹೃದಯ ಕಮಲ. ಎಷ್ಟು ದಳ ಇರಬೇಕು? 9 ದಳ. ಅದರೊಳಗೆ ಏನಿರಬೇಕು? ಶ್ರವಣ,
ಇಲ್ಲದಿದ್ರೆ ಒಂದು ಕಮಲ ಕೊಟ್ಟರೆ ಸಾಕು ದೇವರಿಗೆ ತನ್ನನ್ನೇ ತಾನು ಕೊಟ್ಕೊಂಡು ಬಿಡ್ತಾನಂತೆ. ಅಂಥದ್ದು ಭಗವಂತನ ಅನುಗ್ರಹ ಅಂತ ಪ್ರಹ್ಲಾದರಾಜರು ಹೇಳಿದಾಗ ಅವರಪ್ಪ ಕುತ್ತಿಗೆ ಕೈ ಆಗ್ತಾಳೆ ಬಿಟ್ಟ. ಯಾರು ಸರ್ವೈರುಪಾಯೇ ಹಂತವ್ಯ, ಏನು ಮಾಡ್ತೀರಿ ಗೊತ್ತಿಲ್ಲ, ಇವನ್ನಂತೂ ಮುಗಿಸ್ಬಿಡಿ ಅಂತಂದಾಗ ಅವರು ಕಾಯ್ತಾ ಇದ್ರು. ದಿಗ್ಗಜ ದಂಡ ಶೋಕ ಯಾ ವಿಚಾರಾತನೈ, ಆನೆಯಿಂದ ತುಳಿಸಿದ್ರು, ಹಾವಿಂದ ಕಳಿಸಿದ್ರು, ಬೆಟ್ಟದಿಂದ ಬಿಸಾಕಿದ್ರು, ಏನ್ ಮಾಡಿದ್ರು ಈ ಪ್ರಹ್ಲಾದ ಸಾಯಲೇ. ಅವರಪ್ಪನ ತಲೆ ಕೆಟ್ಟೋಯ್ತು. ದೀರ್ಘ ಚಿಂತ, ಬಹಳ ದೀರ್ಘಕಾಲದ ಚಿಂತೆ ಬಂತದೆ. ಯಾರೋ ಮಂತ್ರಿ ಕೇಳಿದ್ರು, ಏನೋ ತಲೆ ಮೇಲೆ ಕೈ ಇಟ್ಕೊಂಡಿದ್ರಲ್ಲಿ ಏನ್ ಚಿಂತೆ ಅಂತ. ಅದಕ್ಕೆ ಹಿರಣ್ಯಕಶ್ಯಪ ಹೇಳುತ್ತಂತೆ, ನಾನು ಯಾಕಾದ್ರೂ ತಪಸ್ ಮಾಡಿದ್ನೋ ಅಲ್ಲ, ಏನ್ ಪ್ರಾಬ್ಲಮ್? ಯಾಕಾದ್ರೂ ಬ್ರಹ್ಮದೇವರು ವರ ಕೇಳಿದ್ನೋ ಅಲ್ಲ, ಏನ್ ಪ್ರಾಬ್ಲಮ್? ಅಲ್ಲ, ನಾನು ಬ್ರಹ್ಮದೇವ್ರನ್ನ ಏನು ವರ ಕೇಳಿದೆ? ನಂದು ಸಾವು ಬೇಡ ಅಂದೆ. ಆ ಬ್ರಹ್ಮದೇವರು ಓಲ್ಡ್ ಮ್ಯಾನ್, ಏನ್ ಕಿವಿ ಕೇಳಿಸ್ತೋ ಕೇಳಿಸ್ತಿಲ್ವಾ, ಫ್ಯಾಮಿಲಿಗೆ ಕೊಟ್ಬಿಟ್ನೋ ಏನ್ ಕತಿಯೋ ವರ. ಈ ರೈಲ್ವೇಸ್ ಅಲ್ಲಿ ಕೆಲಸ ಮಾಡಿದ್ರೆ ಒಬ್ರು ಹೆಂಡತಿ ಫ್ರೀ, ಮಕ್ಕಳು ಫ್ರೀ, ಅಪ್ಪ ಫ್ರೀ, ಅಮ್ಮ ಫ್ರೀ. ಹಾಗೆ ನಾನು ಬ್ರಹ್ಮದೇವರ ಹತ್ರ ವರ ತಗೊಂಡಿದ್ದಕ್ಕೆ ಸಾವು ಬೇಡ ಅಂತ ನನ್ನ ಮಗನಿಗೂ ಅದು ಬಂದ್ಬಿಟ್ಟಿದೆಯಲ್ಲ, ಯಾಕಾದ್ರೂ ತಗೊಂಡು ಅಂತ ಹೇಳಿದ ಕಡೆ ಏನಾದ್ರು ಮಾಡಿ ಅವನು ಮುಗಿಸ್ಲೇಬೇಕು ಅಂತ ಹೇಳಿ ಅನ್ನುವಾಗ ಪ್ರಹ್ಲಾದರಾಜರನ್ನ ಆ ಗುರುಗಳು ಯಾಕಿಷ್ಟು ಒದ್ದಾಡ್ತೀರಿ, ನಾವು ಕರ್ಕೊಂಡು ಹೋಗ್ತೀವಿ, ಪಾಠ ಹೇಳ್ಕೊಡ್ತೀವಿ ಮತ್ತೆ ಕರ್ಕೊಂಡು ಹೋಗ್ತೀವಿ. ಆ ಗುರುಗಳಿಗೆಲ್ಲೋ ಪೌರೋಹಿತ್ಯ ಬಂದು ಹೋಗಿದ್ದು. ಈ ಹುಡುಗರೆಲ್ಲ ಕ್ರಿಕೆಟ್ ಆಡೋಣ ಬಾತ್ ಕರೆದ್ರು. ಅವರಂದ್ರು ಕೌಮಾರಾದಾಚರೇ ಪ್ರಜ್ಞಾ ಧರ್ಮಾನ್ ಭಾಗವತ. ಸಣ್ಣ ವಯಸ್ಸಿನಲ್ಲಿ ಭಾಗವತ ಧರ್ಮ ಮಾಡಬೇಕು, ಆಟ ಆಡ್ಲಿಕ್ಕೆ ಕಾಲ ಇಲ್ಲ ಅಂದ್ರು. ಅವನ ಮಾತು ಕೇಳಿದ್ದೆ ತಡ ಎಲ್ಲಾ ಹುಡುಗರು ಎಲ್ಲ ದೈತ್ಯ ಬಾಲಕರ್ರಿ, ಎಲ್ಲ ಸ್ಪೈಕ್ ಬಿಟ್ಬಿಟ್ಟಿದ್ದು ಹಿಕ್ಕೂದ್ರು. ಅವರೆಲ್ಲ ಹೋಗಿ ಲಕ ಲಕ ಎಲ್ಲ ಮಾಡಿಸಿ ಚಿಕ್ಕ ಗಿಕ್ಕ ಬಿಟ್ಟು ಉದ್ದು ಮುದ್ರೆಗೋಚನ ಹಚ್ಕೊಂಡು ಹರೇ ಗೋವಿಂದ ಹರೇ ರಾಮ ನ ಹರೇ ಪರಮೋನ ಹರೇ ಸದೃಶ ಹರಿ ಸರ್ವೋತ್ತಮ ಎಲ್ಲ ಕುಣ್ಕೊಂಡು ಬರ್ತಾ ಇದ್ದಾರೆ. ಬೆಳಗ್ಗೆ ನೋಡಿದ್ರೆ ಕೋಲಾಟಗಳು ಏನ್ ಕುಣಿತಾ ಇದ್ರು. ಅವರೆಲ್ಲ ಇವರಿಂದ ಪ್ರಹ್ಲಾದರಾಜರೇ ಶುರು ಮಾಡಿದ್ರು, ಅವರೇ ಮೊದಲು ದಾಸರು. ಕುಣಿದ್ರು, ಎಲ್ಲ ಮಾಡಿದ್ರು. ಕುಣಿತಾ ಯಾರೋ ಹೊರಗೆ ಬಂದು ನೋಡಿದ್ರು, ಆ ಬೋರ್ಡ್ ಕಾಣಿಸ್ತು, ಷಂಡಾಮರ್ಕ ಗುರುಕುಲ ಅಂತಿತ್ತಲ್ಲ, ಕಿತ್ತಿ ಹಸಾಕಿದ್ದೆ, ಪ್ರಹ್ಲಾದ ಗುರುಕುಲ ಅಂತ ಬೋರ್ಡ್ ಹಾಕಿಸಿದ್ದೆ. ಈ ಆಚಾರ್ಯ ಎಲ್ಲ ಹೋದವ್ರು ಬಂದು ನೋಡ್ತಾ ಇದ್ದಾರೆ, ಸ್ಕೂಲ್ ಇಲ್ಲ, ಹುಡುಗರಿಲ್ಲ, ಮೇಷ್ಟ್ರು ಇಲ್ಲ, ಎಲ್ಲ ದೊಡ್ಡ ದೊಡ್ಡ ನಾಮ. ಹತ್ರ ಹೋಗಿ ನೋಡಿದ್ರು, ಹುಡುಗರೆಲ್ಲ ಸೇಮ್, ವೇಷ ಮಾತ್ರ ಚೇಂಜ್. ಎರಡು ದಿವಸ ಇದ್ರೆ ನನ್ನೂ ಹೀಗೆ ಮಾಡ್ಬಿಡ್ತಾರೆ ನಾವು. ಅವ್ರ ಅಪ್ಪನ ಹತ್ರ ಬಿಟ್ಟರು. ಅವ್ರ ಹತ್ರ ಕೈ ಹಿಡಿದು ಹೇಳ್ಕೊಂಡು ಹೋದ. ಎಲ್ಲಿದ್ದಾನೆ ನನಗಿಂತ ಬೇರೆ ದೇವರು ಅಂತ ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಹಿ ಸರ್ವತ್ರ ಅಂದ್ಬಿಟ್ಟು ಪ್ರಹ್ಲಾದರಾಜರು ಒಂದು ಕಡೆ ಇದ್ರೆ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಹೇಳ್ಬೋದು, ಸಹಿ ಸರ್ವತ್ರ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದಾಗ ಹಿರಣ್ಯಕಶ್ಯಪನ ಬಹಳ ಸಿಟ್ಟು ಬಂತು. ಅವನು ಕೇಳ್ತಾನೆ, ಎಲ್ಲಾ ಕಡೆ ನಿನ್ ದೇವರಿರೋದಾದ್ರೆ ಕಸ್ಮಾತ್ ಸ್ತಂಭೇ ನ ದೃಶ್ಯತೆ, ಕಸ್ಮಾತ್ ಸ್ತಂಭೇ ನ ಅಂದ. ಎಲ್ಲಾ ಕಡೆ ಇರುವ ನಿನ್ನ ದೇವರು ನನ್ನ ಮನೆ ಈ ಕಂಬದಲ್ಲಿ ಯಾಕೆ ಇಲ್ಲ? ಇದು ಈ ಶ್ಲೋಕನೇ ಉಕ್ತಿ ಪ್ರತ್ಯುಕ್ತಿ ಎನ್ನುವ ಅಲಂಕಾರದಲ್ಲಿ ವ್ಯಾಸರು ಕಂಪೋಸ್ ಮಾಡಿದ್ದಾರೆ. ಒಂದೇ ಶ್ಲೋಕ, ಅಪ್ಪ ಮಕ್ಕಳ ಕಾನ್ವರ್ಜೇಷನ್, ಸಂವಾದ. ಸಹಿ ಸರ್ವತ್ರ ಮಗ ಎಲ್ಲ ಕಡೆ ಇರೋದಾದ್ರೆ ನಿಮ್ಗೆ ಯಾಕೆ ಕಂಬದಲ್ಲಿಲ್ಲ ಅಪ್ಪ? ಅದಕ್ಕೆ ಮಗನ ಶಾರ್ಟ್ ಉತ್ತರ, ದೃಶ್ಯತೆ ಅಂದ್ರು. ಕಾಣ್ತಾ ಇದ್ದಾನಲ್ಲ ಅಂದ್ರು. ಅವ್ರಿಗೆ ಯಾವ ಕಂಬ ತೋರಿಸಿದ್ರು, ಎಲ್ಲಿ ತೋರಿಸಿದ್ರು, ಉತ್ತರ ಸೇಮ್. ಪ್ರಹ್ಲಾದರಾಜರೇ ಹೇಳ್ತಿದ್ರು, ದೃಶ್ಯತೆ 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 ದೃಶ್ಯತೆ. ಕಂಡದ್ದೆಲ್ಲ ಕಮಲನಾಮ ಮೂರ್ತಿ ಅವರಿಗೆ ದೃಶ್ಯತೆ ಅಂದ್ರು. ಅವರಪ್ಪನಿಗೆ ಸಿಟ್ಟು ಬಂತು. ಈ ಪಿಲ್ಲೋ ಕನ್ಸ್ಟ್ರಕ್ಷನ್ ಮಾಡಿದ್ದೆ ನಾನು, ಇದ್ರೊಳಗೆ ಸಾಲಿಗ್ರಾಮ ಕೂಡ ಇಟ್ಟಿಲ್ಲ, ನಿಂಗೆ ದೇವರು ಕಾಣ್ತಾನ, ಮಾಡ್ತೀವಿ ಅಂತ ಹೇಳಿ ಮೇಲಿಂದ ಹೊರೆಯಲ್ಲಿರುವ ಕತ್ತಿಯನ್ನ ಸೆಳೆದು ಕೈಯಲ್ಲಿ ಗಟ್ಟಿಯಾಗಿ ಕತ್ತಿಯನ್ನ ಹಿಡಿದು ಇನ್ನೇನು ಕೊಲ್ಲಬೇಕು ಅಂತ ಹಾರಿ ಬಂದ. ಹರಿಭಕ್ತ ಪ್ರಹ್ಲಾದನ ಮುಖ ನೋಡಿದ, ಕೊಲ್ಲುವ ಧೈರ್ಯ ಬರಲಿಲ್ಲ. ಹರಿಭಕ್ತರ ಮೇಲೆ ಕೈ ಮಾಡುವ ತಾಕತ್ತು ಇಡೀ ಜಗತ್ತಲ್ಲಿ ಯಾರಿಲ್ಲ. ಕೈ ಕೆಳಗಿಳಿಸಿದ. ಅವನ ತಲೆ ಬೇರೆ ಅಂಗೀಯ. ಇದನ್ನ ಕೊಟ್ಟವನು ಯಾರು? ದಿಯೋಯೋನ ಪ್ರಚೋದಯ ಭಗವಂತ. ಅವನಿಗೆ ಅನಿಸ್ತು, ಕತ್ತಿಯಿಂದ ಕತ್ತರಿಸಿದ್ರೆ ಮಗ ಸತ್ತೋಗ್ತಾನೆ, ನಂಗೆ ದೇವರು ಇಲ್ಲ, ಮಗನೂ ಇಲ್ಲ. ಅದೇ ಮಗನಿಗೆ ದೇವರು ಇಲ್ಲ ಅನ್ನೋದು ಪ್ರೂವ್ ಮಾಡಿಬಿಟ್ರೆ ಹೇಗಿದ್ರು ಇಲ್ಲಿದ್ದಾನೆ ಅಂತಾನೆ. ಇಲ್ಲ ಅಂತ ತೋರಿಸ್ಬಿಟ್ರೆ, ಬೈ ಚಾನ್ಸ್ ಇದ್ರೆ
ಒದ್ದು ಅವನ್ನೇ ಹೊರಗೆ ಕರಿತೀವಿ, ಅವನ ಅಧ್ಯಕ್ಷತೆ ಒಳಗೆ ಇವನು ಕೋರ್ತೀವಿ. ಅದೇನ್ ಮಾಡ್ತಾರೋ ನೋಡ್ತೇವೆ. ಯಾರೋ ಎಕ್ಸಾಂಪಲ್ ಕಾಫಿ ಹೊಡಿತಿರ್ತಾನೆ, ಕಾಫಿ ಹೊಡಿಬೇಡಿ ಅವ್ರು ಬಂದಿದ್ದಾರೆ ಬರ್ಲಿ, ಅವ್ರ ಎದುರಿಗೆ ಹೊಡಿತೀವಿ, ಒಂದು ಏನು ಬರ್ಲಿ ದೇವರು ಬರಲಿ ಅಂತ ಹೇಳಿ ಸ್ವಮುಷ್ಟಿನ ಕಡ್ಡಂ ಪ್ರಗತ್ಯ ತಮ್ಮಂತಾಡ, ಕಾಲಿನಿಂದ ಕಂಬವನ್ನು ಜಾಣಿಸಿ ಬಂದ, ಕೈಯಲ್ಲಿ ಕತ್ತಿ ಹಿಡಿದು ಸಿದ್ಧನಾಗಿ ನಿಂತ ಹಿರಣ್ಯಕಶ್ಯಪು. ಆ ಸಂದರ್ಭದಲ್ಲಿ ಜೋರು ಶಬ್ದಗಳಾಗ್ತಾ ಇದೆ. ಬ್ರಹ್ಮದೇವರು ಹೇಳಿಕೊಂಡ್ಬಿಟ್ರು, ಅಲ್ಲ ಇದೇ ಪ್ರಳಯ ಕಾಲದಲ್ಲಿ ಉಂಟಾಗುವ ಶಬ್ದ, ದೇವರೇನಾದ್ರು ಅರ್ಜೆಂಟ್ ಆಗಿ ಪ್ರಳಯ ಮಾಡಿದ ಅದು ಬ್ರಹ್ಮದೇವರಿಗೆ ಗೊತ್ತಿದೆ, ಆದರೂ ಅಷ್ಟು ಜೋರು ಶಬ್ದ ಆಯಿತು. ಎಲ್ಲ ದೇವತೆಗಳು ಇದು ದೇವರು ನಮ್ಮೆಲ್ಲರಿಗೆ ಪ್ರತ್ಯಕ್ಷ ದರ್ಶನ ಕೊಡುವ ಕಾಲ ಅಂತ ಆಕಾಶ ಮಾರ್ಗದಲ್ಲಿ ಭಗವಂತನ ದರ್ಶನಕ್ಕೋಸ್ಕರವಾಗಿ ತಮ್ಮ ಹೆಂಡತಿರ ಮಕ್ಕಳ ಸಮೇತ ಕೈಯಲ್ಲಿ ಮಂದಾರ ಮಲ್ಲಿಗೆ ಮೊಗ್ಗನ್ನು ಹಿಡಿದು ಕಾಯ್ತಾ ನಿಂತಿದ್ದಾನೆ. ಭಗವಂತ ಆ ಕಂಬದಿಂದ ಬಂದಿದ್ದಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾನತ್ಯದ್ಭುತ ರೂಪಮುದ್ವಹಂ ಸ್ತಂಭೇ ಸಭಯಾ ನಮೃಗಂ ನಮಾನುಷಂ. ಕಂಬದಿಂದ ಭಗವಂತ ಬಂದ. ಯಾಕೆ ಬಂದ? ಸತ್ಯಂ ವಿಧಾತುಂ, ಬ್ರಹ್ಮದೇವರ ಮಾತು ಸತ್ಯ ಮಾಡಬೇಕಿತ್ತು. ನಿಜಭೃತ್ಯರಾದ ಪ್ರಹ್ಲಾದರಾದರು, ಕಶ್ಯಪರು, ನಾರದರು ಇವರೆಲ್ಲ ಮಾತು ಸತ್ಯ ಮಾಡಬೇಕಿದೆ. ನೇರ ಬಂದದ್ದೇ ಭಗವಂತ ಸ್ವಲ್ಪ ಕಾಲ ಯುದ್ಧ ಮಾಡುವವನಂತೆ ಮಾಡ್ತಾ ಇದ್ದಾನೆ. ಯಾಕೆ? ದೇವತೆಗಳೆಲ್ಲ ಕೈಯಲ್ಲಿ ಹೂವು ಇಟ್ಕೊಂಡಿದ್ರಲ್ಲ, ಅವರಿಗೆಲ್ಲ ಸ್ವಲ್ಪ ಡೌಟೇ ಬಂತು. ಅದೇನಾಯಿತು? ನರಸಿಂಹದೇವರು ಹಿರಣ್ಯಕಶಿಪನ್ನು ಹಿಡಿದು ಆ ಹಿರಣ್ಯಕಶಿಪು ಹೀಗೆ ಹಾಗೆ ಮಾಡಿ, ಈ ಬೆಳಗ್ಗೆ ತೀರ್ಥ ಕೊಡುವಾಗೆಲ್ಲ ಮಾಡಿದ್ರು, ಹೀಗೆ ಹಾಗೆ ಮಾಡಿ ಎಲ್ಲ ಮಾಡಿ ಮುಂದೆ ಹೋಗ್ತಿತ್ತು. ಇದು ವೀರ ವೈಷ್ಣವರು. ಹಾಗೆ ಅವನು ಒಳಗಿದ್ದಲ್ಲ, ಅವನು ಹೀಗೆ ಹಾಗೆ ಮಾಡಿ ಮುಂದೆ ಹೋಗ್ಬಿಟ್ಟ. ದೇವತೆಗಳಿಗೆಲ್ಲ ಡೌಟ್, ಬೈ ಚಾನ್ಸ್ ನರಸಿಂಹದೇವರು ಸೋತ್ ಹಿರಣ್ಯಕಶಿಪು ಗೆದ್ದರೆ ಮಾಡಿ. ಕೆಲಸಕ್ಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗೋ ಯಾರು ಹೇಳೋಕ್ಕಾಗಲ್ಲ, ಟೆನ್ಷನ್. ವಾಯುದೇವರನ್ನ ಬಿಟ್ಟರೆ ಬೇರೆಲ್ಲ ದೇವತೆಗಳಿಗಿಂತ ಡೌಟ್ ಬರೋ ಸಾಧ್ಯತೆ ಇದೆ. ವಾಯುದೇವರಿಗೆ ಮಾತ್ರ ಬರುತ್ತೆ, ಮಿಕ್ಕವ್ರಿಗೆಲ್ಲ ಡೌಟೇ. ಅಯ್ಯೋ ಹೂವು ತಂದಿದ್ದು ವೇಸ್ಟ್ ಆಗ್ತದೆ. ಅದಕ್ಕೆ ದೇವತೆಗಳೆಲ್ಲ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ನಿಂಗ ಆಟ, ನಮ್ಮ ಪ್ರಾಣ ಸಂಕಟ, ಬೇಗ ಮುಗಿಸೋವನ್ನ, ಈ ಆಚಾರ ಬೇಗ ಪುರಾಣ ಮುಗಿಸಲ್ಲ, ನೀನು ಬೇಗ ಮುಗಿಸ್ತಾ ಇಲ್ಲ, ಬೇಗ ಮುಗಿಸೋವನ್ನ ಅಂದಾಗ ದೇವರಲ್ಲ, ನೀವು ಹೇಳಿದಾಗೆಲ್ಲ ನಾ ಕೇಳಕ್ಕಾಗಲ್ಲ. ಯಾಕಂದ್ರೆ ನಂದು ಟೈಮ್ ಅಂತ ಇಟ್ಕೊಂಡಿದ್ದೇನೆ. ಕಾಲಶ್ಚ ನಾರಾಯಣ, ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತನಾದವ ನಾನು. ನನಗೆಲ್ಲ ಟೈಮ್ ಹೇಳಕ್ ಬರಬೇಡಿ, ನೀವು ಹೇಳಿದಾಗ ನಾ ಮಾಡೋಲ್ಲ. ಇವನ್ಗೊಂದು ಟೈಮ್ ಕೊಟ್ಟಿದ್ದೀನಿ, ಅದಕ್ಕೆ ಕಾಯ್ತಾ ಇದ್ದೀನಿ ಅಂತಂದ. ಯಾವ ಟೈಮ್ ಒಂದು ಈಗ ಬಂದು ನೋಡಿ ಮುಸ್ಸಂಜೆಯಿಂದ ಅನಾಮತ್ತು ಹಿರಣ್ಯಕಶಿಪನ್ನ ನೆನ್ಸ್ಕೊಂಡ್ಬಿಟ್ಟ. ಈಗ ಅಳುವ ಮಕ್ಕಳನ್ನ ಅಪ್ಪ ಅಮ್ಮಗಳು ಎತ್ಕೊಳ್ತಾವಲ್ಲ, ಹಠ ಮಾಡುವ ಹಾಗೆ ಎತ್ಕೊಂಡ್ಬಿಟ್ಟ. ಎತ್ಕೊಂಡು ಸೀದಾ ಹೊಸಲ ಮೇಲೆ ಕೂತು ಹಿರಣ್ಯಕಶಿಪನ್ನ ನೋಡ್ದ, ಕೇಳ್ದ, ಏನೇನೋ ವರ ತಗೊಂಡಿದ್ದೇನಪ್ಪ, ಆ ಪಟ್ಟಿ ಇದ್ರೆ ತಗೊಂಡ, ಒಂದ್ ಕೈ ಪೆನ್ನು ಒಂದ್ ಕೈ ಪಟ್ಟಿ ಎಲ್ಲ ರೈಟ್ ಹಾಕೊಂಡ್ಬಿಡು, ಒಳಗೆ ಬೇಡ ಅಂದೆ. ನಾ ಒಳಗಿದ್ದೀನ, ರೈಟ್ ಹಾಕೋ, ಹೊರಗಿದ್ದೀನ, ರೈಟ್ ಹಾಕೋ, ಮೇಲೆ ಇಲ್ಲ, ಕೆಳಗೆ, ಹಗಲು ರಾತ್ರಿ, ಏನು ಎಲ್ಲವೂ ಎಲ್ಲ ಎಸ್ ಎಸ್ ಎಸ್. ಏನು ಆಯುಧದಿಂದ ಬೇಡ ಅಂದ್ಯಾ? ನೋಡಿ ನಿನಗೋಸ್ಕರ ಪ್ರತ್ಯೇಕ ವಜ್ರಾಯಿತ, ಅದ್ಭುತವಾದ ಗುರು. ಅದನ್ನು ನೋಡಿಯೇ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದಲ್ಲಿ ಮುಖಸ್ತುತಿ ಮಾಡೋ ಬದಲು ನಖಸ್ತುತಿ ಮಾಡಿದ್ರು. ಅವ್ರಿಗೆ ಯಾರು ಹೇಳ್ತಿ ನಖಸ್ತುತಿ ಮಾಡ್ಲಿಕ್ಕೆ ಅಂದ್ರೆ ಮಧ್ವಾಚಾರ್ಯರೇ. ವಾಯುಸ್ತುತಿಗೆ ಅವರು ಮಾಡಿದ್ದು ನಖಸ್ತುತಿ. ಆ ನಖ ಇದು ನೋಡಿ ಹೇಗಿದೆ ನಿನಗೋಸ್ಕರ ಅಂತ ತೋರಿಸಿದ್ರು. ಅದು ಮುಗುರು ನೋಡುವಾಗಲೇ ಅವನ ಪ್ರಾಣ ಬಾಯಿಗೆ ಬಂದಿತ್ತು. ಒಮ್ಮೆಗೆ ಹಾಕಿದ್ದಾರೆ. ಆ ಕರಡನ್ನು ತೆಗೆದು ಮಾಲೆ ಹಾಕಿದ್ರು. ಹೀಗೆ ಒಮ್ಮೆ ಹಾಕಿದ್ರೆ ಒಳಗಿದ್ದ ರಕ್ತ ಚಿಮ್ಮಿದ್ರೆ ಅವರು ಬೆಳ್ಳಿಯ ಗಡ್ಡ, ಬಿಳೀದ ಗಡ್ಡ ಇತ್ತಲ್ಲ, ಅಲ್ಲಲ್ಲಿ ಕೆಂಪು ಡ್ರಾಪ್. ಆ ರಕ್ತ ಮೂತಿ ಮೇಲೆಲ್ಲ, ಬಂಗಾರದ ಮುಖ ಅದರ ಮೇಲೆಲ್ಲ ಡ್ರಾಪ್ ಬಿದ್ದಿತ್ತು. ಅದು ಬರುವಾಗಲೇ ಆ ಸಿಂಹ ನಾಲಿಗೆ ಹೊರ ಹಾಕೊಂಡು ಬಾಯೆಲ್ಲ ಸವಿಸ್ಕೊಳ್ತಿತ್ತು. ಅಂದರೆ ಟೇಸ್ಟಿ ಫುಡ್ ಬಂದಾಗ ನಾಲಿಗೆ ರಸ ಬರುತ್ತದೆ. ಭಕ್ತರನ್ನು ಕಂಡ್ರೆ ಭಗವಂತನಿಗೆ ಭಾರಿ ಟೇಸ್ಟ್. ಇಂಥ ಭಕ್ತ ಇಂಥ ಟೇಸ್ಟ್ ಫುಡ್ ನನಗೆ ಸಿಕ್ಕಿ ನಾಲಿಗೆ ಹೊರ ಹಾಕ್ಬಿಟ್ಟಿದ್ದಾರೆ. ಒಳ್ಳೆ ಕ್ಷುರ. ಈ ಶೌರಿಕನ ಕೈ ಒಳಗಿರುವ ಚೂಪಾದ ಕತ್ತಿಯಂತೆ ನಾಲಿಗೆ ಇತ್ತಂತೆ. ಆ ಭಗವಂತನ
ಕೂದಲುಗಳು ಅಡ್ಡಡ್ಡ ಬರ್ತಿತ್ತು, ಹಿರಣ್ಯಕಶಿಪು ಕಾಣಿಸ್ತಿರ್ಲಿಲ್ಲ. ಒಮ್ಮೆ ದೇವರು ಹೀಗಲ್ಲ. ಈ ಎಲ್ಲ ಕೆಲವು ತುಂಬ ಕೂದಲು ಹೀಗೀಗಂತಿರ್ತಾರೆ, ಮೊದಲು ತೋರಿಸಿದ್ದೀವನೇ ವ್ಯಾಸೋಚ್ಚಿಷ್ಟ ಜಗತ್ಸರು. ಇವಾಗೆಲ್ಲ ಹಿಂಗಂದು ಅಂದು ಪೂರ ಕೂದಲು ಹೋಗಿರುತ್ತೆ, ಹಿಂಗಂದ್ರೆ ತಲೆನೇ ಬೀಳಬೇಕು, ಕೂದಲು ಬರೋದು, ಅದೊಂದು ಸ್ಟೈಲ್. ಇದ್ದವರೆಲ್ಲ ಹೀಗೆ ಅನ್ಕೊಳ್ತಾರೆ. ದೇವರು ಒಮ್ಮೆ ಹೀಗಂದ್ರೆ ಆ ಕೂದಲು ಮೇಲೆ ಹೋದರೆ ಮೋಡಗಳೆಲ್ಲ ಪಕ್ಕಕ್ಕೆ ಬಂದು ಅಟ್ಟು ಎತ್ತರ ಇತ್ತು. ದಿವಿಸ್ಪೃಶತ್ಕಾಯ ಎಂಥ ದಿವಿಸ್ಪೃಶತ್ಕಾಯ, ಆಕಾಶಕ್ಕೆ ತಾಕುವ ದೇಹ ಒಂದು. ಅಂಥ ದೇಹದ ಭಗವಂತ ಬಗದ ಕರಳುಮಾಲೆ ಹಾಕ್ಕೊಂಡ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾರೆ, ಬ್ರಹ್ಮಾದಿಗಳೆಲ್ಲ ಸ್ತೋತ್ರ ಮಾಡಿದೆ. ಯಾರು ಸ್ತೋತ್ರ ಮಾಡಿದ್ರು ನರಸಿಂಹದೇವರು ಸೌಂಡ್ ಮಾತ್ರ ವಾಲ್ಯೂಮ್ ಜಾಸ್ತಿ ಆಗ್ತದೆ. ಬ್ರಹ್ಮದೇವರು ನಮ್ಮ ಸ್ತೋತ್ರಕ್ಕೆ ಎಲ್ಲ ಕೇಳಲ್ಲ ಅನ್ಸುತ್ತೆ, ಅವ್ರ ಮನೆಯವ್ರನ್ನೇ ಮುಂದ್ಬಿಡೋದು ಒಳ್ಳೆಯದು ಅಂತ ಹೇಳಿ ಲಕ್ಷ್ಮಿಗೆ ಹೇಳಿದ್ರು, ಅಮ್ಮ ನಿಮ್ಮ ಯಜಮಾನ್ರು ಯಾಕೋ ಗೊರ್ಗೋರ ಅಂತ ಇದ್ದಾರೆ, ಸ್ವಲ್ಪ ನೋಡು. ಲಕ್ಷ್ಮಿ ಎಂದು ನಾನು ಈ ಥರ ನೋಡೇ ಇಲ್ಲ, ನಮ್ಮ ಯಜಮಾನ್ರು ಹೀಗೆ ಅಂತ ನನಗೆ ಗೊತ್ತೇ ಇಲ್ಲ. ನಾನು ಅದೃಷ್ಟ ಅಶ್ರುತಪೂರ್ವತ್ವ ನೋಪೇಯಾಯ ಶಂಕಿತ. ಲಕ್ಷ್ಮಿ ಕೂಡ ಹತ್ರ ಹೋಗ್ಲಿಕ್ಕೆ ಹೆದರಿದಂತೆ. ಅದೃಷ್ಟ ಅಶ್ರುತ, ನಾ ಕೇಳಿಲ್ಲ ನೋಡಿಲ್ಲ. ಇದರರ್ಥ ಆಚಾರ್ಯರು ಹೇಳ್ತಾರೆ, ಇತರ ಈ ಬೇರೆಯವರು ನೋಡಿಲ್ಲ ಅಂತ ಅರ್ಥವಿಲ್ಲ, ನಾನು ನೋಡಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಯಾಕೆ ಹೋಗ್ಲಿಲ್ಲ? ಯಾಕೆ ಹೋಗ್ಲಿಲ್ಲ ಅಂದ್ರೆ ಜಗನ್ನಾಥದಾಸರನ್ನೇ ಕೇಳಿ. ಅವರು ಹೇಳ್ತಾರೆ, ಶ್ರುತಿ ತತಿಗಳಿಗೆ ಅಭಿಮಾನಿ ಲಕುಮಿ ಸ್ತುತಿಗಳಿಗೂ ಗೋಚರಿಸದ ಅಪ್ರತಿಹತ ಮಹೇಶ್ವರಿಯಾದ್ಯ ಕೆಲ ಸದ್ಗುಣಗಣಾಂಬೋಧಿ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು. ಯಾರು? ನಮ್ಮಣ್ಣಂದಿರು. ಅವರೇನ್ ಮಾಡಿದ್ರು? ಪ್ರಹ್ಲಾದರಾಜರು. ಅವ್ರ ಸ್ತೋತ್ರಕ್ಕಾಗಿಯೇ ದೇವರು ಕಾಯ್ತಾ ಇದ್ದ. ಲಕ್ಷ್ಮಿಗೆ ಹೇಳಿದ್ದ, ಮೇಲಿಂದ ಬರುವಾಗಲೇ ಲಕ್ಷ್ಮಿಗೆ ಹೇಳಿದ್ದ, ನೀನು ಮಧ್ಯ ಬಂದು ಸ್ತೋತ್ರ ಮಾಡಬೇಡ, ಡೈಲಿ ನಿನ್ನ ಸ್ತೋತ್ರ ಕೇಳೋದಿದ್ದೇ ಇದೆ. ಇವತ್ತು ನಿನ್ನ ಸ್ತೋತ್ರಕ್ಕೆ ನಾನು ವಶ ಆಗೋಲ್ಲ. ಇವತ್ತು ನಮ್ಮ ಹುಡುಗ ಸ್ತೋತ್ರ ಮಾಡಬೇಕು, ನೀನು ಸ್ತೋತ್ರ ಮಾಡಿದ್ರು ನಾನು ಹೇಳಿ. ಈ ಮ್ಯಾಚ್ ಫಿಕ್ಸಿಂಗ್ ಅಂತಾರಲ್ಲ, ಹಾಗೆ ದಂಪತಿಗಳು ಫಿಕ್ಸಿಂಗ್ ಮಾಡಿಕೊಂಡೇ ಬಂತು. ಯಾಕೆಂದ್ರೆ ಭಗವಂತ ಯಾಮ್ ಯಾಮ್ ಲೀಲಾ ಕರೋತಿ, ದೇವರು ಏನೆಲ್ಲ ಲೀಲೆ ಮಾಡ್ತಾನೆ ಅದರಂತೆ ಲಕ್ಷ್ಮಿ. ಹೀಗಾಗಿ ಆ ಪ್ರಹ್ಲಾದರಾಜ ಮುಂದೆ ಬಂದಿದ್ದಾರೆ, ಸ್ತೋತ್ರ ಮಾಡಬೇಕು. ಎರಡೂ ಕೈಗಳಿಂದ ನರಸಿಂಹದೇವರ ಪಾದವನ್ನು ಮುಟ್ಟಿ ತಲೆಯನ್ನಿಟ್ಟು ದೀರ್ಘದಂಡ ನಮಸ್ಕಾರ ಮಾಡಿದರೆ, ಯಾವ ಕೈಗಳಿಂದ ಅವರಪ್ಪನನ್ನ ಬಗದ್ನೋ, ಯಾವ ಕೈಗಳಲ್ಲಿ ಆ ಉಗುರಿನಲ್ಲಿ ರಕ್ತ ಸೋರ್ತಿತ್ತೋ, ಕೈ ತೊಳ್ಕೊಳ್ಳೇ ಇಲ್ಲ ರೀ. ಅವನಿಗೆ ಮೈಲಿಗೆ ಅನ್ನೋದೇ ಇಲ್ಲ ರೀ. ಅವನ ಹೆಸರು ಹೇಳಿದವರೇ ಮಡಿ, ಅವನಿನ್ನೆಷ್ಟು ಮಡಿ ಇರಬೇಡ. ಆ ಕೈಗಳಿಂದಲೇ ಆ ಎರಡು ಭುಜವನ್ನು ಹಿಡಿದು ಪ್ರಹ್ಲಾದನನ್ನ ಮೇಲೆತ್ತಿದ್ದಾನೆ. ಎತ್ತಿ ತೊಡೆ ಮೇಲೆ ಕೂರಿಸ್ಕೊಂಡು ತನ್ನ ಕೈಯನ್ನ ಅವನ ತಲೆ ಮೇಲೆ ಇಟ್ಟಂತೆ. ಎಂಥ ಕೈಯದು? ಕರಸರೋಹಂ ಕಾಂತಕಾಮದಂ ಶಿರಸಿ ದೇಹಿನ ಶ್ರೀಕರಗ್ರಹಂ. ಗೋಪಿಕಾ ಸ್ತ್ರೀಯರು ನಿರಂತರ ಆ ಭಗವಂತನ ಕೈಯನ್ನು ಬೇಡ್ತಾರೆ. ಅಂತ ಕೈ ಸ್ವಾಮಿ ತಾನೇ ಮೆಚ್ಚಿ ಪ್ರಹ್ಲಾದರಾಜನ ಮೇಲೆ ಇಟ್ಟ. ಯಾಕೆ ಇಟ್ಟ ಅಂದ್ರೆ, ಪ್ರಹ್ಲಾದರಾಜನು ಇಷ್ಟೊತ್ತಾಯ್ತು ಸ್ತೋತ್ರನೇ ಮಾಡ್ತಿಲ್ಲ. ಯಾಕೆ? ಸ್ತೋತ್ರ ಮಾಡಲಿಕ್ಕೆ ಬಾರದ ಪ್ರಾರಬ್ಧ ಅವರಿಗೂ ಪ್ರತಿಬಂಧಕವಾಗಿತ್ತು. ಆದರೆ ಯಾವಾಗ ನರಸಿಂಹದೇವರ ಕೈ ಸ್ಪರ್ಶ ಆಯಿತೋ ಎಲ್ಲ ಅಶುಭಗಳು ಅವರಿಂದ ದೂರ ಆಯಿತು. ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಹ್ಲಾದರಾಜರು ಭಗವಂತನಿಗೆ ಹೇಳ್ತಾ ಇದ್ದಾರೆ, ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧ ಸತ್ವೈಕತಾನಮತಯೋ ವಚ ಸಂಪ್ರವಾಹೈ. ಸಾತ್ವಿಕರಾದ ಬ್ರಹ್ಮಾದಿ ದೇವತೆಗಳು ಶುದ್ಧವಾದ ನಿರ್ದುಷ್ಟವಾದ ಪೌರುಷೇಯವಾದ ವೇದಮಂತ್ರಗಳಿಂದ ನಿನ್ನನ್ನು ನಿರಂತರವಾಗಿ ಹೊಗಳುತ್ತಾ ಇದ್ದಾರೆ. ಅವರ ಸ್ತೋತ್ರಕ್ಕೆ ವಶನಾಗದ ನಿನ್ನನ್ನ ಚೂರುಪಾದ ಸ್ತೋತ್ರ ಮಾಡಿ ನಾನೇನು ವಶ ಮಾಡಿಕೊಳ್ಳಿ? ನಮ್ಮ ಜಾತಿ ಹೊಡಿ ಬಡಿ ಕೊಲ್ಲು ದೈತ್ಯ ಜಾತಿಯಲ್ಲಿ ಹುಟ್ಟಿದವ ನಾನು ನಿನ್ನನ್ನ ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯವ? ಸ್ವಾಮಿ, ಈ ನಿನ್ ಕೇಸರ, ಈ ನಿನ್ ಗಡ್ಡ, ಈ ಕರುಳು ಮಾಲೆ, ಈ ರಕ್ತ, ಈ ಉಗುರು, ಇದೆಲ್ಲ ತೋರಿಸಿ ನನ್ನ ಹೆದರಿಸಬೇಡ ನೀನು. ಈ ಕರಳು ಮಾಲೆಗೆಲ್ಲ ನಾ ಹೆದರೋಲ್ಲ. ಇಂಥ ಕರಳು ಮಾಲೆ ನಮ್ಮಪ್ಪ ಎಷ್ಟು ಜನವಾರ ತರ ಅಡುಗೆ ಮನೆಯಲ್ಲಿ ಎಷ್ಟು ಆಚಾರ ಕರಳು ಕಿತ್ತಾಯ್ತು, ನಮ್ಗೆ ಹೆದರಿಕೆನೇ ಇಲ್ಲ.
ನರಸಿಂಹದೇವರು ನಿಮಗೆ ಭಯವೇ ಇಲ್ಲ ಅಂತ. ಮತ್ತೆ ಯಾಕೆ ಹೆದರ್ತೀಯ ಅಂತ, ನನಗೆ ಈ ಹುಟ್ಟು ಸಾವು ಅನ್ನುವ ಸಂಸಾರಕ್ಕೆ ಹೆದರ್ತಾ ಇದೆ. ಎಲ್ಲಿ ಹೋದರೂ ನನ್ನ ಈ ಸಾವು ಅಟ್ಟಿಸ್ಕೊಂಡು ಬರ್ತಾನೆ. ನರಿಯಾದರೂ ಸಾಯಿ, ನಾಯಿಯಾದರೂ ಸಾಯಿ, ಆಚಾರಾದರೂ ಸಾಯಿ, ಏನಾದರೂ ಸಾಯದು. ಮೃತ್ಯು ಹೆದರುವ ಯಾವುದಾದ್ರೂ ಜಾಗ ಇದೆಯಾ ನೋಡ್ತಾ ಇದ್ದೀನಿ. ಈಗ ಗೊತ್ತಾಯಿತು ಮೃತ್ಯು ಯಾರಿಗೆ ಹೆದರುತ್ತೆ ಅಂತ. ನಿನ್ನ ಪಾದದ ಅಡಿಯನ್ನ ನಾನು ಆಶ್ರಯ ಮಾಡ್ತೇನೆ. ಯಾಕಂದ್ರೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಮೃತ್ಯುವಿಗೆ ಮೃತ್ಯು ನೀನು, ನಿನ್ನ ಬಳಿ ಇದ್ರೆ ಮೃತ್ಯುವಿನ ದಾಳಿಯೇ ಇಲ್ಲ. ಸಿಕ್ಕಲು ಯಮದೂತರಿಗೆ ಆವಾಗಲ್ಲಿ ನೋಡಿದರು. ಜಗನ್ನಾಥದಾಸ್ ಹೇಳ್ತಾರಲ್ಲ ಅಲ್ವಾ, ಮಕ್ಕಳ ಆಡಿಸುವಾಗ ಮಡದಿಯೊಳಕ್ಕರದಿ ನಡೆಯುವಾಗ ಹಯಗಜ ಪಲ್ಲಕ್ಕಿ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕುವಾಗ ಆಕಳಿಸುತ್ತಲಿ ದೇವಕಿ ತನಯನ ನೆನೆವ ಮಂಜ ಸಿಕ್ಕಲು ಯಾರಿಗೆ? ಯಮದೂತರಿಗೆ. ಎಲ್ಲಿ? ಆವಾಗಲ್ಲಿ ಅಂದ್ರೆ ಯಾವ್ಯಾವ ಜನ್ಮದಲ್ಲಿ ಮೃತ್ಯು ಅನ್ನೋದೇ ಇಲ್ಲ. ಅಂತಹ ಅದ್ಭುತವಾದದ್ದು ನಿನ್ನ ಪಾದ, ಅದನ್ನ ಆಶ್ರಯ ಮಾಡ್ತೇವೆ ಅಂತ ಭಗವಂತ ಅಂತ ಹೇಳಿ ಪ್ರಹ್ಲಾದರಾಜರ ಸ್ತೋತ್ರ ಮಾಡಿದ್ದಾರೆ. ಪ್ರಹ್ಲಾದರಾಜರ ಸ್ತೋತ್ರಕ್ಕೆ ಭಗವಂತ ಹಿರಿ ಹಿಗ್ಗುಬಿಟ್ಟ. ಎಷ್ಟು ಹಿಗ್ಗದ ಅಂದ್ರೆ, ಪ್ರಹ್ಲಾದ ನೋಡು, ನಿಮ್ಮಪ್ಪನಿಗೆ ವರ ಕೊಟ್ಟನಲ್ಲ, ಅವರಪ್ಪ ನಾನು ಯಾರು ಗೊತ್ತಾ? ದೇವರು ತನ್ನ ಪರಿಚಯವನ್ನು ಮಾಡಿಕೊಡ್ತಾ ಹೇಳ್ತಾರೆ, ನಿಮ್ಮಪ್ಪನಿಗೆ ಯಾರು ವರ ಕೊಟ್ಟನೋ ಅವರಪ್ಪ ನಾನು. ಇದರ ಅರ್ಥ ಏನು ಗೊತ್ತಾ? ನಿಮ್ಮಪ್ಪನಿಗೆ ವರ ಕೊಟ್ಟನಲ್ಲ ಬ್ರಹ್ಮ, ಅವನ ವರವನ್ನು ಓವರ್ಟೇಕ್ ಮಾಡುವ ಯೋಗ್ಯತೆ ನನಗಿದೆ. ನನ್ನ ವರನ ಮೀರಿಸುವವರು ಯಾರಿಲ್ಲ. ಇದೊಂದು ಅರ್ಥ. ಇನ್ನೊಂದು, ನಾನು ಯಾರಂದ್ರೆ ವರದೇಶ ವರಪ್ರದಂ. ಆಚಾರ್ಯರು ಹೇಳ್ತಾರೆ, ವರದೇಶರು ಅಂದ್ರೆ ರುದ್ರಾದಿ ಬ್ರಹ್ಮಾದಿ ದೇವತೆಗಳು, ಅವರಿಗೆ ವರ ಕೊಡುವವ ನಾನು. ನಿಂಗೆ ವರ ಕೊಡ್ತೇನೆ ಕೇಳಿ ಅಂತ. ಅಂಥ ಚಾನ್ಸ್ ರೀ. ನಾವಾಗ ಏನೇನು ಕೇಳ್ಕೊತಿದ್ವೋ, ಏನ್ ಕಥೆಯೋ. ರಾಯರು ನಮ್ಗೆ ಯಾಕೆ ಕಾಣಲ್ಲ ಅಂದ್ರೆ, ಕಂಡ್ರೆ ರಾಯರಿಗೂ ಭಯ. ಏನ್ ಕೇಳ್ಬಿಡ್ತಾನೋ ಏನ್ ಕಥೆ, ಅದಕ್ಕೆ ರಾಯರು ಕಂಡ್ರೆ ನಾವು ದೊಡ್ಡ ಪಟ್ಟಿನೇ ಇಟ್ಕೊಂಡು ರಾಯರಿಗೂ ಬಿಡೋದು, ಸತ್ತೇ ಮಾಡ್ಕೊಂಡು ಬರಕ್ಕೆ. ರಾಯರು ಪ್ರಹ್ಲಾದರಾಜರಾಗಿದ್ದಾಗ ದೇವರು ಹೇಳ್ತಾರೆ, ಸ್ವಾಮಿ ನೀನು ವರ ಕೊಡ್ತೀಯ ಅಂತ ನಾನು ಸೇವೆ ಮಾಡಲೇ ಇಲ್ಲ. ನಾನು ಎಲ್ಲ ಮಾಡಿದ್ದರ ಮೂಲ ಉದ್ದೇಶ ನಿನ್ನ ಪ್ರೀತಿಗಾಗಿ, ನಿನ್ನ ಪ್ರಾಪ್ತಿಗಾಗಿ. ಪ್ರೀತಿ ಆಯಿತು ಅಂದ್ರೆ ಪ್ರಾಪ್ತಿ, ಬಿಂಬರೂಪಿಯಾದ ಪರಮಾತ್ಮನ ಪ್ರಾಪ್ತಿ ಹೃದಯದ ಒಳಗೆ ಆಗುತ್ತೆ ಅಲ್ವಾ. ಮಧ್ವ ಗುರುಗಳು ಹೇಳಿಕೊಟ್ಟ ವಿಚಾರ ಇದೆ. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನ. ಸಜ್ಜನರು ಯಾರಂದ್ರೆ ತಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಒಂದೇ, ವಿಷ್ಣು ಪ್ರೇರಣೆಯ, ವಿಷ್ಣು ಪ್ರೀತ್ಯರ್ಥ. ಇದೇ ಭಾಗವತದ ಧರ್ಮ. ಪರಮೋ ಧರ್ಮ ಈಶ್ವರಾರ್ಪಣ ಬುದ್ಧಿಯ. ನಾನು ಮಾಡಿದ್ದೆಲ್ಲ ನೀನು ಪ್ರೀತನಾಗಲಿ ಮಾಡಿದ್ದೇವೆ, ನಾವು ವರ ಕೇಳಬೇಕು ಅಂತ ಮಾಡಲಿಲ್ಲ. ಅದಕ್ಕೆ ದೇವರಿಂದ ನೀ ಕೇಳದಿದ್ರು ನನ್ನ ಹೆಸರು ವರದ ಅಲ್ವಾ. ವರದ ಅಂತ ಕರೀತಾರೆ. ವರ ಕೊಡದೇ ಇರೋ ವರದ ಅಂತ ಹೆಸರಿಟ್ಕೊಂಡಿರ್ತಾರೆ. ಕೆಲವರು ಕ್ಷೀರಸಾಗರ ಭಟ್ಟ ಹೆಸರಿಟ್ಕೊಂಡಿರ್ತಾರೆ. ಅರ್ಧ ಲೀಟರ್ ಹಾಲಿಗೆ ಅಂತ ಊರೆಲ್ಲ ಕುಡಿತಿರ್ತಾರೆ. ಹೆಸರೇನು? ಕ್ಷೀರಸಾಗರ ಭಟ್ಟ. ಇನ್ ಕೆಲವರು ಸುಂದರ ರಾವ್ ಇಟ್ಕೊಂಡಿರ್ತಾರೆ. ಮೂತಿ ಒಂದ್ ಕಡೆ, ಮೂಗು ಒಂದ್ ಕಡೆ. ಹೆಸರು ಸುಂದರ ರಾವ್ ನೋಡಿದ್ರೆ ಗೊತ್ತಾಗುತ್ತೆ. ಈ ತರದ ಹೆಸರು ಅಲ್ವಾ. ನನ್ನ ಹಾಗಾಗ್ಬಾರ್ದು. ನನ್ನ ಹೆಸರೇನು? ವರದ. ವರ ಕೊಡ್ಬೇಕಲ್ಲ, ನೀನೇನಾದ್ರು ತಗೋಬೇಕಲ್ಲ. ಅಲ್ಲದು, ನೀನು ವರ ಕೊಡೋದಾದ್ರೆ ನಂಗೊಂದು ವರ ಕೊಟ್ಟು ಬಿಡಿಸುವ. ದೇವ್ರಿಗೆ ಬಾರಿ ಇವನು ಬಿದ್ದ ಹಳ್ಳಕ್ಕೆ ಅಂತ ದೇವರು ಒಂದು ವರ ತಗೊಂಡ್ಬಿಡ್ತಾ ಇದ್ದಾನೆ. ಏನ್ ಬೇಕು ವರ? ಕಾಮನ ಹೃದಯ ಸಂರೋಹಂ ವರದಸ್ತು ಋಣೀಮಹೇ. ಭಗವಂತ ನೀನು ವರ ಕೊಡೋದಾದ್ರೆ ನಿನ್ನನ್ನು ಬೇಡುವ ಬುದ್ಧಿ ನನಗೆ ಬಾರದ ಹಾಗೆ ವರ ಕೊಡು. ಪ್ರಹ್ಲಾದರಾಜರ ಮಾತು ಕೇಳಿ ನರಸಿಂಹದೇವರಂತಾರೆ, ಭಕ್ತ ಅಂದ್ರೆ ನೀನು ಅಂತಾರ. ಭಕ್ತ ಅಂದ್ರೆ ನೀನು. ಪ್ರಹ್ಲಾದರಾಜರಿಗೆ ಏನು ವರ ಕೊಟ್ಟರು ಅಂತ ಸಪ್ತಮಸ್ಕಂದದಲ್ಲಿ ಹೇಳುವಾಗ ಒಂದು ದೊಡ್ಡ ವರರಿ. ಇವತ್ತು ಇಷ್ಟು ಜನ ಪ್ರಹ್ಲಾದ ಅವತಾರಿ ಭೂತರಾದ ಮಂತ್ರಾಲಯ ದೊಡ್ಡ ಸನ್ನಿಧಾನಕ್ಕೆ ನುಗ್ಗಿ 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 ಜನ ಬರ್ತಾ ಇದ್ದಾರೆ ಅಂದ್ರೆ ಇದು ನರಸಿಂಹದೇವರು ಕೊಟ್ಟ ವರ. ಏನು ವರ ಕೊಟ್ಟರು ಅಂದ್ರೆ, ಮದ್ಭಕ್ತ ತ್ವಾಂ ಅನುವ್ರತ. ದೇವರ ಭಕ್ತರಾಗಬೇಕು ಅಂತ ಯಾರು
ಯಾರು ನಿನ್ನ ಸುತ್ತ ಪ್ರದಕ್ಷಿಣೆ ಮಾಡ್ತಾರೆ, ಯಾರು ನಿನ್ನನ್ನು ಕ್ಷಣಕಾಲ ಬಿಡೋಲ್ಲ ಅಂತಾರೆ, ಯಾರು ನಿನ್ನ ಪಾದೋದವನ್ನು ಸ್ವೀಕಾರ ಮಾಡ್ತಾರೆ, ಯಾರು ನಿನ್ನನ್ನು ಗುರು ಅಂತ ಸ್ವೀಕಾರ ಮಾಡಿದ್ದಾರೆ, ಅವರನ್ನು ಮಾತ್ರ ನಾನು ಸ್ವೀಕಾರ ಮಾಡ್ತೇನೆ ಅಂತ. ಮದ್ಭಕ್ತ ಇದಕ್ಕಿಂತ ಏನ್ ಬೇಕು? ಸರ್ವೇಶ, ನನ್ನ ಎಲ್ಲ ಭಕ್ತರಿಗೆ ನೀನು ಮಾಡಲ್ ರೋಲ್ ಅಂತ ಕಳಿಸಿದ್ರು. ನನ್ನ ಭಕ್ತರಾಗಬೇಕಾದ್ರೆ ಪ್ರಹ್ಲಾದರಾಜ ತರ ಇರಬೇಕು. ಇಂತಹ ಅದ್ಭುತವಾದ ವರಗಳನ್ನು ಕೊಡು. ಅನೇಕ ಕಲ್ಪಗಳ ಆಯುಷ್ಯ, ಇದೆಲ್ಲದಕ್ಕಿಂತಲೂ ದೊಡ್ಡದು ಇವರ ಮೊಮ್ಮಗನೇ ಅಷ್ಟಮ ಸ್ಕಂದದ ಕಥೆಯಲ್ಲಿ ಬರುವ ಬಲಿಚಕ್ರವರ್ತಿ. ಅವನಿಗೆ ದೇವರು ವಾಮನ ರೂಪ, ತ್ರಿವಿಕ್ರಮ, ಆ ಎರಡು ರೂಪವನ್ನು ನೋಡುವ, ಮತ್ತೊಮ್ಮೆ ದೇವರನ್ನು ನೋಡುವ ಭಾಗ್ಯವನ್ನು ಈ ಪ್ರಹ್ಲಾದರಾಜರಿಗೆ ಖಂಡಿಸಿ. ಮಾತ್ರ ಅಲ್ಲ, ಈ ಪ್ರಹ್ಲಾದರಾಜರು ಮತ್ತೆ ಸುತ್ತಳ ಲೋಕದಲ್ಲಿ ಮೊಮ್ಮಕ್ಕಳ ಒಟ್ಟಿಗೆ ಇರುವಾಗ ನಿತ್ಯದಲ್ಲಿ ಗೇಟ್ ಕೀಪರ್ ಆಗಿ ನಿಂತ ದೇವರನ್ನು ನೋಡುವ ಭಾಗ್ಯವನ್ನು ಮಹಾಭಾಗ್ಯವಂತರು ಯಾರು? ಮಂತ್ರಾಲಯ ಪ್ರಭುಗಳು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇದು 7ನೇ ಸ್ಕಂದದ ಕಥೆ. ಆದರೆ 8ನೇ ಸ್ಕಂದ 3 ಕಥೆಗಳ ಗಂಟು. ಮೊದಲ ಕಥೆ ಗಜೇಂದ್ರ ಮೋಕ್ಷ. ಗಜೇಂದ್ರ ಅಂದ್ರೆ ಆನೆ. ಆನೆ ಅಂದ್ರೆ ಯಾವುದು ಅನ್ಕೊಂಡ್ಬಿಟ್ಟಿರಾ? ನಾವೇ ಒಂದು ಮದ ಇದ್ರೆ ಆನೆ ಅನ್ನೋದಾದ್ರೆ ಅನ್ನಮದ, ಅರ್ಥಮದ, ವೈಭವದ ಮದ, ಪ್ರಾಯದ ಮದ, ರೂಪದ ಮದ, ಸತ್ವದ ಮದ, ಧಾತ್ರಿ 8 ಮದ. ಇದಕ್ಕೆಷ್ಟು ಅಂತಾರೆ? ಅಷ್ಟಮದಗಳು. ಅಷ್ಟಮದಗಳಲ್ಲ, ಅಷ್ಟೂ ಮದಗಳಿರುವ ನಾವು ಆನೆ ಅಲ್ಲ, ಕಿಂಗು ಗಜೇಂದ್ರ. ಅದು ನೀರು ಕುಡಿಬೇಕು ಅಂತ ಎಲ್ಲಿ ಹೋಯ್ತು? ಸಾಗರ ಕುರಿತು. ನಾವು ಚೆನ್ನಾಗಿರ್ಬೇಕು ಅಂತ ಮದುವೆ ಮಾಡ್ಕೊಂಡ್ವಿ. ಅದು ಎಂತ ಸಾಗರ? ಸಂಸಾರೇ ಅಕ್ಷಯ ಸಾಗರೇ. ಅದು ನೀರಿಗೆ ಹೋಗಿದ್ ತಪ್ಪಲ್ಲ, ಮದುವೆ ಮಾಡ್ಕೊಂಡಿದ್ ತಪ್ಪಲ್ಲ, ನೀರು ಕುಡ್ದದ್ದು ತಪ್ಪಲ್ಲ. ಮತ್ತೇನ್ ತಪ್ಪು? ಕೆಲಸ ಆದ್ಮೇಲೂ ಅಲ್ಲೇ ಇತ್ತಲ್ಲ, ಎಂಜಾಯ್ ಮಾಡ್ತಲ್ಲ ಅಲ್ವಾ? ಯಥಾಗ್ರಹಿ ಅಂತಿದೆ ಶ್ಲೋಕ. ಹೇಗೆ ಸಂಸಾರಸ್ಥರು ಗಂಡ ಹೆಂಡತಿ ಮಕ್ಕಳು ವಾಟರ್ ವರ್ಲ್ಡ್ಗೆ ಹೋಗಿ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ, ನದಿ ಪಾತ್ರಗಳಿಗೆ ಹೋಗಿ ಈಜಾಡ್ಕೊಂಡು ತುಂಗಭದ್ರಾ ಪಾತ್ರ ನೋಡ್ಬೇಕು. ನಾವೇ ಎಷ್ಟು ಗಲೀಜ್ ಮಾಡಿದ್ದೀವಿ. ನಮ್ಮಷ್ಟು ಗಲೀಜ್ ಮಾಡೋ ಜನ ಜಗತ್ತಲ್ಲಿ ಸಿಗಲ್ಲ. ತೀರಾ ಅನ್ಯಾಯ ಅನ್ಯಾಯ ಅನ್ಯಾಯದ ಪ್ರಮಾಣ. ಅಲ್ಲಿ ಹೋಗಿ ಅಲ್ಲೇ ಬಿಸಾಕು, ಅಲ್ಲೇ ಬಿಡಿ. ಅಲ್ಲಿ ಏನಿದೆ ಆಶ್ಚರ್ಯ? ಅಲ್ಲ ಮಾಡಬಾರ್ದು, ಇಂಥ ತಪ್ಪನ್ನು ಎಂದೂ ಮಾಡಬಾರ್ದು. ಆನೆ ಅಲ್ಲೇ ಇತ್ತು, ನಾನು ಭಾರಿ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿತ್ತು. ನೀರು ಅವ್ರ ಮೇಲೆ ಎಸಿತ್ತು, ಇವ್ರ ಮನೇಲಿ ಎಸಿತ್ತು. ಆಗಲೇ ಬಂದು ಏನು ಹಿಡ್ಕೊಳ್ತು? ಅದನ್ನ ಏನು ಹಿಡ್ಕೊಳ್ತು? ಎಲ್ಲಿ ಹಿಡ್ಕೊಳ್ತು? ನೋಡಿ, ಇದೆಲ್ಲ ನಮ್ಮ ಕತೆ ಅನ್ಲಿಕ್ಕೆ. ಆನೆಗೆ ಹಿಡ್ಕೊಂಡಿದ್ದು ಮೊಸಳೆ, ನಮ್ಗೆ ಹಿಡ್ಕೊಳ್ಳೋದು ಮುಕ್ಕು. ಎಲ್ಲಿ ಹಿಡ್ಕೊಳ್ಳೋದು? ಕಾಲಿಗೆ. ಬೇರೆ ಎಲ್ಲಿ ಹಿಡ್ಕೊಳ್ಳೋದು? ಹಿಡ್ಕೊಂಡಿದ್ಯಾ? ಎಲ್ಲರಿಗೂ ವಯಸ್ಸಾದ್ಮೇಲೆ ಮೊದಲ ಪ್ರಾಬ್ಲಮ್ ಯಾವುದು? ಕಾಲಿದು. ಇಂದಿರಾವತಿ ಇವರ ಮುಂದೆ ಕುಣಿವನು. ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ದೇವರು ಕುಣಿದು ಬಿಡ್ತಾನೆ. ಅಷ್ಟು ಕಷ್ಟ. ಏನು ದೇವರ ಕಾರುಣ್ಯ. ಆ ಮೊಸಳೆ ಏನಾದರೂ ಬಂದು ಕುತ್ತಿಗೆನೇ ಹಿಡ್ಕೊಂಡ್ಬಿಟ್ಟಿದ್ರೆ ಗಜೇಂದ್ರನಿಗೆ ಸ್ತೋತ್ರ ಮಾಡ್ಲಿಕ್ಕೆ ಬಾಯೇ ಇಲ್ಲ. ಕಾಲಿಯಾಗಿ ಹಿಡ್ಕೊಳ್ತಾನೆ ಅಂದ್ರೆ ಆದದ್ದಾಯಿತು. ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ತೋರಿಸ್ಲಿಕ್ಕೆ ಯಾರಿಗೆ ಕಾಲು ಹಿಡ್ಕೊಂಡಿದೆ 40% ನಿಮ್ಮನ್ನ ಮೊಸಳೆ ನುಂಗಿದೆ ಅಂತ. ಕುತ್ತಿಗೆ ಬಂದ್ರೆ 90%. ಈಗಲಾದ್ರೂ ನೀವು ದೇವರ ಸ್ಮರಣೆ ಮಾಡಿದ್ರೆ ದೇವರು ಉದ್ಧಾರ ಮಾಡ್ತಾನೆ. ಆನೆ ಕತೆ ನಮ್ಮ ಕತೆ ಒಂದೇ ಡಿಫರೆನ್ಸ್. ಆನೆಗೆ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಬಂತು. ನಮ್ಗೆ ಅಂತ್ಯಕಾಲದಲ್ಲಿ ಮನೆ, ಮಡದಿ, ಮಕ್ಕಳು, ಮನಿ, ಮಾರುತಿ ನೆನಪು ಬರುತ್ತೆ ವಿನಃ ಮಾಧವನ ನೆನಪು ಬರೋಲ್ಲ. ಆನೆಗೆ ಬಂತು. ಯಾಕೆ ಬಂತು? ಜನ್ಮಾಂತರದ ಭಗವಂತನ ರಕ್ಷಣೆಯ ಮಹಿಮಾ ಬಂತು. ನಾವು ಜನ್ಮಾಂತರದಲ್ಲಿಯೂ ಮಾಡಿಲ್ಲ, ಈ ಜನ್ಮದಲ್ಲಿಯೂ ಮಾಡಿಲ್ಲ. ಬೇಕಂತಾದ್ರೆ ಭಾಗವತ ಕೇಳಿ. ಸತತಂ ಚಿಂತಯೇನಂತಂ ಹರಿಭಜನೆ ಮಾಡೋ ನಿರಂತರ ಅಂತ್ಯಕಾಲೇ ವಿಶೇಷತ. ನಾನು ಕೊಡ್ತೇನೆ. ಆನೆ ಕೊಟ್ಟ ಅನ್ನುವ ಕಥೆಯೇ ಗಜೇಂದ್ರ ಮೋಕ್ಷದ ಕಥೆ. 2ನೇ ಕಥೆ ಸಮುದ್ರ ಮಥನದ ಕಥೆ. ಸಮುದ್ರ ಮಥನ ಅಂದ್ರೆ ನಾವು ಸಂಸಾರದಲ್ಲಿ ಮಥನ ಮಾಡಬೇಕು, ಮಾಡಿ ಕಡೇ ಒಳಗೆ ಬರಬೇಕು ಭಗವಂತನ ಪಾದಾರವಿಂದದಲ್ಲಿ. ಭಕ್ತಿ, ಭಕ್ತಿ ಇದ್ದವರಿಗೆ ಮುಕ್ತಿ. ಮುಕ್ತಿ ಅಂದ್ರೆ ಅಮೃತ, ಮೃತಿರಹಿತವಾದ ಲೋಕ. ದೇವತೆಗಳಿಗೆ ಅಮೃತ ಕೊಟ್ಟ, ದೈತ್ಯರಿಗೆ ಕೊಡ್ಲಿಲ್ಲ. ಇಬ್ರು ಒಂದೇ ಪೋಸ್ಟ್ ಕೆಲಸ ಮಾಡಿದ್ರು. ಫಲ ಸಿಕ್ಕಿದ್ದು ದೇವತೆಗಳಿಗೆ, ಫಲಕ್ಕೆ ಭಾಗಿಗಳಾಗಲಿಲ್ಲ ದೈತ್ಯರು. ಕಾರಣ ನಾನು ಅನ್ನುವ ಅಹಂಕಾರ ಮಾಡಿದ ದೈತ್ಯರಿಗೆ ಅಮೃತ ಸಿಗಲಿಲ್ಲ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ ಅಂತೇಳಿ
ಸರ್ವಸ್ವ ದೇವರಿಗೆ ಅರ್ಪಣೆ ಮಾಡಿದ. ಸ್ವೀಯಾನ ಅಮೃತಂ, ತನ್ನವರಿಗೆ ದೇವರು ಅಮೃತವನ್ನ ಕೊಟ್ಟ ಕಥೆ ಶ್ರೀಮದ್ ಭಾಗವತದ 2ನೇ ಕಥೆ. ವಾಮನಾವತಾರದಲ್ಲಿ ದೇವರು 3 ಹೆಜ್ಜೆ ಭೂಮಿಯನ್ನ ಕೇಳಿದ. 3 ಹೆಜ್ಜೆ ಕೇಳಿದ್ರೆ 1 2 3 ಅವನು ಕೊಟ್ಟ. ಅದಕ್ಕೆ ಅವನು ತುಳಿದ. ದೇವರು ಕೇಳಿದ್ದೇ ಬೇರೆ, ಅವನು ಕೊಟ್ಟದ್ದೇ ಬೇರೆ. ದೇವರು ಹೇಳ್ತಾರೆ ನಾ ಕೇಳಿದ್ ಕೊಡ್ಬೇಕು. ಏನ್ ದೇವರು ಕೇಳಿದ್ದು? 3 ಕಡೆ ನಾನು ಹೆಜ್ಜೆ ಇಡ್ತೇನೆ, ಅವಕಾಶ ಕೊಡಿ ಅಂತ. ಯಾವುದು? ನೀವೇನು ನಿಮ್ದು ಕೊಡಬೇಡಿ, ನಂದು 3 ನಿಮ್ಮ ಹತ್ರ ಇದೆ, ಅದನ್ನು ಕೊಡಿ ಅಂತ. ಅದ್ಯಾವುದು? ನಾನು ಕೊಟ್ಟ ಕಾಯ ದೇವರು ಕೊಟ್ಟದ್ದು. ಸಾಧನ ಶರೀರ ಇದು, ನೀ ದಯೆಗೆ ಕೊಟ್ಟದ್ದು. ದೇವರಿಗೆ ಕೊಡಬೇಕಾದ್ದು ಮೈ, 2ನೇದು ಮಾತು, 3ನೇದು ಮನಸ್ಸು. ದೇವರು ಕೊಡಬೇಕು 3 ಹೆಜ್ಜೆ ದೇವರು ಇಡೋದು ಮೈ. ಅದು ಹೆಜ್ಜೆ ಅಂದ್ರೆ ಚಿಹ್ನೆ, ಶಂಖ ಚಕ್ರ ಇಟ್ಕೊಳ್ಳಿ. ಮಾತು, ದೇವರ ಮಾತು, ದೇವರ ಸ್ಮರಣೆ ಇರಲಿ. ಮನಸ್ಸು, ದೇವರ ಪಾದದ ಚಿಂತನೆ ಇರಲಿ. ಈ 3 ಇದ್ರೆ ಅವನು ಮನೆ ಬಾಗಿಲು ಕಾಯ್ದೆ. ನಿಮ್ಮ ಮನಸ್ಸಿನ ಬಾಗಿಲನ್ನು ನಾನು ಕಾಯ್ತೇನೆ ಎನ್ನುವುದು ಅಷ್ಟಮ ಸ್ಕಂದದ ಅದ್ಭುತವಾದ ಕಥೆ. 9ನೇ ಸ್ಕಂದದಲ್ಲಿ 2 ಚರಿತ್ರೆ, ಸೂರ್ಯವಂಶದ ಚರಿತ್ರೆ, ಚಂದ್ರವಂಶದ ಚರಿತ್ರೆ. ಸೂರ್ಯವಂಶದಲ್ಲಿ ಬಂದ ಎಲ್ಲ ರಾಜರ ಕೀರ್ತಿಯನ್ನ ಪವಿತ್ರಗೊಳಿಸುವ ಸಲುವಾಗಿ ಸ್ವಯಂ ಭಗವಂತ ರಾಮಚಂದ್ರನಾಗಿ ಆ ವಂಶದಲ್ಲಿ ಬಂದ. ಯಾವ ವಂಶದಲ್ಲಿ? ಸೂರ್ಯವಂಶದಲ್ಲಿ. ಒಂದಿನ ವಾಕಿಂಗ್ ಹೊರಟಿದ್ದ, ಚಂದ್ರ ನೋಡ್ದ, ಅವನು ಕೆಳಗಿಳಿದು ಬಂದ. ರಾಮನ್ ಕೇಳಿದ, ನಿನ್ನ ಹೆಸರೇನು ಅಂದ. ಅದಕ್ಕೆ ರಾಮ ಅಂದ ರಾಮಚಂದ್ರ. ಚಂದ್ರ ಅಂದ, ಹುಟ್ಟಿದ್ದು ಸೂರ್ಯವಂಶ, ನೀನು ರಾಮಸೂರ್ಯ ಅಂತ ಇಟ್ಕೊಂಡು ನಮ್ಮ ಹೆಸರು ಯಾಕೆ ಇಟ್ಕೊಂಡೆ ಅಂತ. ಅದಕ್ಕೆ ಅವನಂದ, ಬೇಜಾರು ಮಾಡ್ಕೊಳ್ಬೇಡ, ಮುಂದಿನ ಅವತಾರ ನಿನ್ನ ವಂಶದಲ್ಲಿ ಇಲ್ಲ. ಆ ವಂಶ ಯಾವುದು? ಚಂದ್ರವಂಶ. ಅಲ್ಲಿ ಬಂದದ್ದು ಯಾರು? ಕೃಷ್ಣ. ಅವನ ಕತೆ ಹೇಳಿ ನಾಳೆ ಹೇಳ್ತೀನಿ. ಅದೇ ದಶಮ ಸ್ಕಂದ, ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿಗೆ ಯದವಂಶ ಮಹಂತೇನ ಪ್ರಿಯತಾಂ ಕಮಲಾಯ ಉದ್ದೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು. ನನ್ನ ಈ ವಾಕ್ಸವವನ್ನು ಅದನ್ನ ಪೀಠದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ಮಹಾಸ್ವಾಮಿಗಳ ಅಂತರ್ಯಾಮಿಯಾದ ರಾಘವೇಂದ್ರ ಸ್ವಾಮಿಗಳಾದ ಮುಖ್ಯ ಪ್ರಾಣ ಅಂತರ್ಯಾಮಿಯಾದ ಸರ್ವೋತ್ತಮ ಅನಂತ ಪದ್ಮನಾಭ ಭಿನ್ನಾತ್ಮಕನಾದ ಮೂಲ ರಘುಪತಿ ವೇದವ್ಯಾಸ ದೇವರ ಪಾದಾರಗಳಲ್ಲಿ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ.